ಓಕೆ, ಈ ವಿಡಿಯೋ ಏನಪ್ಪಾ ಅಂದ್ರೆ ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಅದಕ್ಕೆ ಸಂಬಂಧಪಟ್ಟಂಪ ಅಂದ್ರೆ ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಾಗಿತ್ತು, ಹೌದಾ? ಹೆಚ್ಚು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ. ಸ್ವಲ್ಪ ಈ ವಿಡಿಯೋದಲ್ಲಿ ಅದನ್ನ ರಿವೈಸ್ ಮಾಡೋಣ, ಹೌದಾ? ಹಂಗೆ ಬಿಟ್ಟರೆ ಅದು ಮತ್ತೆ ನೆನಪು ಬರ್ತೈತಿ. ಜಸ್ಟ್ ಇನ್ನೇನು ಡಿಸ್ಕಷನ್ ಮಾಡಿ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಅದಾದ್ಮೇಲೆ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ, ರೈಟ್? ಈಗ ನೋಡ್ರಿ, ನಾವು ನೀನೇನಪ್ಪಾ ಅಂದ್ರೆ ರಾಷ್ಟ್ರಪತಿ ಅವರು ಒಂದು ಆಡಿಯನ್ಸ್ಗೆ ಸಹಿ ಹಾಕಿದ್ರು. ಆ ಆಡಿಯನ್ಸ್ ಆಡಿಯನ್ಸ್ ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ರು. ಅಂದ್ರೆ ಎತ್ತ ಸುಗ್ರೀವಾಜ್ಞೆಪ್ಪ ಅಂದ್ರೆ ಈ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಮತ್ತು ಇತರೆ ನ್ಯಾಯಮೂರ್ತಿ ಅಂದ್ರಲ್ಲ ಅವರ ಸಂಖ್ಯೆನ ಹೆಚ್ಚು ಮಾಡೋಕ್ ಸಂಬಂಧಪಟ್ಟಂಗ ಒಂದು ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ರು, ಹೌದಾ? ಹಾಗಾದ್ರೆ ಆರ್ಡಿನೆನ್ಸ್ ಹೊರಡಿಸ್ತಾರಲ್ಲ, ಅದು ಎಷ್ಟನೇ ಆರ್ಟಿಕಲ್ ಅಂದ್ರೆ 123ನೇ ಆರ್ಟಿಕಲ್ ಮುಖಾಂತರ ರಾಷ್ಟ್ರಪತಿ ಅವರು ಏನಪ್ಪಾ ಅಂದ್ರೆ ಆರ್ಡಿನೆನ್ಸ್ ಹೊರಡಿಸ್ತಾರ. ಮತ್ತೆ ಅದೇ ತರ ಗವರ್ನರ್ ಅಂತ ಬಂದಾಗ ಎಷ್ಟನೇ ಆರ್ಟಿಕಲ್ ಅಂದ್ರೆ ಅದು 213 ಮುಖಾಂತರ ಗವರ್ನರ್ ಏನಪ್ಪಾ ಅಂದ್ರೆ ಆರ್ಡಿನೆನ್ಸ್ ಅನ್ನ ಹೊರಡಿಸ್ತಾರೆ. ಆರ್ಡಿನೆನ್ಸ್ ಹೊಡಿಸುವಂತ ಉದ್ದೇಶ ಏನಪ್ಪಾ ಅಂದ್ರೆ ಯಾವಾಗ ಸಂಸತ್ ಆಗಿರ್ಬೋದು, ಲೋಕಸಭೆ ಅಥವಾ ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ, ವಿಧಾನ ಪರಿಷತ್ಗಳು ಅಧಿವೇಶನ ಕರೆಯಕ್ ಆಗದೆ ಇರುವಂತ ಸಂದರ್ಭದಲ್ಲಿ, ಅಧಿವೇಶನ ಇಲ್ಲದೆ ಇರೋ ಸಂದರ್ಭದಲ್ಲಿ ಯಾವ್ದಾರೆ ಕಾನೂನನ್ನ ಕಾಯ್ದೆಯಾಗಿ ಕನ್ವರ್ಟ್ ಮಾಡ್ಬೇಕಾದ್ರೆ, ಬಿಲ್ ಅನ್ನ ಕಾಯ್ದೆಯಾಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಅವಾಗ ರಾಷ್ಟ್ರಪತಿ ಅವರು ಏನಪ್ಪಾ ಅಂದ್ರೆ ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಹೊಡಿಸ್ಬಿಟ್ಟು ಅದನ್ನ ಕಾಯ್ದೆನ ಜಾರಿಗೆ ತಗೊಂಡ್ಬರ್ತಾರ. ಸೊ ಅದೇ ಒಂದು ಏನಪ್ಪಾ ಅಂದ್ರೆ ಸುಗ್ರೀವಾಜ್ಞೆ ಈ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚು ಮಾಡುವಂತ ಒಂದು ಕಾಯ್ದೆ, ರೈಟ್? ಈ ಎಷ್ಟುವರೆಗೂ ಇರುತ್ತಪ್ಪ ಅಂದ್ರೆ ಇದು ಈ ತರದ ಸುಗ್ರೀವಾಜ್ಞೆಯ ಜೀವಿತ ಅವಧಿ ಎಷ್ಟುವರೆಗಪ್ಪ ಅಂದ್ರೆ 6 ವಾರ ಮತ್ತು 6 ತಿಂಗಳು. ಟೋಟಲ್ 6 ವಾರ ಮತ್ತು 6 ತಿಂಗಳು ಈ ತರ ಇದನ್ನ ಇರ್ತೈತಿ, ಏನು ಕಾಲಾವಧಿ ಇರ್ತೈತಿ. ಅದನ್ನೇನಪ್ಪಾ ಅಂದ್ರೆ ಮತ್ತೆ ವಾಪಸ್ ಅಧಿವೇಶನ ಕೂಡಿ ಅಧಿವೇಶನದಲ್ಲಿ ಮಂಡನೆ ಮಾಡಿ ಅದನ್ನ ಕಾಯ್ದೆಯಾಗಿ ಪರ್ಮನೆಂಟ್ ಆಗಿ ಜಾರಿಗೆ ತಗೊಂಡ್ಬರ್ತಾರೆ. ಕ್ವಶನ್ ಕೇಳ್ತಾನೆ ನಿಮ್ಗ, ಈ ಆಡಿಯನ್ಸ್ ಅನ್ನ ಕಾಲಾವಧಿ ಎಷ್ಟು ಅಂತೇಳಿ? 6 ವಾರ 6 ತಿಂಗಳು. 6 ತಿಂಗಳ ಆಗಿರ್ತೈತೆ, ಅದ್ರ ಮುಖಾಂತರ ಗೊತ್ತಿರುತ್ತೆ. ಈ ನೆಕ್ಸ್ಟ್ ಸುಪ್ರೀಂ ಕೋರ್ಟಿನ ಫಸ್ಟ್ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ನಿಮ್ಗೆ ಹೇಳಿದೆ, ಬ್ರಿಟಿಷ್ ಸ್ಥಾಪನೆ ಮಾಡ್ತಾರ 1773ನೇ ರೆಗ್ಯುಲೇಟಿಂಗ್ ಆಕ್ಟ್ ಮುಖಾಂತರ 1774ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿಪ್ಪ ಅಂದ್ರೆ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಫಸ್ಟ್ ಸ್ಥಾಪನೆ ಮಾಡ್ತಾರೆ. ಅವಾಗ ಸ್ಥಾಪನೆ ಮಾಡಿದಾಗ ಹತ್ರದ ಏನಪ್ಪಾ ಅಂದ್ರೆ ನಮ್ಗೆ ಡಿಸ್ಕಷನ್ ಮಾಡಿದೀನಿ 1+3 ಒಬ್ಬರು ಮುಖ್ಯ ನ್ಯಾಯಮೂರ್ತಿ, ಏನಪ್ಪಾ ಅಂದ್ರೆ ಇತರ ನ್ಯಾಯಮೂರ್ತಿಗಳು 1+3 ಇರ್ತಾರೆ. 1774ರಲ್ಲಿ, ಹೌದಾ? 1774ರಲ್ಲಿ. ಅದಾದ್ಮೇಲೆ 1935ರ ಕಾಯ್ದೆ ಮುಖಾಂತರ ಅದನ್ನ ಕೋಲ್ಕತ್ತಾದಿಂದ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಯಾವಾಗಪ್ಪ ಅಂದ್ರೆ 1937ರಲ್ಲಿ ಶಿಫ್ಟ್ ಮಾಡ್ತಾರೆ. ಅವಾಗ ಅದಕ್ಕೆ ಏನ್ ಹೆಸರು ಕೊಡ್ತಾರಪ್ಪ ಅಂದ್ರೆ ಫೆಡರಲ್ ಕೋರ್ಟ್ ಅಂತ ಹೆಸರು ಕೊಡ್ತಾರೆ. ಫೆಡರಲ್ ಕೋರ್ಟ್ ಅಂತ ಹೆಸರು ಕೊಡ್ತಾರ, ಅದು ಕೂಡ ನಿಮ್ಗೆ ಗೊತ್ತಿರೋ ವಿಚಾರ, ರೈಟ್? ಅದಾದ್ಮೇಲೆ ಇದನ್ನೆಲ್ಲ ಸ್ಥಾಪನೆ ಮಾಡಿದಾರಪ್ಪ ಅಂದ್ರೆ ಬ್ರಿಟಿಷ್ ಸ್ಥಾಪನೆ ಮಾಡ್ತಾರೆ, ಹೌದಾ? ಆಕ್ಚುಲಿ ಫಸ್ಟ್ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಅಧ್ಯಕ್ಷರಪ್ಪ ಅಂದ್ರೆ ಎಲಿಜಾ ಇಂಪೆ ಅಂತ ಇರ್ತಾರೆ. ಫಸ್ಟ್ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಎಲಿಜಾ ಇಂಪೆ 1774ರಲ್ಲಿ ಕೋಲ್ಕತ್ತಾ ಸ್ಥಾಪನೆ ಆದಾಗ. ಅದಾದ್ಮೇಲೆ 1937ರಲ್ಲಿ ಎಲ್ಲಿ ಶಿಫ್ಟ್ ಆಗೈತಿ? ಕೋಲ್ಕತ್ತಾ ಶಿಫ್ಟ್ ಆಗೈತಿ. ಎಲ್ಲಿ? ಡೆಲ್ಲಿಗೆ. ಅದಕ್ಕೆ ಫೆಡರಲ್ ಕೋರ್ಟ್ ಅಂತ ಕರೀತಾರೆ. ಅದು ನಿಮ್ಗೆ ಗೊತ್ತಿದೆ, ಫೆಡರಲ್ ಕೋರ್ಟ್ ಅಂತ ಹೆಸರಿರ್ತಾರ. ಅದಾದ್ಮೇಲೆ ಏನು ಭಾರತೀಯರಿಂದ ಸ್ವತಂತ್ರ ಸಿಕ್ಕ ಮೇಲೆ ಭಾರತೀಯ ಸ್ಥಾಪನೆ ಮಾಡ್ತಾರೆ. ಯಾವಾಗಪ್ಪ 1950 ಜನವರಿ 28ನೇ ತಾರೀಕು ಸ್ಥಾಪನೆ ಮಾಡ್ತಾರೆ. ಅವಾಗ ಸ್ಥಾಪನೆ ಮಾಡಿದಾಗ ಏನು ನ್ಯಾಯಮೂರ್ತಿ ಎಷ್ಟಿರ್ತಾರೆ? ನ್ಯಾಯಮೂರ್ತಿ ಮತ್ತು ಮುಖ್ಯ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಮೂರ್ತಿ ಎಷ್ಟಿರ್ತಾರಪ್ಪ ಅಂದ್ರೆ 1+7 ಇರ್ತಾರೆ. 1+7 ಫಸ್ಟ್ ಎಷ್ಟಿದ್ರು ಅಲ್ಲಿ 74ರಲ್ಲಿ 1+3 ಇದ್ರು. ಅವಾಗ 1950ರಲ್ಲಿ H.J. ಕಾಣಿಯಾ ಅಂತೇಳಿ ಫಸ್ಟ್ ಪೈಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತೇಳಿ ನೇಮಕ ಮಾಡ್ತಾರೆ. ಸ್ವತಂತ್ರ ಸಿಕ್ಕ ಮೇಲೆ 1950 1+7 ಇರ್ತಾರೆ. ಆ 1+7 ಇದ್ದಾಗ ಒಂದು ಕಾಯ್ದೆನ ಜಾರಿ ತಗೊಂಡ್ಬರ್ತಾರೆ. ಅಂದ್ರೆ ಈ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಮತ್ತು ಇತರ ನ್ಯಾಯಮೂರ್ತಿಗಳನ್ನ ಹೆಚ್ಚಿಗೆ ಮಾಡೋದು, ಕಡಿಮೆ ಮಾಡೋದು, ಅದಕ್ಕೆ ಅವ್ರು ಸಂಬಂಧಪಟ್ಟಂಗ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದು ಕಾಯ್ದೆ ತಗೊಂಡ್ಬರ್ತಾರೆ. ಯಾಕಂದ್ರೆ ಅಂದ್ರೆ ಸುಪ್ರೀಂ ಕೋರ್ಟ್ ನಂಬರ್ ಆಫ್ ಜಡ್ಜಸ್ ಆಕ್ಟ್ 1956 ಕಾಯ್ದೆ ತಗೊಂಡ್ಬರ್ತಾರ. ಈ ಕಾಯ್ದೆ ತಗೊಂಬಂದಾಗ 1+3 ಇತ್ತವಾಗ 1950ರಲ್ಲಿ 1+7 ಇತ್ತು. 1950ರಲ್ಲಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 1+10 ಮಾಡ್ತಾರೆ. 1+10 1956ರಲ್ಲಿ ನಿಮ್ಗೆಲ್ಲ ನೀನ್ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಅದಕ್ಕೆ ತಿದ್ದುಪಡಿ ತಗೊಂಡ್ಬರ್ತಾರ. ಅಂದ್ರೆ ಇಲ್ಲಿ 2026ವರೆಗೂ ತಿದ್ದುಪಡಿ ತಗೊಂಡ್ಬಂದು ಎಷ್ಟು ಮಾಡ್ತಾರಪ್ಪ ಅಂದ್ರೆ 1+37 ಮಾಡ್ಯಾರ. ಈ ಪ್ರೆಸೆಂಟ್ 1+37 ಮಾಡ್ಯಾರ. ಟೇಕ್ ಫಾರ್ ಎಕ್ಸಾಂಪಲ್ ಅಂದ್ರೆ 1956ರಲ್ಲಿ 1+10 ಇರ್ತೈತಿ. 1960ರಲ್ಲಿ ಏನ್ ತಿದ್ದುಪಡಿ ಮಾಡಿ ಅದಕ್ಕ ಎಷ್ಟಪ್ಪ ಅಂದ್ರೆ 1+13 ಮಾಡ್ತಾರ. 3 ಜನ ಹೆಚ್ಚಿಗೆ ಮಾಡ್ತಾರ, ಹೌದಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ 1977ರಲ್ಲಿ ತಿದ್ದುಪಡಿ ಮಾಡ್ತಾರ. ತಿದ್ದುಪಡಿ ಮಾಡಪ್ಪ ಅಂದ್ರೆ ಅದನ್ನು ಕೂಡ ನಂಬರ್ನ ಹೆಚ್ಚಿಗೆ ಮಾಡ್ತಾರೆ. ಅದು ನಿನ್ನ ಡಿಸ್ಕಷನ್ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತೈತಿ. ಅದೆಷ್ಟಪ್ಪ ಅಂದ್ರೆ 77ರಲ್ಲಿ 17+1 ಮಾಡ್ತಾರ. ಅದಕ್ಕೆ ಮತ್ತೆ ತಿದ್ದುಪಡಿ 1986ರಲ್ಲಿ ತಿದ್ದುಪಡಿ ಮಾಡಿ ಎಷ್ಟು ಮಾಡ್ತಾರಪ್ಪ ಅಂದ್ರೆ 25+1 ಮಾಡ್ತಾರ. ಅದು 25+1 ಮಾಡ್ತಾರ. ಅದಾದ್ಮೇಲೆ 2008ರಲ್ಲಿ 30+1 ಮಾಡ್ತಾರ. ಈಗ ಲಾಸ್ಟ್ ಮಾಡಿದ ಯಾವಪ್ಪ ಅಂದ್ರೆ 2019ರಲ್ಲಿ 33+1 ಮಾಡ್ತಾರ. ಅದಾದ್ಮೇಲೆ ಈಗ 2026 ಪ್ರೊಸೀಜರ್ ಮಾಡ್ಯಾರಪ್ಪ ಅಂದ್ರೆ 1+13
137 ಮೇಡಮ್. 4 ಮಂದಿನ ಹೆಚ್ಚಿಗೆ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ನಾವು ನಿನ್ನೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ರೈಟ್. ಅದಾದ್ಮೇಲೆ ನಾವು ಟೈಪ್ಸ್ ಆಫ್ ಜಡ್ಜಸ್ ಡಿಸ್ಕಷನ್ ಮಾಡ್ತೀವಿ. ಟೈಪ್ಸ್ ಆಫ್ ಜಡ್ಜಸ್, ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪಾ, ಇದರಲ್ಲಿ ಪರ್ಮನೆಂಟ್ ಜಡ್ಜ್ ಅಂತ ಬರ್ತಾರ, ಅಡ್ಹಾಕ್ ಜಡ್ಜ್ ಅಂತ ಬರ್ತಾರ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಿಟೈರ್ಡ್ ಜಡ್ಜಸ್ ಅಂತ ಬರ್ತಾರ, ಮತ್ತೇನಪ್ಪಾ ಅಂದ್ರೆ ಆಕ್ಟಿಂಗ್ ಜಡ್ಜ್ ಅಂತ ಬರ್ತಾರ. ಹೌದಾ? ಪರ್ಮನೆಂಟ್ ಜಡ್ಜ್ ಅಂತಂದ್ರೆ ಆರ್ಟಿಕಲ್ ನಂಬರ್ ಎಷ್ಟು ಮುಖಾಂತರ ಅಂತ ಹೇಳಿದ್ದೀನಿ ನಿನ್ನೆ, 124 124ನೇ ಆರ್ಟಿಕಲ್ ಮುಖಾಂತರ ಪರ್ಮನೆಂಟ್ ಜಡ್ಜ್. ಏನು 37 ಜನ ಅದಾರಲ್ಲ, ಇವರು ಪರ್ಮನೆಂಟ್ ಜಡ್ಜ್. ಇವ್ರ ನೇಮಕ ಮಾಡೋದು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಇವ್ರ ನಂಬರ್ನ ಹೆಚ್ಚಿಗೆ ಮಾಡುವಂತ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಪಾರ್ಲಿಮೆಂಟ್ಗೆ ಐತಿ. ಹೌದಾ? ಇವ್ರಿಗೆ ಓತನ್ನ ಕೊಡೋರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಓತನ್ನ ಕೊಡ್ತಾರ. ಹೌದಾ? ಇವ್ರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 65 ವರ್ಷ. ಹೈಕೋರ್ಟ್ ಅಂತ ಬಂದಾಗ 62 ವರ್ಷ ನಿನ್ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇವ್ರು ಯಾರು, ಇವ್ರನ್ನ ನೇಮಕ ಮಾಡೋದ್ರ ಇವ್ರು ಪರ್ಮನೆಂಟ್ ಜಡ್ಜ್ ಇವರು. ಹೌದಾ? ಇವರೇ ರಿಯಲ್ ಜಡ್ಜ್ ಅಂತ. ಇವ್ರ ಆದ್ಮೇಲೆ ಏನಪ್ಪಾ ಅಂದ್ರೆ ಆಕ್ಟಿಂಗ್ ಜಡ್ಜ್ ಅಂತ ಬರ್ತಾರ. ಹೌದಾ? ಆಕ್ಟಿಂಗ್ ಜಡ್ಜ್ ಅಂತ ಬರ್ತಾರ. ಇವ್ರ ಆರ್ಟಿಕಲ್ ನಂಬರ್ ಎಷ್ಟಪ್ಪ ಅಂದ್ರೆ 126ನೇ ಆರ್ಟಿಕಲ್ ಮುಖಾಂತರ ಹಂಗಾಮಿ ನ್ಯಾಯಮೂರ್ತಿ ಅಂತ ಬರ್ತದೆ ಹೇಳಿದ್ದೆ. ಆರ್ಟಿಕಲ್ ನಂಬರ್ ಎಷ್ಟೇ 126. ಹೌದಾ? ಇವ್ರ ಉದ್ದೇಶ ಏನಪ್ಪಾ ಅಂದ್ರೆ ಇವ್ರ ನೇಮಕ ಮಾಡೋರು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ. ಹೌದಾ? ಇವ್ರನ್ನ ಯಾಕೆ ನೇಮಕ ಮಾಡ್ತಾರಪ್ಪ ಅಂದ್ರೆ ಈಗೇನ್ ಪರ್ಮನೆಂಟ್ ಜಡ್ಜ್ ಇರ್ತಾರಲ್ಲ, ಆ ಒಂದು ಹುದ್ದೆ ಖಾಲಿ ಆದಾಗ ತಾತ್ಕಾಲಿಕವಾಗಿ ಇವರು ನೇಮಕ ಮಾಡ್ತಾರೆ, ಹಂಗಾಮಿ ನ್ಯಾಯಮೂರ್ತಿಗಳು ನೇಮಕ ಮಾಡ್ತಾರೆ ಅಂತ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಅಡ್ಹಾಕ್ ಜಡ್ಜ್ ಅಂತ ಡಿಸ್ಕಷನ್ ಮಾಡಿದ್ವಿ. ಅಡ್ಹಾಕ್ ಜಡ್ಜ್ ಅಂದ್ರೆ ಏನ್ರಿ, ಆರ್ಟಿಕಲ್ ನಂಬರ್ 127 ಮುಖಾಂತರ ನೇಮಕ ಮಾಡ್ತಾರೆ ಅಂತ ಹೇಳಿದ್ದೆ. ಇವ್ರ ಉದ್ದೇಶ ಏನಪ್ಪಾ ಅಂದ್ರೆ ಕೋರ್ಟ್ ಸೆಷನ್ ನಡೆಯುವಾಗ ಅಲ್ಲಿ ಕೋರಂ ಮೇಂಟೈನ್ ಮಾಡ್ಬೇಕು. ಆ ಕೋರಂ ಮೇಂಟೈನ್ ಮಾಡಕ್ಕಾಗಿ ಇವ್ರನ್ನ ನೇಮಕ ಮಾಡ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್ ಕೇಳ್ತಾ ನಿಮ್ಗೆ ನಾಳೆ ಈ ಕೆಳಗಿನ ಯಾವ ಜಡ್ಜ್ಗಳನ್ನ ಕೋರ್ಟ್ ಸೆಷನ್ ನಡೆಯುವಾಗ ಕೋರಂ ಅನ್ನ ಫುಲ್ಫಿಲ್ ಮಾಡಕ್ಕೆ ನೇಮಕ ಮಾಡುತ್ತಾರೆ. ಒಂದೇದು ಪರ್ಮನೆಂಟ್ ಜಡ್ಜು, ಆಕ್ಟಿಂಗ್ ಜಡ್ಜು, ಅಡಾಕ್ ಜಡ್ಜು, ಹಿಂಗ ಆಪ್ಷನ್ ಕೊಡ್ತಾನೆ. ಇದಕ್ಕೆ ಏನಪ್ಪ ಅಂದ್ರೆ ಅಡಾಕ್ ಜಡ್ಜು ಇವ್ರ ಕೋರಂ ಫುಲ್ಫಿಲ್ ಮಾಡ್ಲಿಕ್ಕೆ ನೇಮಕ ಮಾಡ್ತಾರ. ಇವ್ರನ್ನ ನೇಮಕ ಮಾಡೋರು ಯಾರು, ಇಲ್ಲಿ ನೀವು ಕನ್ಫ್ಯೂಸ್ ಮಾಡಿದ್ರೆ ರಾಷ್ಟ್ರಪತಿ ಅನ್ಬಾರ್ದು. ಬಟ್ ಯಾರು ನೇಮಕ ಮಾಡ್ತಾರೆ, ರಾಷ್ಟ್ರಪತಿ ಅವ್ರ ನೇಮಕ ಮೇಲೆ ಯಾರು ನೇಮಕ ಮಾಡ್ತಾರೆ ಇವ್ರನ್ನಂದ್ರೆ CJ ಆಫ್ ದಿ ಇಂಡಿಯಾ, CJI ಅವರು ನೇಮಕ ಮಾಡ್ತಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಇವ್ರನ್ನ ನೇಮಕ ಮಾಡ್ತಾ ಇರೋ ಅಡಾಕ್ ಜಡ್ಜ್. ಹೊರ ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಇವ್ರಾದ್ಮೇಲೆ ರಿಟೈರ್ಡ್ ಜಡ್ಜ್, ನಿವೃತ್ತಿ ಹೊಂದಿರತಕ್ಕಂಥ ನ್ಯಾಯಮೂರ್ತಿ, ಇವ್ರು ಮತ್ತೆ ವಾಪಸ್ ನೇಮಕ ಮಾಡ್ಕೋತಾರೆ. ನಿಮ್ಗೆ ಕೇಳ್ಬೋದು, ಈ ನಿವೃತ್ತಿ ಹೊಂದವ್ರನ್ನ ಯಾಕೆ ವಾಪಸ್ ನೇಮಕ ಮಾಡೋ ಅವಶ್ಯಕತೆ ಏನಂತ ಹೇಳಿ. ಹೌದಾ? ಕೆಲವೊಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಕೇಸ್ಗಳು ಬಂದಾಗ, ಪೆಟಿಷನ್ಸ್ ಫೈಲ್ಗಳು ಬಂದಾಗ ನೇಮಕ ಆಗಿರ್ತಕ್ಕಂಥ ಜಡ್ಜ್ಗಳ ಸಂಖ್ಯೆ ಕಡಿಮೆ ಬೀಳ್ತದೆ ಅವ್ರು ಇತ್ಯರ್ಥ ಮಾಡ್ಲಿಕ್ಕೆ. ಹೌದಾ? ಸೊ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವ್ದು ನಿವೃತ್ತಿಯನ್ನು ಹೊಂದಿರ್ತಾರಲ್ಲ ಇವ್ರನ್ನೇ ವಾಪಸ್ ತಗೊಂಡು ಇವ್ರ ಮುಖಾಂತರ ಒಂದು ಯಾವ್ದೋ ಕೇಸನ್ನ ಕೊಡ್ತಾರ, ಅವ್ರನ್ನ ಅಧ್ಯಯನ ಮಾಡೋದು, ಅದ್ರ ಬಗ್ಗೆ ತೀರ್ಪನ್ನು ಕೊಡೋದು ಮಾಡಿ ಅವ್ರೇನಪ್ಪ ಅದೊಂದು ಕೇಸ್ ಮುಗಿತಾರ, ಅವ್ರ ಕೆಲಸ ಮುಗಿದ್ಬಿಟ್ಟು ಮತ್ತೆ ವಾಪಸ್ ಏನಪ್ಪಾ ಅಂದ್ರೆ ಅವ್ರದ್ದು ಅಲ್ಲಿ ಕೆಲಸ ಮುಗಿತು. ಇವ್ರ ಆರ್ಟಿಕಲ್ ನಂಬರ್ ಎಷ್ಟಪ್ಪ ಅಂದ್ರೆ 128. ಎಷ್ಟು? 128 ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಸಂಬಂಧಪಟ್ಟ ನಿಮ್ಗೆ ಗೊತ್ತಿರ್ಬೇಕು. ಹೌದಾ? ನಿಮ್ಗೆ ಗೊತ್ತು. ಇವ್ರ ಟೈಪ್ಸ್ ಆಫ್ ಜಡ್ಜ್ಮೆಂಟ್ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಇವ್ರ ಜುಡಿಷಿಯಲ್ ರಿವ್ಯೂ ಅಂತ ಬರ್ತೈತಿ. ಹೌದಾ? ಇದನ್ನ ಅಮೆರಿಕ ದೇಶದಿಂದ ತಗೊಂಡಿವಿ. ಈ ಜುಡಿಷಿಯಲ್ ಸಿಸ್ಟಮ್ ಅನ್ನ ಯಾವ ದೇಶದಿಂದ ತಗೊಂಡಿವಿಪ್ಪ ಅಂದ್ರೆ ಅಮೆರಿಕ ದೇಶದಿಂದ ತಗೊಂಡಿವಿ. ಹೌದಾ? ಇಂಡಿಪೆಂಡೆಂಟ್ ಜುಡಿಷಿಯಲ್ ಅಂದ್ರೆ ಇದನ್ನ ತಗೊಂಡಿದ್ದ ಯಾವ ದೇಶದಿಂದ, ಅಮೆರಿಕ ದೇಶದಿಂದ ನಾವು ಎರವಲು ಮಾಡ್ಕೊಂಡಿವಿ ಅಂತ ಡಿಸ್ಕಷನ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಒರಿಜಿನಲ್ ಜುಡಿಷಿಯಲ್ ಆಫ್ ದಿ ಸುಪ್ರೀಂ ಕೋರ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ವ್ಯಾಜ್ಯಗಳನ್ನ ಬಗೆಹರಿಸೋದು. ಹೌದಾ? ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ವ್ಯಾಜ್ಯಗಳನ್ನ ಬಗೆಹರಿಸೋದು. ಹೌದಾ? ಸಂವಿಧಾನವನ್ನ ಅರ್ಥೈಸುವುದು. ಹೌದಾ? ಮತ್ತೆ ಅದಾದ್ಮೇಲೆಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಗುಂಪು ಮಧ್ಯೆ ಇರ್ತಕ್ಕಂಥ ವ್ಯಾಜ್ಯಗಳನ್ನ ಬಗೆಹರಿಸೋದು, ಅಥವಾ 2-3 ರಾಜ್ಯಗಳ ಕೂಡಿ ಒಂದು ಗುಂಪು ಯಾವುದೇ ಇರ್ತಕ್ಕಂಥ ಯಾವ್ದೋ ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ವ್ಯಾಜ್ಯಗಳನ್ನ ಬಗೆಹರಿಸೋದು. ಇದೆಲ್ಲವೂ ಎಲ್ಲಿ ಬರ್ತಪ್ಪ ಅಂದ್ರೆ ಒರಿಜಿನಲ್ ಜುಡಿಷಿಯಲ್ ಆಫ್ ಸುಪ್ರೀಂ ಕೋರ್ಟ್ ಬರ್ತದೆ. ನೆಕ್ಸ್ಟ್ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಕೇಳ್ತಾ ನಾವು ಡಿಸ್ಕಷನ್ ಮಾಡಿದ್ವಿ. ಕೊಲಿಜಿಯಂ ಸಿಸ್ಟಮ್ ಎಷ್ಟನೇ ಜಡ್ಜ್ ಕೇಸ್ ಅಲ್ಲಿ ಬರೋದು ಅಂತ ಹೇಳಿದ್ದೀರಾ ನೀನು? ಎಷ್ಟಪ್ಪ ಅಂದ್ರೆ ಸೆಕೆಂಡ್ ಜಡ್ಜ್ ಕೇಸ್ ಅಂತ ಬರುತ್ತೆ 1993ರಲ್ಲಿ. ಹೌದಾ? ಸುಪ್ರೀಂ ಕೋರ್ಟ್ ನ ಕೊಲಿಜಿಯಂ ಸಿಸ್ಟಮ್ 1+4 ಇರ್ತತಿ. ಹೌದಾ? ಹೈಕೋರ್ಟ್ ನ ಕೊಲಿಜಿಯಂ ಸಿಸ್ಟಮ್ 1+2 ಇರ್ತದ. ಹೌದಾ? ಈ ಕೊಲಿಜಿಯಂ ಸಿಸ್ಟಮ್ ನ ರದ್ದು ಮಾಡಿ 99ನೇ ತಿದ್ದುಪಡಿ ಮುಖಾಂತರ ಏನ್ ಮಾಡಿರಪ್ಪ ಅಂದ್ರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು 99ನೇ ತಿದ್ದುಪಡಿ ಮುಖಾಂತರ. ಅದನ್ನ 2015ರಲ್ಲಿ ತಗೊಂಡ್ಬರ್ತಾರ, 2014ರಲ್ಲಿ ತಗೊಂಡ್ಬರ್ತಾರ, 15ರಲ್ಲಿ ಅದನ್ನ ರದ್ದು ಮಾಡ್ತಾರ ಅಂತ ಕೂಡ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಅದನ್ನ ಯಾಕೆ ರದ್ದು ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಂವಿಧಾನದ 50ನೇ ವಿಧಿ ಏನ್ ಹೇಳುತ್ತಪ್ಪ ಅಂದ್ರೆ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್, ಅಂದ್ರೆ ಕಾರ್ಯಾಂಗವನ್ನ ನ್ಯಾಯಾಂಗದಿಂದ ಬೇರ್ಪಡಿಸುವಂತ ಹೇಳಿದ್ರೆ. ನಾವ್ ಏನಾದ್ರೂ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಮುಖಾಂತರ ಅದರಲ್ಲಿ ಮೆಂಬರ್ ಇರ್ತಪ್ಪ ಅಂದ್ರೆ ಈ ಲಾ ಮಿನಿಸ್ಟರ್ ಇರ್ತಾರಲ್ಲ ಕೇಂದ್ರದಲ್ಲಿ, ಅವ್ರ ಹತ್ರ ಮೆಂಬರ್ ಇರ್ತಾರೆ. ಸೊ ಅವರು ಲಾ ಮಿನಿಸ್ಟರ್ ಅಂದ್ರೆ ಅವರೊಬ್ರು ಎಕ್ಸಿಕ್ಯೂಟಿವ್ ಅವರು ಕಾರ್ಯಾಂಗ. ಆ ಕಾರ್ಯಾಂಗದ ಒಂದು ತಂದೇನಪ್ಪ ಅಂದ್ರೆ ಈ ಜುಡಿಷಿಯಲ್ ಒಳಗಡೆ ಅವರನ್ನು ಸೇರ್ಪಡೆ ಆದ್ರೆ ಏನಪ್ಪಾ ಸಂವಿಧಾನದ ವೈಲೇಷನ್ ಹಾಕದ ಹೇಳಿ ಅದನ್ನ ರದ್ದು ಮಾಡ್ತಾರೆ. ಅದ ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಇತಿಹಾಸದಲ್ಲಿ ಒಂದೇ ಒಂದು ರದ್ದು ಮಾಡಿದ ಯಾವಪ್ಪ ಅಂದ್ರೆ ಅದು
99 ತಿದ್ದುಪಡಿ. ನೆಕ್ಸ್ಟ್ ಈ ಸುಪ್ರೀಂ ಕೋರ್ಟಿನ ಏನಪ್ಪಾ ಅಂದ್ರೆ ಪ್ರಾದೇಶಿಕ ಕಚೇರಿಗಳನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅನ್ಕೋತಾರ. ಅದು ನ್ಯೂಸ್ ಅಲ್ಲಿ ನೆನಪಿಟ್ಕೋಬೇಕು. ಅದೆಷ್ಟನೇ ಆರ್ಟಿಕಲ್ ಮುಖಾಂತರಪ್ಪ ಅಂದ್ರೆ 130ನೇ ಆರ್ಟಿಕಲ್ ಮುಖಾಂತರ ಸಂವಿಧಾನದ ಸುಪ್ರೀಂ ಕೋರ್ಟಿನ ಪ್ರಾದೇಶಿಕ ಪ್ರಾದೇಶಿಕ ಕಚೇರಿಗಳನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅನ್ಕೋತಾರ. ಅದೆಷ್ಟನೇ ಆರ್ಟಿಕಲ್ ಅಂದ್ರೆ 130ನೇ ಆರ್ಟಿಕಲ್ 130. ನೆಕ್ಸ್ಟ್ ರಿವ್ಯೂ ಪಿಟಿಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಎಷ್ಟನೇ ಆರ್ಟಿಕಲ್ 137ನೇ ಆರ್ಟಿಕಲ್. ಇನ್ ಕ್ವಶನ್ ಕೇಳ್ತಾನ 137ನೇ ಆರ್ಟಿಕಲ್ ಮುಖಾಂತರ ರಿವ್ಯೂ ಪಿಟಿಷನ್ ಅಂದ್ರೆ ಯಾವುದೇ ಕೇಸ್ ಬಗ್ಗೆ ಸಂಬಂಧಪಟ್ಟಂಗ ನಾವು ಪಿಟಿಷನ್ ನ ಫೈಲ್ ಮಾಡಬಹುದು. ಹೌದಾ? ಅಂದ್ರೆ ನಮ್ಗೆ ಯಾವ್ದೋ ತೀರ್ಪು ಬಗ್ಗೆ ನಮ್ಗೆ ಏನ್ ಬಂದಿರತ್ತಪ್ಪ ಅಂದ್ರೆ ತೀರ್ಪು ಕೊಟ್ಟಿರ್ತಾರ, ಅದ ನಮ್ಗೆ ಇಷ್ಟ ಆಗಿರಂಗಿಲ್ಲ. ಸೊ ಅದನ್ನ ವಾಪಸ್ ರಿವ್ಯೂ ಪಿಟಿಷನ್ ಅನ್ನ ಫೈಲ್ ಮಾಡಬಹುದು. ಎಷ್ಟನೇ ಆರ್ಟಿಕಲ್ 137ನೇ ಆರ್ಟಿಕಲ್. ಆ ರಿವ್ಯೂ ಪಿಟಿಷನ್ ನ ಫೈಲ್ ಮಾಡ್ಬೇಕಂದ್ರೆ ವಿದಿನ್ ಏನಪ್ಪಾ 30 days ಒಳಗಡೆ ನೀವು ಫೈಲ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಎಷ್ಟನೇ ಆರ್ಟಿಕಲ್ 137ನೇ ಆರ್ಟಿಕಲ್ ಮುಖಾಂತರ ರಿವ್ಯೂ ಪಿಟಿಷನ್ ನ ಮಾಡಬಹುದು. ಹೌದಾ? ರಿವ್ಯೂ ಪಿಟಿಷನ್ ನ ಹಾಕ್ಬೇಕಂದ್ರೆ ಜುಡಿಷಿಯಲ್ ಆಕ್ಟಿವಿಸಮ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಜುಡಿಷಿಯಲ್ ಆಕ್ಟಿವಿಸಮ್ ಅದೇನು? ಹೌದಾ? ಅದಕ್ಕೆ ಸಂಬಂಧಪಟ್ಟಂಗ ಹಲವಾರು ಏನಪ್ಪಾ ಡಿಸ್ಕಷನ್ ಮಾಡಿದ್ವಿ. ಈ ಎಷ್ಟನೇ ಭಾಗದಲ್ಲಿ ಬರುತ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಎಷ್ಟು 5ನೇ ಭಾಗದಲ್ಲಿ ಸುಪ್ರೀಂ ಕೋರ್ಟ್ ಬರ್ತೈತಿ. ಆರ್ಟಿಕಲ್ ನಂಬರ್ 124 ದಿಂದ 147 ವರೆಗೂ ಸುಪ್ರೀಂ ಕೋರ್ಟ್ ಅನ್ನ ನೇಮಕ ಮಾಡಿ ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟಂಗ ಎಲ್ಲ ಅಲ್ಲಿ ಅದಾವ. ಹೌದಾ? ನಿಮ್ಗೆಲ್ಲ ಇಷ್ಟ ಇದು ಸಂಬಂಧಪಟ್ಟಂಗ ನಾವು ಡಿಸ್ಕಷನ್ ಮಾಡಿದ್ವಿ. ಜಸ್ಟ್ ರಿವಿಷನ್ ಮಾಡಿದ್ವಿ. ಈ ನೆಕ್ಸ್ಟ್ ಇವತ್ತಿನ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನ್ ಗೊತ್ತಾ, ಈಗ ಕೆಲವೊಂದು ರಾಜ್ಯದ ಏನಪ್ಪಾ ಅಂದ್ರೆ ಇಲೆಕ್ಷನ್ ಮುಗಿದ್ ಮೊನ್ನೆ ಇಲೆಕ್ಷನ್ ಆಗೈತಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತೈತಿ. ಆ ಇಲೆಕ್ಷನ್ ಆದಾಗ ಅದ್ರ ಹೊಸ ಏನಪ್ಪಾ ಅಂದ್ರೆ CM ಗಳನ್ನ ನೇಮಕ ಮಾಡಿದ. ಡೈರೆಕ್ಟ್ ಕ್ವಶನ್ ಏನ್ ಕೊಡ್ತಾನಪ್ಪ ಅಂದ್ರೆ ಈ ಕಡೆ ರಾಜ್ಯಗಳನ್ನ ಕೊಡ್ತಾನ, ಈ ಕಡೆ ಏನಪ್ಪಾ ಅಂದ್ರೆ ಅವ್ರು ಹೊಸದಾಗಿ ನೇಮಕ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಕೊಡ್ತಾನ. ಹೊಂದಿಸಿ ಬರೀ ಕೇಳೋ ಚಾನ್ಸ್ ಇರುತ್ತೆ. ಸೊ ಅವುಗಳನ್ನ ನೀವು ಬಾಯಟ್ ಹಾಕೊಂಡು ಹೋಗ್ಲೇಬೇಕು. ಹೌದಾ? 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನಪ್ಪಾ ಅಂದ್ರೆ ಏನು ಇಲೆಕ್ಷನ್ ಆಗ್ಯದ, ಚುನಾವಣೆ ಆಗ್ಯದ. ಅವು ಏನಪ್ಪಾ ರಿಸಲ್ಟ್ ಬಂದದ. ಅವು ಹೊಸದಾಗಿ CM ಗಳನ್ನ ನೇಮಕ ಮಾಡ್ಯಾರ. ಅವುಗಳನ್ನ ನೀವು ನೆನಪಿಟ್ಕೊಂಡು ಹೋಗ್ಬೇಕು. ಹೌದಾ? ನಿನ್ನೆ ಏನಪ್ಪಾ ಅಂದ್ರೆ ಈ ಕೇಳೋದಾಗ್ಯದ ಅದು ಯಾರಂತ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಟೈಪ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಆಸಾಮ್ ಅಂತ ಬಂದಾಗ ಹೇಮಂತ್ ಬಿಸ್ವಾ ಶರ್ಮಾ ಅಂತ ಬರೋದು. ಹೇಮಂತ್ ಬಿಸ್ವಾ ಶರ್ಮಾ ಆಸಾಮಿನ ಹೊಸದಾಗಿ ಹಳಿ ಇದ್ದವರು ಹೊಸದಾಗಿ ಮತ್ತೆ ಅವ್ರ ನೇಮಕ ಮಾಡಿ. ಆಸಾಮ್ ಯಾವ್ದು ಅವ್ರದ್ದು ಏನಪ್ಪಾ ಅಂದ್ರೆ ಪಾರ್ಟಿ ಅಂದ್ರೆ ಅದು ನಿಮ್ಗೆ ಗೊತ್ತೈತಿ ಇದು BJP. ಹೇಮಂತ್ ಬಿಸ್ವಾ ಶರ್ಮಾ. ಈ ನೆಕ್ಸ್ಟ್ ಅಂದ್ರೆ ಅಲ್ಲಿ ವೆಸ್ಟ್ ಬೆಂಗಾಲ್ ಇಂಪಾರ್ಟೆಂಟ್. ಹೌದಾ? ವೆಸ್ಟ್ ಬೆಂಗಾಲ್ ಸುವೇಂದು ಅಧಿಕಾರಿ ಅಂತ ನೇಮಕ ಮಾಡ್ಯಾರ. ಹೊಸದಾಗಿ ಏನಪ್ಪಾ ಅಂದ್ರೆ BJP ಫಸ್ಟ್ ಟೈಮ್ ಬಂದದ. ಸೊ ಅದಕ್ಕೂ ಕೂಡ ನಿಮ್ಗೆ ಸಂಬಂಧಪಟ್ಟಂಗ ಗೊತ್ತ. ಹೌದಾ? ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಕೇರಳದಲ್ಲಿ ಹೊಸದಾಗಿ ಏನಪ್ಪಾ ಅಂದ್ರೆ UDF ಮತ್ತು ಕಾಂಗ್ರೆಸ್ ಸಹಯೋಗದಲ್ಲಿ ಒಂದು ಮೈತ್ರಿಯಾಗಿ ಒಂದು ಹೊಸದಾಗಿ ಏನಪ್ಪಾ ಅಂದ್ರೆ ನಿನ್ನೆ ಒಬ್ಬರು CM ಅನ್ನ ನೇಮಕ ಮಾಡ್ಯಾರ. ಅವ್ರೇನಪ್ಪಾ ಅಂದ್ರೆ ಸತೀಶನ್. ಯಾವುದು? VD ಸತೀಶನ್. ನೆನ್ಬಿಡ್ಬೇಕು ನೀವು. VD ಸತೀಶನ್ ಯಾವ ಒಂದು ರಾಜ್ಯದ CM ಹೊಸ ನೇಮಕ ಮಾಡ್ಯಾರಪ್ಪ ಅಂದ್ರೆ ಈ ಕೇರಳ. ಈ ನೆಕ್ಸ್ಟ್ ಅಲ್ಲೇ ಪಕ್ಕ ತಮಿಳುನಾಡು ಕೂಡ ಏನಪ್ಪಾ ಅಂದ್ರೆ ನೇಮಕ ಮಾಡ್ಯಾರ. ಅದ್ಯಾರಪ್ಪ ಅಂದ್ರೆ C. ಜೋಸೆಫ್ ವಿಜಯನ್. ನಿಮ್ಗೆಲ್ಲ ಗೊತ್ತೈತಿ, ಫೇಮಸ್ ಆಕ್ಟರ್ ಅವರು. ಸೊ ಅವ್ರ TVK ಅವ್ರ ಪಕ್ಷ ಅವರು ಏನಪ್ಪಾ ಅಂದ್ರೆ ಹೊಸದಾಗಿ CM ಆಗಿ ಕೆಲಸವನ್ನ ಮಾಡಕ್ ಅದು ಗೊತ್ತಿರು. ಇನ್ನೆಸ್ಟ್ ಎಲ್ಲಪ್ಪ ಅಂದ್ರೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ. ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ವಿಧಾನ ಸಭೆಯನ್ನು ಹೊಂದಿರತಕ್ಕಂಥ 2 ಕೇಂದ್ರಾಡಳಿತ, ಒಂದು ಜಮ್ಮು ಕಾಶ್ಮೀರ, ಒಂದು ಯಾವುದು ಒಂದು ಡೆಲ್ಲಿ, ಒಂದೇನಪ್ಪ ಅಂದ್ರೆ ಜಮ್ಮು ಕಾಶ್ಮೀರ್, ಇನ್ನೊಂದು ಯಾವುದು ಈ ಪುದುಚೇರಿ. ಇವೇನಪ್ಪ ವಿಧಾನಸಭೆಯನ್ನು ಹೊಂದಿರತಕ್ಕಂಥವು. ಇವ್ರದ್ದು ಪುದುಚೇರಿ ಒಳಗಡೆ ಏನಪ್ಪಾ ಅಂದ್ರೆ ಹೊಸದಾಗಿ ನೇಮಕ ಮಾಡ್ಯಾರ ಅವರು ರಂಗಸ್ವಾಮಿ ಅಂತೇಳಿ ಅವರು ಕೂಡ ಹೊಸದಾಗಿ CM ಆಗಿ ನೇಮಕ ಮಾಡ್ಯಾರ. ಇವ್ ನೆನಪಿಡ್ಬೇಕು ಯಾರಪ್ಪ ಅಂದ್ರೆ ಈಗ ವೆಸ್ಟ್ ಬೆಂಗಾಲ್ ಸುವೇಂದು ಅಧಿಕಾರಿ. ನೆಕ್ಸ್ಟ್ ಆಸಾಮ್ ಹೇಮಂತ್ ಬಿಸ್ವಾ ಶರ್ಮಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ತಮಿಳುನಾಡು ಕೆಳಗಡೆ ಬಂದಾಗ ಯಾರಪ್ಪ ಅಂದ್ರೆ C. ಜೋಸೆಫ್ ವಿಜಯನ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದು ಕೇರಳ ಯಾರು C. ಸತೀಶನ್ ಅಂತ ಬರ್ತಾರ. ಹೌದಾ? ಪುದುಚೇರಿ C. ರಂಗಸ್ವಾಮಿ ಅಂತ ಬರ್ತಾರ. ಇವ್ರು 5 ಏನಪ್ಪಾ ಅಂದ್ರೆ ಇವ್ರ ನೇಮಕ ಇವ್ರನ್ನೇನಪ್ಪ ನೆನಪಿಟ್ಕೊಳ್ಳೋದು. ಹೌದಾ? ಗೊತ್ತಿರ. ಈ ನೆಕ್ಸ್ಟ್ ಈಗೇನಪ್ಪ ಇದು ಏನಾಯ್ತು, ಇದು ಕರೆಂಟ್ ಅಫೇರ್ಸ್. ಇನ್ನು ಕರೆಂಟ್ ಸಂಬಂಧಪಟ್ಟಂಗ ಇಲ್ಲಿ ಪೊಲಿಟಿ ಒಳಗಡೆ ಏನೋ ಮುಖ್ಯಮಂತ್ರಿ ಸಂಬಂಧಪಟ್ಟಂಗ ಕೆಲವೊಂದು ಏನಪ್ಪಾ ಅಂದ್ರೆ ಭಾರತ ಸಂವಿಧಾನದಲ್ಲಿ ಕೆಲವೊಂದು ಪ್ರೊವಿಷನ್ಸ್ ಗಳದಾವ. ಹೌದಾ? ಅವ್ರ ಅಧಿಕಾರ ಅವಧಿ ಎಷ್ಟಿರ್ತದ, ಅವ್ರ ನೇಮಕ ಮಾಡೋರು ಯಾರು, ಎಷ್ಟನೇ ಪಾರ್ಟಿಗಳ ಸಂಬಂಧಪಟ್ಟಂಗ ನೀವೇನ್ ಮಾಡ್ತೀರಿ, ನೀವೆಲ್ಲ ಇದನ್ನ ಓದ್ಕೊಂಡಿರ್ತೀರಿ. ಏನಪ್ಪಾ ಅಂದ್ರೆ ಏನು ಮುಖ್ಯಮಂತ್ರಿ ಸಂಬಂಧಪಟ್ಟಂಗ ಬೇರೆ ಏನೋ ಕ್ವಶನ್ ಕೇಳ್ಬಿಡ್ತಾನ. ಅಂದ್ರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಎಲ್ಲ ಕೇಳೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕೆಲವು ಸಂವಿಧಾನ ಸಂಬಂಧಪಟ್ಟ ಕೆಲವು ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ಎಲ್ಲವೂ ಅಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ನೆನಪಿಟ್ಕೊಂಡು ಹೋಗ್ಬೇಕು. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ಮುಖ್ಯಮಂತ್ರಿ ಅಂತ ಬಂದಾಗ ಮುಖ್ಯಮಂತ್ರಿ ನಮ್ಮ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ಬರುತ್ತಾರೆ ಅಂತ ಕ್ವಶನ್ ಕೇಳಬಹುದು. ಎಷ್ಟನೇ ಭಾಗಪ್ಪ ಅಂದ್ರೆ ನಿಮ್ಗೆ ಗೊತ್ತಿರೋ ವಿಚಾರ 6ನೇ ಭಾಗದಲ್ಲಿ ಬರ್ತಾರೆ. 5 ಕೇಂದ್ರ ಸರ್ಕಾರ, 6 ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದಲ್ಲಿ ಬರುವಂತ ಮೊದಲೇ ವ್ಯಕ್ತಿ ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿಗಳು. ಎಷ್ಟನೇ ಭಾಗಪ್ಪ ಅಂದ್ರೆ ಇವರು
6ನೇ ಭಾಗದಲ್ಲಿ ಬರ್ತಾರೆ. ಈ ನೆಕ್ಸ್ಟ್ ನಮ್ಮ ಇನ್ನೇನು ಕೇಳ್ಬೋದು, ಇತ್ತೀಚೆಗೆ ನೇಮಕ ಈ ಕೇಂದ್ರ ಏನ್ ಮಾಡ್ತಾರೆ ಗೊತ್ತಾ, ಇತ್ತೀಚೆಗೆ ನೇಮಕ ಆಗಿರ್ತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಂವಿಧಾನದ ಎಷ್ಟನೇ ವಿಧಿ ಮುಖಾಂತರ ನೇಮಕ ಮಾಡಿದ್ದಾರೆ ಅಂತ ಕ್ವಶನ್ ಕೇಳ್ಬಿಡ್ತಾರೆ. ಯಾರು ಮಾಡ್ತಾರೆ ಇದನ್ನ? ಕೇಂದ್ರ ಮಾಡ್ತಾರೆ. ನೀವು KSP ಮತ್ತು KPSC ಕ್ವಶನ್ ಪೇಪರ್ ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾನೆ. ಹೌದಾ, ಈ ರಾಜ್ಯದ ಹೊಸದಾಗಿ ನೇಮಕ ಮಾಡಿದ್ರೆ ಅವ್ರು ಯಾರು ಅಂತ ಕ್ವಶನ್ ಕೇಳ. ಬಟ್ ಕೇಳಿದ ನಿಮಿಟ್ ಡೈವರ್ಟ್ ಮಾಡ್ತಾನೆ. ಏನ್ ಗೊತ್ತಾ, ಇತ್ತೀಚೆಗೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ನೇಮಕ ಮಾಡಿದಾರ, ಅದು ನನಗೂ ಗೊತ್ತೈತಿ, ನಿನಗೂ ಗೊತ್ತೈತಿ. ಆದ್ರೆ ಈ ಒಂದು ನೇಮಕ ಮಾಡಿದ್ರೆ ಎಷ್ಟೇ ವಿಧಿಯ ಪ್ರಕಾರ ಮಾಡಿದಾರ ಅಂತ ಕ್ವಶನ್ ಕೇಳ ಅರ್ಥ. ಸೊ ಅದಕ್ಕೋಸ್ಕರ ನಾವು ಪೊಲಿಟಿನ ಅದಕ್ಕೆ ಲಿಂಕ್ ಮಾಡಿ ಓದೋದಾದ್ರೆ ಯಾವ ತರ ಅಂತೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೈಟ್, ಈಗ ನೋಡು, ನಮ್ಮ ಸಂವಿಧಾನದಲ್ಲಿ ಈ ಸಿಎಂ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಎಷ್ಟನೇ ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ 163 ಸಬ್+1. ಹೌದಾ, 163 ಸಬ್+1 ಅಲ್ಲಿ ನಮ್ಮ ಸಂವಿಧಾನದ ಒಬ್ಬ ಮುಖ್ಯಮಂತ್ರಿ ಇರ್ಬೇಕು, ಒಂದು ರಾಜ್ಯಕ್ಕೆ ಒಬ್ಬ ಮುಖ್ಯಮಂತ್ರಿ ಇರ್ಬೇಕು ಅಂತ ಹೇಳ್ತಾರೆ, ಸಬ್+1. ಇನ್ನೆಷ್ಟು ಆ ಮುಖ್ಯಮಂತ್ರಿನ ನೇಮಕ ಮಾಡೋರು ಯಾರು? ಗವರ್ನರ್ ನೇಮಕ ಮಾಡ್ತಾನೆ. ಅದ್ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಸ್ಟ್ ಗವರ್ನರ್ ಅನ್ನ ನೇಮಕ ಮಾಡ್ತಾರ ರಾಜ್ಯಪಾಲರು. ಆ ಎಷ್ಟನೇ ಆರ್ಟಿಕಲ್ ಮುಖಾಂತರ ನೇಮಕ ಮಾಡ್ತಾರ? ನೆಕ್ಸ್ಟ್ ಕ್ವಶನ್ ಕೇಳ್ಬೋದು ನೀವು. ಈಗ 163 ಅನ್ನೋದು ಸಬ್+1 ಅನ್ನೋದು ಆ ಹುದ್ದೆ ಬಗ್ಗೆ ಹೇಳಿದ್ರೆ ಆ ಹುದ್ದೆ ಇರ್ಬೇಕಂತ. ಅದೇ ರೀತಿ ಈ ಮುಖ್ಯಮಂತ್ರಿ ಮತ್ತು ಇತರೆ ನ್ಯಾಯಮೂರ್ತಿಗಳನ್ನ ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿ ಮಂಡಲ ನೇಮಕ ಮಾಡುವಂತರು ಗವರ್ನರ್. ಹಾಗಂತ ಹೇಳುವಂತ ಆರ್ಟಿಕಲ್ ಏನಪ್ಪ ಅಂದ್ರೆ 164. ಎಷ್ಟು? 164 ಅವರ ನೇಮಕ ಮಾಡ್ತಾರೆ. ಆ ಒಂದು ಆರ್ಟಿಕಲ್ ಮುಖಾಂತರ ಅವ್ರನ್ನ ನೇಮಕ ಮಾಡ್ತಾರೆ. ರೈಟ್, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಸುಪ್ರೀಂ ಕೋರ್ಟ್ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೇಮಕ ಮಾಡೋದು ರಾಷ್ಟ್ರಪತಿಯವರ ವಿವೇಚನೆಗೆ ಬಿಟ್ಟು ಕೊಟ್ಟದಂತ ವಿಚಾರ. ಅದು ಯಾವಾಗ ಯಾವುದೇ ಸರ್ಕಾರಗಳು ಏನಪ್ಪಾ ಅಂದ್ರೆ ಯಾವುದೇ ಪಕ್ಷಗಳು ಬಹುಮತ ಬರಲಿಲ್ಲ ಅಂದ್ರೆ, ಈಗ ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಗ ಎಲ್ಲಾಯ್ತು ತಮಿಳುನಾಡಲ್ಲಿ TVK ಏನಪ್ಪಾ ಅಂದ್ರೆ ಬಹುಮತ ಬರಲಿಲ್ಲ. ಸೊ ಬಹುಮತ ಬರ್ಲಿಕ್ಕಂದ್ರೆ ಎರಡು ಪಕ್ಷಗಳ ಕೂಡಿ, ಹೌದಾ, ಎರಡು ಪಕ್ಷಗಳ ಕೂಡಿ ಒಂದೇನಪ್ಪಾ ಅಂದ್ರೆ ಯಾವ್ದಾದ್ರು ಒಬ್ರು ಮೆಜಾರಿಟಿ ತೋರಿಸಿದಾಗ ಆ ಮೆಜಾರಿಟಿ ಮುಖಾಂತರ ಅವ್ರನ್ನ ನೇಮಕ ಮಾಡೋದು. ಅವಾಗ ಏನ್ ಮಾಡ್ತಾನೆ ಗೊತ್ತಾ, ಯಾವುದೇ ಎರಡು ಪಕ್ಷಗಳು ಮೆಜಾರಿಟಿ ಬರಲ್ಲ ಅಂದ್ರೆ ಏನ್ ಮಾಡ್ತಾನ, ಅವಾಗ ಗವರ್ನರು 1 ತಿಂಗಳು ಟೈಮ್ ಕೊಡ್ತಾನೆ. ಹೌದಾ, 1 ತಿಂಗಳು ಟೈಮ್ ಕೊಟ್ಟು ಆ 1 ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಮೆಜಾರಿಟಿನ ಪ್ರೂವ್ ಮಾಡ್ಬೇಕು. ಆ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಅವಾಗ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಹೌದಾ, ನೇಮಕ ಮಾಡ್ತಾರ. ಅದು ನಿಮ್ಗೇನ ಗೊತ್ತಿರಲಿ. ಅದು ಯಾರಿಗೂ ಬಿಡೋದು ಗವರ್ನರ್ಗೆ ಬಿಟ್ಟಂತ ವಿವೇಚನಾಧಿಕಾರಿ. ಹೌದಾ, ಈ ನೆಕ್ಸ್ಟ್ ಈಗ ಯಾವುದೇ ಒಂದು ಮುಖ್ಯಮಂತ್ರಿ ಹುದ್ದೆಗೆ ನೇಮಕ ಆಗ್ಬೇಕಂದ್ರೆ ಅವನು ಯಾವುದೇ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆದ ಅಧ್ಯಕ್ಷ ಸದಸ್ಯ ಆಗ್ಬೇಕಂತೇನಿಲ್ಲ. ಹೌದಾ, ಅವ್ನು ಸದಸ್ಯ ಇರ್ಲಿಲ್ಲ ಅಂದ್ರು ಕಾಮನ್ ಒಬ್ಬ ವ್ಯಕ್ತಿನ ತಂದು ಕೂಡ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬಹುದು, PM ಆಗಿ ನೇಮಕ ಮಾಡಬಹುದು. ಆದರೆ ಅವನು ಆ ಒಂದು ನೇಮಕ ಆಗಿ 6 ತಿಂಗಳ ಒಳಗಡೆ ಯಾವ್ದಾದ್ರು ಒಂದು ಸದನದ ಅಧ್ಯಕ್ಷ ಸದಸ್ಯತ್ವವನ್ನ ಪಡ್ಕೊಳ್ಬೇಕು. PM ಆಗಿರ್ಬೋದು ಅಥವಾ CM ಆಗಿರ್ಬೋದು, ಇಬ್ಬರಿಗೂ ಸೇಮ್. ಅದು ಅಲ್ಲಿ PM ಇಲ್ಲಿ CM ಅಷ್ಟೇ, ಸಿಂಪಲ್. ಹೌದಾ, ಈ ನೆಕ್ಸ್ಟ್ ಏನಪ್ಪ ಕೇಳ್ತಾನೆ ನಿಮ್ ಎಕ್ಸಾಮ್, ಈ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥ ಯಾರಾಗಿರ್ತಾ ಇರ್ತೀವಿ. ಅವಾಗ ನೀವೇನಂತೀರಿ ಸಡನ್ ಆಗಿ ಮುಖ್ಯಮಂತ್ರಿ ಅಂತ ಬಿಡ್ತೀರಿ. ಸಾರಿ, ತಪ್ಪದು. ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥ ಯಾರಾಗಿರ್ತಪ್ಪ ಅಂದ್ರೆ ಗವರ್ನರ್ ಆಗಿರ್ತಾರೆ. ಹೌದಾ, ಬಟ್ ರಿಯಲ್ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್ ಯಾರಾಗಿರ್ತಾರಪ್ಪ ಅಂದ್ರೆ ಅದು CM ಆಗಿರ್ತಾರೆ. ಹೌದಾ, CM ಆಗಿರ್ತಾರ. ಅದು ನಿಮ್ಗೆ ವಿಚಾರ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವರು ಮಂತ್ರಿ ಮಂಡಲವನ್ನ ಯಾರನ್ನ ಮಂತ್ರಿಯಾಗಿ ನೇಮಕ ಮಾಡಬೇಕು, ಏನ್ ಮಾಡಬೇಕು ಅನ್ನೋದನ್ನ ಯಾರಿಗೆ ಗವರ್ನರ್ಗೆ ಇವ್ರು ರೆಕಮೆಂಡ್ ಮಾಡುವಂತ ವ್ಯಕ್ತಿ ಅದು CM. ಈ ನೆಕ್ಸ್ಟ್ ರಾಜ್ಯ ಸರ್ಕಾರದ ಮುಖ್ಯಸ್ಥ ಯಾರಾಗಿರ್ತಾರಪ್ಪ ಅಂದ್ರೆ CM ಅವರಾಗಿರ್ತಾರೆ. ರಾಜ್ಯ ಸರ್ಕಾರದ ಮುಖ್ಯಸ್ಥ ಆಗಿರ್ತಾರ CM. ಈ ನೆಕ್ಸ್ಟ್ ಏನ್ ಗೊತ್ತಾ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ, ಗವರ್ನರ್ಗೆ ಸಹಾಯ ಮಾಡೋದು ಅಂದ್ರೆ ಕಾಯ್ದೆ ಕಾನೂನುಗಳನ್ನ ತರಲಿಕ್ಕೆ ಸಹಾಯ ಮಾಡೋದು ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿಗಳಿರ್ತಾರ, ಮಂತ್ರಿ ಮಂಡಲ ಇರಲ್ಲ, ಆ ಇವ್ರಿಬ್ಬರು ಮಧ್ಯೆ ಸಹಾಯ ಮಾಡೋರು ಗವರ್ನರ್ಗೆ. ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿ ಮಂಡಲ ಗವರ್ನರ್ಗೆ ಆಡಳಿತದಲ್ಲಿ ಸಹಾಯ ಮಾಡ್ಬೇಕಂತ. ಅದ್ ಎಷ್ಟನೇ ಆರ್ಟಿಕಲ್ ಮುಖಾಂತರ ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ನೀವು ಸಿಂಪಲ್ ಇಷ್ಟೇ ಕ್ವಶನ್ ಕೇಳ್ತಾನ. ಎಷ್ಟನೇ ಆರ್ಟಿಕಲ್ ಅಂದ್ರೆ 163. ಎಷ್ಟನೇ ಆರ್ಟಿಕಲ್? 163 ಮುಖಾಂತರ ಅಂದ್ರೆ ಗವರ್ನರ್ಗೆ ಇವ್ರು ಸಹಾಯ ಮಾಡ್ಬೇಕು. ಎಷ್ಟನೇ ಆರ್ಟಿಕಲ್? 163. ಹೌದಾ, ಇಷ್ಟು ನಿಮ್ಗೆ ಗೊತ್ತಿರಲ್ಲ ಆಕ್ಚುಲಿ. ಹೌದಾ, ನಿಮ್ಗೆ ಎಲ್ಲ ಗೊತ್ತಿರೋ ವಿಚಾರ, ಬಟ್ ಅದನ್ನ ಹೇಳಕೈತಿ. ಹೌದಾ, ಈ ನೆಕ್ಸ್ಟ್ ಇವ್ರಿಗೆ ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿಗಳಿಗೆ ಏನಿರ್ತಾರಲ್ಲ ಅವ್ರಿಗೆ
ಓತನ್ನ ಕೊಡೋರಪ್ಪ ಅಂದ್ರೆ ಗವರ್ನರು, ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ನೆಕ್ಸ್ಟ್ ಅವರು ರೆಸಿಗ್ನೇಷನ್ ಲೆಟರ್ ಯಾರಿಗೆ ಕೊಡ್ಬೇಕು ಅಂದ್ರೆ ಗವರ್ನರ್ ಕೊಡ್ತಾರ, ಅದು ನಿಮ್ಗೆ ಗೊತ್ತೈತಿ. ಇವ್ರ ಅಧಿಕಾರಾವಧಿ ಹೆಚ್ಚುಗ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಇಲ್ಲ. ನಾವು 5 ವರ್ಷಕ್ಕೆ ಎಲೆಕ್ಷನ್ ಮಾಡ್ತೀವಿ, ಬಟ್ ಇಷ್ಟೇ ವರ್ಷ ಅಂತೇಳಿ ಯಾವ್ದು ನಮ್ ಕೇಳ್ತಾನೆ. ನಿಮ್ಗೆ ಯಾರು ಕೇಳ್ಬೋದು, ನಿಮ್ಮ ಸಂವಿಧಾನದಲ್ಲಿ CM ನ ಅಧಿಕಾರಾವಧಿ ಎಷ್ಟು ಅಂತ ಕೇಳ್ತಾನ. ಹೌದಾ, ಯಾರ ಕೇಳಿದ್ರೆ ಯಾವುದೇ ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ಬೇಕು. ಹೌದಾ, ಹಾಗಾದ್ರೆ 5 ವರ್ಷ ಅಂತ 5 ವರ್ಷಕ್ಕೂ ಎಲೆಕ್ಷನ್ ಮಾಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ಯಾರ ಕೇಳಿದ್ರೆ ಏನ್ ಹೇಳ್ಬೇಕು, ಒಬ್ಬ ಮುಖ್ಯಮಂತ್ರಿ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಗೊತ್ತಾ, ಅವನು ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು. ಲೋಕಸಭೆ ಅಂದ್ರೆ PM, ವಿಧಾನಸಭೆ ಅಂದ್ರೆ CM. ಅಲ್ಲಿ ಬಹುಮತ ಪಡೆದಿರುವವರೆಗೂ, ಅವನಲ್ಲಿ ಬಹುಮತವನ್ನ ಎಲ್ಲಿವರೆಗೂ ಹೊಂದಿರ್ತಾನಲ್ಲ ಅಲ್ಲಿವರೆಗೂ ಮಾತ್ರ CM ಆಗಿರ್ತಾನೆ. ಈ 1 ವರ್ಷಕ್ಕೆ ಬಹುಮತ ಕಳ್ಕೊಬಹುದು. ಹೌದಾ, ಅಥವಾ 5 ವರ್ಷದವರೆಗೂ ಬಹುಮತವನ್ನ ಪಡ್ಕೊಳ್ಬಹುದು. ಅವ ಎಲ್ಲಿವರೆಗೂ ಬಹುಮತವನ್ನ ಪಡ್ಕೊಂಡಿರ್ತಾನಲ್ಲ ಅಲ್ಲಿವರೆಗೂ CM ಆಗಿರ್ತಾನ. ಬಹುಮತ ಕಳ್ಕೊಂಡ ತಕ್ಷಣ ಅದೇನಪ್ಪ ಅಂದ್ರೆ CM ಅವರು ಅವ್ರನ್ನ ವಜಾಗೊಳಿಸ್ಬಹುದು. ಹೌದಾ, ಈಗ ಇಷ್ಟು ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿರಲಿ. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಓದ್ಬೋದು ನೋಡ್ಬೇಕು ಗೊತ್ತಾ, ಈ ಕೆಲವೊಂದು ಏನಪ್ಪಾ ಅಂದ್ರೆ ಸಂಸ್ಥೆಗಳ ಅಥವಾ ಕೆಲವೊಂದು ಕಮಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೋ CM ಆಗಿರ್ತಾನೆ. ಹೌದಾ, ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಅಂತ. ಹೌದಾ, ರಾಜ್ಯ ಯೋಜನಾ ಆಯೋಗ ಕ್ವಶನ್ ಕೇಳ್ತಾ ನಿಮ್ಗೆ ಡೈರೆಕ್ಟ್ ಹಿಟ್ ಕ್ವಶನ್. ರಾಜ್ಯ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರ ಅಂತೇಳಿ ನಿಮ್ಗೆ ಗೊತ್ತಿರೋ ವಿಚಾರ. ಏನಪ್ಪಾ ಅಂದ್ರೆ CM ಹೇಳಕೈತಾರೆ, ರಾಜ್ಯದ ಮುಖ್ಯಮಂತ್ರಿಗಳು ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರಾಗಿರ್ತಾರೆ. ಸ್ಟೇಟ್ ಪ್ಲಾನಿಂಗ್ ನಿಮ್ಗೊಂದು ಕ್ವಶನ್. ಹೌದಾ, ಏನ್ ಕ್ವಶನ್ ಗೊತ್ತಾ, ಸ್ಟೇಟ್ ಪ್ಲಾನಿಂಗ್ ಕಮಿಷನ್ದು ನಮ್ಮ ಸಂವಿಧಾನದಲ್ಲಿ ಎಷ್ಟನೇ ಆರ್ಟಿಕಲ್ ಬರೋದಂತ. ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ನಮ್ಮ ಸಂವಿಧಾನದ ಎಷ್ಟನೇ ಆರ್ಟಿಕಲ್ ದಲ್ಲಿ ಬರೋದಂತ ಹೇಳಿ ಕಮೆಂಟ್ ಮಾಡಿ. ರೈಟ್, ಈ ನೆಕ್ಸ್ಟ್ ಅದರ ಅಧ್ಯಕ್ಷ ಆಗಿರ್ತಾನೆ ಗೊತ್ತಿರಲಿ. ಅದಾದ್ಮೇಲೆ ಈ ಜೋನಲ್ ಕೌನ್ಸಿಲ್ ಬರ್ತಾವ. ಜೋನಲ್ ಕೌನ್ಸಿಲ್ ವಲಯ ಮಂಡಳಿಗಳು ಅಂತ ಬರ್ತಾವ. ಈ ಜೋನಲ್ ಕೌನ್ಸಿಲ್ಸ್ ಗಳು ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಟೋಟಲ್ 6 ಅದಾವ. ಜೋನಲ್ ಕೌನ್ಸಿಲ್ 6 ಅದಾವ. ಇವುಗಳನ್ನ ಸ್ಥಾಪನೆ ಮಾಡಿದೇನಪ್ಪ ಅಂದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂತ ಬರ್ತದೆ 1956. ರಾಜ್ಯ ಪುನರ್ವಿಂಗಡಣೆ ಕಾಯ್ದೆ ಬರ 1956 ಅವಾಗ 5 ಸ್ಥಾಪನೆ ಮಾಡ್ತಾರ. 1978 ಅದಕ್ಕೆ ತಿದ್ದುಪಡಿ ಮಾಡಿ ಮತ್ತೊಂದು ಸ್ಥಾಪನೆ ಮಾಡ್ತಾರೆ. ಹೌದಾ, ಟೋಟಲ್ ಪ್ರಸ್ತುತ ಎಷ್ಟದಪ್ಪ ಅಂದ್ರೆ ಈಗ 6 ಜೋನಲ್ ಕೌನ್ಸಿಲ್ ಅದಾವ. ಈ ಜೋನಲ್ ಕೌನ್ಸಿಲ್ ದ ಅಧ್ಯಕ್ಷ ಯಾರಾಗಿರ್ತಾರೆ ಅಂತ ಕ್ವಶನ್ ಏನಾದ್ರು ನಿಮ್ಗೆ ಕೇಳಿದ್ರೆ ಹೋಮ್ ಮಿನಿಸ್ಟರ್ ಇರ್ತಾರೆ. ಎಕ್ಸಾಮ್ ಕ್ವಶನ್ ಕೇಳ್ತಾ ಹೋಮ್ ಮಿನಿಸ್ಟರ್ ಇರ್ತಾರೆ. ಅದಾದ್ಮೇಲೆ ಇತರದ್ದು ಉಪಾಧ್ಯಕ್ಷರು ಯಾರಪ್ಪ ಆಗಿರ್ತಾರೆ, ಆಯಾ ರಾಜ್ಯದ ಮುಖ್ಯಮಂತ್ರಿಗಳು ಉಪಾಧ್ಯಕ್ಷರಾಗಿರ್ತಾರೆ. ಜೋನಲ್ ಕೌನ್ಸಿಲ್ ನ ಮಾತಾಡ್ತಿದ್ರು. ಟೇಕ್ ಫಾರ್ ಎಕ್ಸಾಂಪಲ್, ಈಗ ನಾವೊಂದು ಎಕ್ಸಾಂಪಲ್ ಕೊಡ್ತೀನಿ ಹೆಂಗತ್ತೆ. ಈಗ ಸೌತ್ ಜೋನ್ ಅಂತ ಬರ್ತದೆ. ಸೌತ್, ನಾರ್ತ್, ಈಸ್ಟ್, ವೆಸ್ಟ್, ಸೆಂಟ್ರಲ್, ನಾರ್ತ್ ಈಸ್ಟ್ ಅಂತ ಟೋಟಲ್ 6 ಬರ್ತಾವ. ಹೌದಾ, ಅದರಲ್ಲಿ ಎಕ್ಸಾಂಪಲ್ ಕೊಟ್ಟಿರೋದಾದ್ರೆ ಸೌತ್ ಜೋನಲ್ ಕೌನ್ಸಿಲ್ದು ಏನಪ್ಪಾ ಅಂದ್ರೆ ನಾವು ಕರ್ನಾಟಕ ಬರೋದ್ರೊಳಗಡೆ. ಈ ಟೇಕ್ ಫಾರ್ ಎಕ್ಸಾಂಪಲ್, ಈ ವರ್ಷದ್ದು ಜೋನಲ್ ಕೌನ್ಸಿಲ್ದು ಏನಾದ್ರು ನಮ್ಮ ರಾಜ್ಯದೊಳಗಡೆ ಸಭೆ ಆದ್ರೆ ಅದರ ಅಧ್ಯಕ್ಷರು ಹೋಮ್ ಮಿನಿಸ್ಟರ್ ಇರ್ತಾರ, ಅದರ ಉಪಾಧ್ಯಕ್ಷರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ. ಹೌದಾ, ಅರ್ಥ ಆಯ್ತಾ, ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಇನ್ನು ಅದೇ ಸೌತ್ ಜೋನದ್ದು ನೆಕ್ಸ್ಟ್ ವರ್ಷ ಪಕ್ಕ ಏನಪ್ಪಾ ಅಂದ್ರೆ ತಮಿಳುನಾಡು ಅಥವಾ ಕೇರಳ ನಡೀತ ಅಂತ ತಿಳ್ಕೊಂಡು, ಆ ತಮಿಳುನಾಡು ಅಥವಾ ಕೇರಳ ನಡೆದಾಗ ಕೇರಳದ ಮುಖ್ಯಮಂತ್ರಿಗಳು ಅದರದ ಉಪಾಧ್ಯಕ್ಷರು ಇರ್ತಾರೆ. ಅರ್ಥ ಆಯ್ತಾ? ಓಕೆ, ರೈಟ್. ಇಷ್ಟೇನಪ್ಪ ಅಂದ್ರೆ ನಿಮಗ್ ಗೊತ್ತಿರ್ಬೇಕು, ಇಂಪಾರ್ಟೆಂಟ್ ಇದು. ಈ ನೆಕ್ಸ್ಟ್ ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ಬರೋದು. ಹೌದಾ, ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅದನ್ನ ರದ್ದು ಮಾಡ್ಯಾರ. ಈಗ ಪ್ರಸ್ತುತ ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಯಾವುದು ನೀತಿ ಆಯೋಗ ಜಾರಿಗೆ ತಗೊಂಬಂದ. ನೀತಿ ಆಯೋಗ ಅದು 2015 ನಿಮ್ಗೆಲ್ಲ ಗೊತ್ತಿರೋ ನೀತಿ ಆಯೋಗ. ಈ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೋ PM ಆಗಿರ್ತಾರೆ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಉಪಾಧ್ಯಕ್ಷ ನೇಮಕ ಮಾಡ್ತಾರ. ಇತರದ ಸದಸ್ಯರು ಯಾರಾಗಿರ್ತಪ್ಪ ಅಂದ್ರೆ ಎಲ್ಲಾ ರಾಜ್ಯದ ಹಣಕಾಸು ಮಂತ್ರಿಗಳು. KE ಕ್ವಶನ್ ಹಿಂಗೆ ಕೊಡ, ಅಲ್ಲಿ ಮುಖ್ಯಮಂತ್ರಿ ಕೊಟ್ಟಿಲ್ಲ. ಎಲ್ಲಾ ರಾಜ್ಯದ ಹಣಕಾಸು ಮಂತ್ರಿಗಳು ಮತ್ತು ಇನ್ನು ಇರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರ. ಆ ಹಣಕಾಸು ಮಂತ್ರಿ ಬೈ ಡಿಫಾಲ್ಟ್ ಆಗಿ ಯಾರಾಗಿರ್ತಾರಪ್ಪ ಅಂದ್ರೆ CM ಆಗಿರ್ತಾರೆ. ಕ್ವಶನ್ ಕೇಳ್ಬೋದು, ಈ ಏನಪ್ಪಾ ಅಂದ್ರೆ ನೀತಿ ಆಯೋಗದ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು. ಹೌದಾ, ಅಲ್ಲಿ ಆಪ್ಷನ್ ಕೊಟ್ರೆ ಮುಖ್ಯಮಂತ್ರಿ ಸರಿ ಆನ್ಸರ್, ಇಲ್ಲ ಮುಖ್ಯಮಂತ್ರಿ ಕೊಡಲೆ ಹಣಕಾಸು ಮಂತ್ರಿಗಳು ಅಂತ ಕೊಟ್ರೆ ಯಾರಪ್ಪ ಅಂದ್ರೆ ಅದು ಕೂಡ ಆನ್ಸರ್ ಕಟ್ ಆಗುತ್ತೆ. ಯಾಕಂದ್ರೆ ಹಣಕಾಸು ಮಂತ್ರಿಗಳೇ ಯಾರು ಇರ್ತಾರಪ್ಪ ಅಂದ್ರೆ ಈ CM ಕಡೆ ಇರ್ತದೆ. ಗೊತ್ತಿರ್ಬೇಕು ನಿಮ್ಗೆ ಅದೊಂದ. ಹೌದಾ, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಬರ್ತದೆ. ಭಾರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾನ. ಇಂಟರ್ ಸ್ಟೇಟ್ ಕೌನ್ಸಿಲ್ ಎಷ್ಟನೇ ಆರ್ಟಿಕಲ್ ಅಂದ್ರೆ 263. ಎಷ್ಟನೇ ಆರ್ಟಿಕಲ್ ಇಂಟರ್ ಸ್ಟೇಟ್ ಕೌನ್ಸಿಲ್? ಅಂತಾರಾಜ್ಯ ಮಂಡಳಿ, ಇಂಪಾರ್ಟೆಂಟ್ ಸಂವಿಧಾನಾತ್ಮಕ ಹುದ್ದೆ ಇದು. ಹೌದಾ, ಇಂಟರ್ ಸ್ಟೇಟ್ ಕೌನ್ಸಿಲ್ದು ಇತರ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂದ್ರೆ ನಿಮ್ಗೆ ಗೊತ್ತೈತಿ ಯಾರಿರ್ತಾರೋ PM ಇರ್ತಾರ. ಹೌದಾ, ಇತರದ ಅಲ್ಲಿ ಒಂದು ಸ್ಥಾಯಿ ಸಮಿತಿ ಅಂತ ಮಾಡ್ತಾರೆ. ಸ್ಥಾಯಿ ಸಮಿತಿ PSI 545 ಕ್ವಶನ್ ಕೇಳಿದ್ದ. ಫಸ್ಟ್ ಎಕ್ಸಾಮ್ ಇಟ್ಕೋತ ಅದ್ರಲ್ಲಿ ಕ್ವಶನ್ ಕೇಳಿದ. ಅಂತಾರಾಜ್ಯ ಮಂಡಳಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಯಾರಾಗಿರ್ತಾರಪ್ಪ ಅಂದ್ರೆ ಇದನ್ನು ಕೂಡ ಕಮೆಂಟ್ ಹಾಕ್ಬೇಕು ನೀವು.
ಅದ್ ಬೇಡ. ಈ ಟೇಕ್ ಫಾರ್ ಎಕ್ಸಾಂಪಲ್ ಯಾರಿರ್ತಾರಪ್ಪ ಅಂದ್ರೆ ಇದನ್ನ ಹೋಮ್ ಮಿನಿಸ್ಟರ್ ಇರ್ತಾರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಾರ, ಹೋಮ್ ಮಿನಿಸ್ಟರ್ ಇರ್ತಾರ. ಇಂಟರ್ ಸ್ಟೇಟ್ ಕೌನ್ಸಿಲ್ ಅಧ್ಯಕ್ಷರಾಗಿರ್ತಾರಪ್ಪ ಅಂದ್ರೆ PM ಆಗಿರ್ತಾರೆ, PM ಆಗಿರ್ತಾರೆ. ಈ ನೆಕ್ಸ್ಟ್ ಇತರ ಸದಸ್ಯರು ಯಾರಾಗಿರ್ತಾರಪ್ಪ ಅಂದ್ರೆ ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಸೇಮ್ ಯಾರಾಗಿರ್ತಾರಪ್ಪ ಅಂದ್ರೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಇಂಟರ್ ಸ್ಟೇಟ್ ಕೌನ್ಸಿಲ್ ಸದಸ್ಯರಾಗಿರ್ತಾರೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಂತ ಬರೋದು, ಅದೇ ಆರ್ಟಿಕಲ್ ಅಂದ್ರೆ 262 ದಾಗ ಬರೋದು. 262 ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಸಂಬಂಧಪಟ್ಟಂಗ ಬರುತ್ತೆ. ಸೊ ಇದು ನಿಮ್ಗ ಗೊತ್ತಿರಲಿ. CM ಸಂಬಂಧಪಟ್ಟಂಗ ಇಷ್ಟೆಲ್ಲ ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಕೆಲವೊಂದನ್ನ ಮೆನ್ಷನ್ ಮಾಡೋದು ಹೌದಾ. ಗೊತ್ತ್ರಿ, ಪ್ಲಾನಿಂಗ್ ಕಮಿಷನ್, ಸ್ಟೇಟ್ ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರಾಗಿರ್ತಾರ, ಜೂನಲ್ ಕೌನ್ಸಿಲ್ ಉಪಾಧ್ಯಕ್ಷರಾಗಿರ್ತಾರ, ಇಂಟರ್ ಸ್ಟೇಟ್ ಕೌನ್ಸಿಲ್ ಸದಸ್ಯರಾಗಿರ್ತಾರ ಹೌದಾ. ಅದಾದ್ಮೇಲೆ ಅಂದ್ರೆ ನೀತಿ ಆಯೋಗದ ಸದಸ್ಯರಾಗಿರ್ತಾರ ಯಾರು, ಈ CM ಅವರು ಸದಸ್ಯರಾಗಿರ್ತಾರೆ. ಇಷ್ಟೇನಪ್ಪ ಅಂದ್ರೆ ನಿಮ್ಗೆ ಗೊತ್ತ ಹೌದಾ. ಹಾಗಾದ್ರೆ ಇತ್ತೀಚೆಗೆ ನೇಮಕ ಹೊಸದಾಗಿರ್ತಕ್ಕಂಥ ನೇಮಕ ಆಗಿದ್ದಾಗ ಯಾರಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ದು ಸುವೇಂದು ಅಧಿಕಾರಿ, ಅಸ್ಸಾಮಲ್ಲಿ ಯಾರಪ್ಪ ಅಂದ್ರೆ ಯಾರು ಹೇಮಂತ್ ಬಿಸ್ವಾ ಶರ್ಮಾ ಅವ್ರು ನೇಮಕ ಮಾಡ್ತಾರ. ನೆಕ್ಸ್ಟ್ ತಮಿಳುನಾಡಲ್ಲಿ C. ಜೋಸೆಫ್ ವಿಜಯನ್ ನೇಮಕ ಆಗಿದಾರ ಹೌದಾ. ಇಲ್ಲಿ ಏನಪ್ಪಾ ಅಂದ್ರೆ ಕೇರಳದಲ್ಲಿ ಯಾರು ಸತೀಶನ್ ಅಂತ ನೇಮಕ ಆಗಿದಾರ. ಅದಾದ್ಮೇಲೆ ಈ ಪುದುಚೇರಿಯಲ್ಲಿ ಯಾರಪ್ಪ ಅಂದ್ರೆ ರಂಗಸ್ವಾಮಿ, ಇಷ್ಟೇನಪ್ಪಾ ಅಂದ್ರೆ ನೀವು ಅವ್ರು ಯಾವ್ದ ಏನಪ್ಪಾ ಅಂದ್ರೆ ಅವ್ರದ್ದು ಸಂವಿಧಾನದಲ್ಲಿ ಏನೇನು ಮೆನ್ಷನ್ ಮಾಡ್ಯಾರ ಅಂತ ಡಿಸ್ಕಷನ್ ಮಾಡಿದ್ವಿ. ಜಸ್ಟ್ ಇಷ್ಟೇ ನೆನಪುಕೊಂಡು ಹೋಗ್ಬಾರ್ದ, ನೀವೇನಪ್ಪ ಇದಕ್ಕೆ ಸಂಬಂಧಪಟ್ಟ ಎಲ್ಲವೂ ನೆನಪು ಮಾಡ್ಕೊಂಡು ಹೌದಾ. ನೇಮಕ ಓದ್ಕೊಂಡನ ಹೋಗ್ಬೇಕು ಹೌದಾ. ಭಾರಿ ಇಂಪಾರ್ಟೆಂಟು. ಈ ನೆಕ್ಸ್ಟ್ ಬರೋ ಎಕ್ಸಾಮ್ ಅಲ್ಲಿ ಈ ಕರೆಂಟ್ ನ್ಯೂಸ್ 100% ಎಕ್ಸಾಮ್ ಬಂದೇ ಬರ್ತದೆ ಹೌದಾ. ಇವ್ರ ನೇಮಕ ಮಾಡೋರು ಯಾರು, ಇವ್ರ ಎಲೆಕ್ಷನ್ಸ್ ಅನ್ನು ಸಂಬಂಧಪಟ್ಟಂಗಾದ್ರೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಎಲೆಕ್ಷನ್ಸ್ ಸಂಬಂಧಪಟ್ಟಂಗ ಡಿಸ್ಕಷನ್ ಮಾಡೋಣ ಹೌದಾ. ಅದನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರ, ಅದನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡಿ. ಇದು ಒಂದೇ ಮತ್ತೆ ಕಂಟಿನ್ಯೂ ಜಾಸ್ತಿ ಆಗ್ಬೋದು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡೋಣ. ಈ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಯಾವಪ್ಪ ಅಂದ್ರೆ ಈಗ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ ಈ BCCI ಹೌದಾ. BCCI ಸಂಬಂಧಪಟ್ಟಂಗ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇವತ್ತಿಗೆ ಸಂಬಂಧಪಟ್ಟಂಗ ಮಾತಾಡೋಣ. ಈಗ BCCI ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಅಂತೇಳಿ, ಅಂದ್ರೆ ಕ್ರಿಕೆಟ್ ಅನ್ನ ಕಂಟ್ರೋಲ್ ಮಾಡುವಂತ ಒಂದು ಬೋರ್ಡ್ ಇದು. ಸಿಂಪಲ್ ಇದ್ರದ್ದು KE ಕ್ವಶನ್ ಕೇಳೋಣ ಏನಪ್ಪಾ ಅಂದ್ರೆ ಇದ್ರದ್ದು ಫುಲ್ ಫಾರ್ಮ್ ಏನಂತೇಳಿ, ಬೋರ್ಡ್ ಆಫ್ ಕಂಟ್ರೋಲ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ. ಇದು ಸ್ಥಾಪನೆ ಆಗಿದ್ದು 1928 ಸ್ಥಾಪನೆ ಆಗುತ್ತೆ. 1928 ಸ್ಥಾಪನೆ ಆಗತಿ. ಇತರದ ಪ್ರಸ್ತುತ ಅಧ್ಯಕ್ಷರಪ್ಪ ಅಂದ್ರೆ ಮಿಥುನ್ ರಾಜತ್ ಅದ, ಮಿಥುನ್ ಪ್ರಸ್ತುತ ಅಧ್ಯಕ್ಷರ, ಅದಕ್ಕೂ ನಿಮ್ಗೆ ಗೊತ್ತಿರಲಿ. ಇದ್ರದ ಕೇಂದ್ರ ಕಚೇರಿ ಅಂದ್ರೆ ಮುಂಬೈ ಒಳಗೆ ಕೇಂದ್ರ ಕಚೇರಿ ಐತಿ, ಅದು ನಿಮ್ಗೆ ಗೊತ್ತಿರೋ ವಿಚಾರ. ಏನ್ ಗೊತ್ತಾ, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದ್ರೆ ಇತ್ತೀಚೆಗೆ ಈ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ CIC ಅಂತ ಬರೋದು, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ದವರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಈ BCCI ಸಂಬಂಧಪಟ್ಟ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಬೇಕಂತಂದ್ರೆ ನೀವೇನಪ್ಪಾ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮುಖಾಂತರ ನೀವು ಇನ್ಫಾರ್ಮೇಶನ್ ತಗೊಳ್ಬಹುದು ಅಂತೇಳಿ ಇಲ್ಲಿವರೆಗೂ ನಾವು ತಿಳ್ಕೊಂಡು. ಬಟ್ CIC ದವ್ರು ಏನ್ ಮಾಡ್ಯಾರ ಗೊತ್ತಾ, ಈ BCCI ಅನ್ನೋದು ಪಬ್ಲಿಕ್ ಅಥಾರಿಟಿ ಅಲ್ಲ ಹೌದಾ, ಇದೊಂದು ಪ್ರೈವೇಟ್ ಫಂಡೆಡ್ ಒಂದು ಬೋರ್ಡ್ ಇದು ಹೌದಾ. ಇದು ನಮ್ಮ ಅಂಡರ್ ಅಂದ್ರೆ CIC ಅಂಡರ್ ಬರಂಗಿಲ್ಲ ಅಂತೇಳಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಾರ. CIC ಅಂಡರ್ ರಿಪೋರ್ಟ್ ಕೊಟ್ಟಾರ. ಇದು ದಿಸ್ ಈಸ್ ನಾಟ್ ಅ ಪಬ್ಲಿಕ್ ಅಥಾರಿಟಿ. ಇದು ನೀವು ಏನಾದ್ರು ಸಂಬಂಧಪಟ್ಟಂಗೆ ನೀವೇನಾದ್ರು ಇನ್ಫಾರ್ಮೇಶನ್ ಕೇಳೋದಾದ್ರೆ ಇದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿ ಬರಂಗಿಲ್ಲ ಅಂತೇಳಿ CIC ಅವ್ರು ಏನಪ್ಪಾ ಅಂದ್ರೆ PR ರಮೇಶ್ ಅದಾರ ಈಗ ಪ್ರೆಸೆಂಟ್ ಹೌದಾ. ರಮೇಶ್ ಅದಾರಲ್ಲ, PR ರಮೇಶ್ ಅದಾರ, ಅವ್ರು ಏನಪ್ಪಾ ಅಂದ್ರೆ ಒಂದು ರಿಪೋರ್ಟ್ ಕೊಟ್ಟಾರ. ನಿಮ್ಗೆ ಗೊತ್ತು ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಪಬ್ಲಿಕ್ ಅಥಾರಿಟಿ ಜಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂತ ಇದೆ, ಇದು ನ್ಯೂಸ್ ಅಲ್ಲಿ. ಬಟ್ ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು BCCI ಫುಲ್ ಫಾರ್ಮ್, ಅದು ಸ್ಥಾಪನೆ ಆಗಿದ್ದು, ಅದ್ರ ಕೇಂದ್ರ ಕಚೇರಿ, ಈಗ ಪ್ರಸ್ತುತ ಅದರ ಅಧ್ಯಕ್ಷ ಯಾರು ಅಂತ ಹೇಳಿ ಮಿಥುನ್ ರಾಜತ್, ಅದು ನಿಮ್ಗೆ ಇಂಪಾರ್ಟೆಂಟ್ ಎಕ್ಸಾಮ್ ಹೌದಾ. ಈ ನೆಕ್ಸ್ಟ್ ಅದ್ರ ಕೆಲಸ ಏನಪ್ಪಾ ಅಂದ್ರೆ ಭಾರತದಲ್ಲಿ ಕ್ರಿಕೆಟ್ ಅನ್ನ ಇದೇನಪ್ಪಾ ಅಂದ್ರೆ ಕಂಡಕ್ಟ್ ಮಾಡೋದು, ಆಯೋಜನೆ ಮಾಡೋದವ್ರಿಗೂ BCCI ನಿಮ್ಗೆ ಗೊತ್ತಿಲ್ಲ. ಈ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರತಿ ಸಲ ಎಕ್ಸಾಮ್ ಕ್ವಶನ್ ಕೇಳೋದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಇಂಪಾರ್ಟೆಂಟ್. ನೀವು ಪ್ರತಿ ಎಕ್ಸಾಮ್ ತೆಗೆದು ನೋಡಿ ಅದ್ರ ಮೇಲೆ ಕ್ವಶನ್ಸ್ ಅದ. ಅದ್ರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಯಾವಾಗ ಬಂತು, ಅದ್ರ ಸಂಬಂಧಪಟ್ಟ ಏನು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋದು ಹೌದಾ. ಈಗ ನೋಡ್ರಿ, ಮೊನ್ನೆ ನೀವೆಲ್ಲ ಓದಿತ್ತೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸಂಬಂಧಪಟ್ಟಂಗ 2005ರಲ್ಲಿ ಆಕ್ಟ್ ಬರ್ತದೆ. ಆಕ್ಟ್ ಬಂದೇವ 2005ರಲ್ಲಿ. ಏನು ಕ್ವಶನ್ ಕೇಳಿದಕ್ಕೆ ಅಂದ್ರೆ ಇದು ಕೇಮ್ ಇನ್ ಟು ಫೋರ್ಸ್, ಇದು ಜಾರಿಗೆ ಬಂದಿದ್ದು ಯಾವಾಗ ವಿತ್ ಡೇಟ್ ಕೇಳಿದ್ರಿ ಹೌದಾ. October 12, 2005ರಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬರ್ತದೆ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬರ್ತದೆ ಹೌದಾ, ನಿಮ್ಗೆ ಗೊತ್ತ. ಈ ರೈಟ್ ಟು ಇನ್ಫಾರ್ಮೇಶನ್ ಅನ್ನೋದು ಇದೇನಪ್ಪ, ಇದೊಂದು ನಮ್ದು ಫಂಡಮೆಂಟಲ್ ರೈಟ್. ಕ್ವಶನ್ ಕೇಳಿದ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಈಸ್
ಆಪ್ಷನ್ ಕೊಟ್ಟು ಇದೊಂದು ಲೀಗಲ್ ರೈಟ್, ಇದೊಂದು ಫಂಡಮೆಂಟಲ್ ರೈಟ್, ಇದೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್, ಇದು ಮೇಲಿನ ಯಾವ್ದಲ್ಲ ಕ್ವಶನ್ ಕೊಟ್ಟ. ಇದೊಂದು ಫಂಡಮೆಂಟಲ್ ರೈಟ್. ಹಾಗಾದ್ರೆ ಫಂಡಮೆಂಟಲ್ ರೈಟ್ ಅಂದ್ರೆ ನಮ್ಮ ಸಂವಿಧಾನದ ರೈಟ್ ಟು ಇನ್ಫಾರ್ಮೇಶನ್ ಯಾವ ಆರ್ಟಿಕಲ್ ಹೇಳ್ಬೇಕಲ್ಲ, ಎಷ್ಟನೇ ಆರ್ಟಿಕಲ್ ಒಳಗಡೆ ಕೇಳ್ಬೋದು ನಿಮ್ಗೆ. ಎಷ್ಟು ಬಂದ್ರೆ 19 ಸಬ್ ಕ್ಲಾಸ್ 1 ಒಳಗಡೆ ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬರುತ್ತಲ್ಲ. ಸೊ ಆತರ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಸಂಬಂಧಪಟ್ಟಂಗ ನಾವು ಪಡ್ಕೊಳ್ಬಹುದು ಅಂತ ಹೇಳಿ ಫಂಡಮೆಂಟಲ್ ರೈಟ್ 19(1) ಸಬ್ ಕ್ಲಾಸ್ ಎ ಒಳಗಡೆ ಬರ್ತದೆ. ರೈಟ್. ಇನ್ನೊಂದು ಆರ್ಟಿಕಲ್ ಯಾವ್ದಪ್ಪ ಅಂದ್ರೆ 21ನೇ ಆರ್ಟಿಕಲ್ ಒಳಗಡೆನು ಕೂಡ ಇದೊಂದೇನು ರೈಟ್ ಟು ಇನ್ಫಾರ್ಮೇಶನ್ ಅನ್ನೋ ಒಂದು ಫಂಡಮೆಂಟಲ್ ರೈಟ್ ಅನ್ನೋದು ಬರ್ತದೆ. ಫಂಡಮೆಂಟಲ್ ರೈಟ್. ಇನ್ನು ಇದು ಯಾಕ್ಟ್ ಬಂದಿದ್ದು 2005. ಇದು ಕೇಮ್ ಇನ್ ಟು ಫೋರ್ಸ್ ಯಾವಪ್ಪ ಅಂದ್ರೆ ಅಕ್ಟೋಬರ್ 12, 2005 ಇದು ಜಾರಿಗೆ ಬರೋದು. ಈ ಡೇಟ್ ಇಂಪಾರ್ಟೆಂಟ್, ವಿತ್ ಡೇಟ್ ನೆನ್ಪಿಟ್ಕೋದು. ರೈಟ್. ಈಗ ಏನು ಕ್ವಶನ್ ಕೇಳ್ತಾರಪ್ಪ ಪದೇ ಪದೇ ಅಂದ್ರೆ, ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬರೋಕ್ಕಿಂತ ಮುಂಚೆ ಆಲ್ರೆಡಿ ಒಂದು ಆಕ್ಟ್ ಇತ್ತು, ಅದನ್ನ ರಿಪ್ಲೇಸ್ ಮಾಡಿ ಈ ಆಕ್ಟ್ ನ ತಗೊಂಡ್ಬರ್ತಾರೆ. ಅದೇ ಆಕ್ಟ್ ಯಾವುದು? ಅದು ಯಾವಪ್ಪ ಅಂದ್ರೆ ರೈಟ್ ಟು ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್. ಯಾವುದು? ರೈಟ್ ಟು ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ 2002 ಒಂದು ಆಕ್ಟ್ ತಗೊಂಡಿದ್ರು ಮೊದಲು. ರೈಟ್ ಟು ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಅಂತ 2002 ಒಂದು ಆಕ್ಟ್ ತಗೊಂಡ್ಬರ್ತಾರ. ಆ ಆಕ್ಟ್ ಅನ್ನ ರಿಪ್ಲೇಸ್ ಮಾಡಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಜಾರಿಗೆ ಮಾಡ್ತಾರೆ, ಅಕ್ಟೋಬರ್ 12ನೇ ತಾರೀಕು. ಇದ್ರ ಮುಖಾಂತರ ಪದೇ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ, ಈ ರೈಟ್ ಟು ಇನ್ಫಾರ್ಮೇಶನ್ ಮುಖಾಂತರ ಯಾವುದೋ ಒಂದು ಸಂಬಂಧಪಟ್ಟಂಗ ಇದು ಓನ್ಲಿ ಪಬ್ಲಿಕ್ ಅಥಾರಿಟಿಗೆ ಸಂಬಂಧಪಟ್ಟಂಗ ಮಾತ್ರ ಇನ್ಫಾರ್ಮೇಶನ್ ಕೊಡುತ್ತದೆ. ಅದೇ ನ್ಯೂಸ್ ಅಲ್ಲಿ ಇತ್ತು ಇವಾಗ, ಹೌದಾ? ಈ BCCI ಇದಪ್ಪ, BCCI ಇಟ್ಸ್ ನಾಟ್ ಅ ಪಬ್ಲಿಕ್ ಅಥಾರಿಟಿ ಅಂತ ಹೇಳ್ಬಿಡ್ತದ. CIC ಏನಿದ್ರು ಇಟ್ಸ್ ನಾಟ್ ಅ ಪಬ್ಲಿಕ್ ಅಥಾರಿಟಿ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ನಮ್ ಕಡೆ ಇರಂಗಿಲ್ಲ, ನಾವು ಇದ್ರು ಕೊಡಂಗಿಲ್ಲ ಅಂತ ಹೇಳ್ಬಿಡೋದು. ಅಂದ್ರೆ ಪ್ರೈವೇಟ್ ಸಂಬಂಧ ಏನಪ್ಪಾ, ಈಗ ಇನ್ಫೋಸಿಸ್ ಐತಿಪ್ಪ, ನಾ ಎಕ್ಸಾಂಪಲ್ ಕೊಡಕ್ ನಂಗೆ ಯಾವ್ದು ಸೀರಿಯಸ್ ತಗೋಬಾರ್ದು. ಯಾವ್ದೋ ಒಂದು ಕಂಪನಿ ಯಾವ್ದೋ ಪ್ರೈವೇಟ್ ಕಂಪನಿ, ಅದಕ್ಕೆ ಸಂಬಂಧಪಟ್ಟಂಗ ಅದ್ರದ್ದು ಇನ್ವೆಸ್ಟ್ ಕ್ಯಾಪಿಟಲ್ ಎಷ್ಟೈತಿ, ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟೈತಿ, ಅದ್ರ ಟರ್ನ್ ಓವರ್ ಎಷ್ಟೈತಿ ಅಂತ ನೀವೇನಾದ್ರು ಇನ್ಫಾರ್ಮೇಶನ್ ಕೇಳಿದ್ರೆ ಅವ್ರು ಕೊಡಂಗಿಲ್ಲ. ಅದಕ್ಕೆ ಅವ್ರ ಸಂಬಂಧ, ಅದು ಪ್ರೈವೇಟ್ ಎಂಟಿಟಿ, ಅದ ಓನ್ಲಿ ಯಾರಪ್ಪ ಅಂದ್ರೆ ಪಬ್ಲಿಕ್ ಸಂಬಂಧಪಟ್ಟಂಗ ಮಾತ್ರ ಇನ್ಫಾರ್ಮೇಶನ್ ನ ಕೊಡ್ತಾರೆ. ಇನ್ಯಾರು ಕೇಳ್ಬೋದು, ದಿಸ್ ಈಸ್ ಅಪ್ಲಿಕೇಬಲ್ ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಅಂತ ಕ್ವಶನ್ ಕೇಳ್ಬೋದು. ಅದು ತಪ್ಪು. ಓನ್ಲಿ ಪಬ್ಲಿಕ್ ಅಥಾರಿಟಿ ಸಂಬಂಧಪಟ್ಟ ಮಾತ್ರ ಇದು ಇನ್ಫಾರ್ಮೇಶನ್ ಕೊಡ್ತು ಒಂದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ, ಈ ಆಕ್ಟ್ ಮುಖಾಂತರ ನೀನು ಏನಾದ್ರು ಕ್ವಶನ್ ಕೇಳ್ತಾನ, ಈ ಏಜ್ ಲಿಮಿಟ್, ಈಗ ನನಗೆ ಇನ್ಫಾರ್ಮೇಶನ್ ಬೇಕಾಗೈತಿ, ಯಾವುದೋ ಒಂದು DRDO ಸಂಬಂಧಪಟ್ಟಂಗ ಅಥವಾ ಇಸ್ರೋ ಸಂಬಂಧಪಟ್ಟಂಗ ಒಂದು ಇನ್ಫಾರ್ಮೇಶನ್ ಬೇಕಾಗೈತಿ, ಅಥವಾ ಯಾವುದೋ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಬೇಕಾಗೈತಿ ಅಂದಾಗ ನಿಮ್ ಕ್ವಶನ್ ಕೇಳ್ತಾನ, ಆಪ್ಷನ್ಗಳು ಕೊಡ್ತಾನ. ಯಾವ್ದಾದ್ರು ಏಜ್ ಲಿಮಿಟ್, ಈ 18 ವರ್ಷ ಮೇಲ್ಪಟ್ಟಿರ್ಬೇಕು, 14 ವರ್ಷ ಮೇಲ್ಪಟ್ಟಿರ್ಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಇನ್ಫಾರ್ಮೇಶನ್ ಪಡ್ಕೊಳ್ಳಿಕ್ಕೆ. ಹಿಂಗೇನಾದ್ರು ಯಾರಿಗೆ ಕೇಳಿದ್ರೆ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ, ಯಾವುದೇ ಏಜ್ ದವರು ಇದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ತಗೊಳ್ಬಹುದು, ಅಪ್ಲಿಕೇಶನ್ ಹಾಕ್ಬಹುದು. ಎರಡನೇ ಪಾಯಿಂಟ್. ಇಲ್ಲಿ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟೈತಿ ಅಂತ ಕ್ವಶನ್ ಕೇಳ್ತಾನ. ಅಪ್ಲಿಕೇಶನ್ ಫೀಸ್ ಫ್ರೀ ಆಫ್ ಕಾಸ್ಟ್ ಐತೆ ಅಂತ ಕೇಳ್ತಾನ. ಫ್ರೀ ಆಫ್ ಕಾಸ್ಟ್ ಇಲ್ಲ, ಇದಕ್ಕೆ ಒಂದು ಫೀಸ್ ಐತಿ. ಎಷ್ಟು ಫೀಸ್ ಐತಪ್ಪ ಅಂದ್ರೆ ಇದು 10 ರೂಪಾಯಿ. ಹೌದಾ? 10 ರೂಪಾಯಿ ಇದ್ರದ್ದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಐತಿ. ಅಪ್ಲಿಕೇಶನ್ ಫೀಸ್ ಅನ್ನ ನಿಮ್ಗೆ ಕೊಡಬೇಕು. ಅದಾದ್ಮೇಲೆ ಈಗ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ, ಹೌದಾ, ಅಂದ್ರೆ ಯಾರು ಈ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಯಾರಿಗೆ ತಗೊಳ್ಳಿಕ್ಕೆ ಅವಕಾಶ? ಸಿಟಿಜನ್ ಆಫ್ ಇಂಡಿಯಾ, ಯಾವುದೇ ನಮ್ಮ ಸಂವಿಧಾನದ ನಾಗರಿಕ ಯಾರೇ ಇದ್ರೂ ಕೂಡ ಅವ್ರಿಗೇನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಪಡ್ಕೊಳ್ಳುವಂತ ಹಕ್ಕದ. ಅದಾದ್ಮೇಲೆ ಈ ಟೈಪ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈ ಒಂದು ಆಕ್ಟ್ ಅಡಿ ಈಗ ಇನ್ಫಾರ್ಮೇಶನ್ ವಿದಿನ್ ಎಷ್ಟು ದಿನದ ಒಳಗಡೆ ಕೊಡಬೇಕಂತ ಕೇಳ್ತಾನೆ. ಈಗ ನಾವು ಅದಕ್ಕೂ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಬೇಕಾಗಿರ್ತೈತಿ, ನಾವು ಅಪ್ಲಿಕೇಶನ್ ಹಾಕಿರ್ತೀನಿ, ಎಷ್ಟು ದಿನದೊಳಗೆ ಕೊಡಬೇಕಪ್ಪ ಅಂದ್ರೆ ಅವರು ಮ್ಯಾಕ್ಸಿಮಮ್ 30 ದಿನ. ಕ್ವಶನ್ ಕೇಳ್ತಾನೆ ನಿಮ್ ಎಕ್ಸಾಮ್, ಎಷ್ಟು ದಿನದೊಳಗೆ ಕೊಡಬೇಕಪ್ಪ ಅಂದ್ರೆ 30 ದಿನ. ಆ 30 ದಿನ ದಾಟಿತಂದ್ರೆ, ಟೇಕ್ ಫಾರ್ 30 ದಿನ 30 ದಿನ ಆದ್ರೂ ನಿನಗೆ ಏನೋ ಇನ್ಫಾರ್ಮೇಶನ್ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅವಾಗ ಏನಪ್ಪಾ ಅಂದ್ರೆ ಪರ್ ಡೇ 250 ರೂಪಾಯಿ ಪೆನಾಲ್ಟಿ ಹಾಕ್ತಾರ ಅವನ ಮೇಲೆ. ಹೌದಾ? ಪೆನಾಲ್ಟಿ. ಹೌದಾ? ಅಪ್ಲೇಟ್ ಏನು ರೈಟ್ ಟು ಇನ್ಫಾರ್ಮೇಶನ್ ಅಡಿ ಯಾರು ಕೆಲಸ ಮಾಡ್ತಿರ್ತಾರಲ್ಲ, ಆ ಒಂದು ಅಥಾರಿಟಿ ಒಬ್ಬ ವ್ಯಕ್ತಿ ಇರ್ತಾರಲ್ಲ, ಆಫೀಸರ್ ಇರ್ತಾರಲ್ಲ, ಅವನ ಮೇಲೆ ಪರ್ ಡೇ 250 ರೂಪಾಯಿ ಅವ್ನು ಏನ್ ಕಟ್ಬೇಕ್ರಿ, ಏನ್ ಕಟ್ಬೇಕು? ಪೆನಾಲ್ಟಿ ಕಟ್ಟಬೇಕು. ಮ್ಯಾಕ್ಸಿಮಮ್ ಎಷ್ಟುವರೆಗಪ್ಪ ಅಂದ್ರೆ 25,000 ರೂಪಾಯಿ ಕೂಡ ಮ್ಯಾಕ್ಸಿಮಮ್ ಕಟ್ಬೇಕು ಪೆನಾಲ್ಟಿ. ಮ್ಯಾಕ್ಸಿಮಮ್ 20, ಮತ್ತೆ 1 ಲಕ್ಷ ಕಟ್ಟು 2 ಲಕ್ಷ ಕಟ್ಟು ಅಂತ ಅನ್ನಬಾರ್ದು. ಹೌದಾ? ಮ್ಯಾಕ್ಸಿಮಮ್ 25,000 ಬಂಡ ಕಟ್ಟಬೇಕು ಪರ್ ಡೇ 250. ಈ ನೆಕ್ಸ್ಟ್ ಈ ಒಂದು ಅಡಿ ನಾವು ಇನ್ಫಾರ್ಮೇಶನ್ ತಗೊಳ್ಬೇಕಾದ್ರೆ ನಾ ಎಷ್ಟು ದಿನ ಮ್ಯಾಕ್ಸಿಮಮ್ ಕೊಟ್ಟಿದ್ದೆ, ಟೈಮಿಂಗ್ ಕೊಡೋದಪ್ಪ ಅಂದ್ರೆ 30 ದಿನ ಕೊಟ್ಟಾರ. ಇನ್ ಕೇಸ್ ಆ ಒಂದು ನೀ ಪಡ್ಕೊಳ್ಳುವಂತ ಮಾಹಿತಿ ಅದು ಒಂದು ಜೀವಕ್ಕೆ ಸಂಬಂಧಪಟ್ಟದ, ಲೈಫ್ ಅಂಡ್ ಲಿಬರ್ಟಿ ಸಂಬಂಧಪಟ್ಟಂಗ ಆಗಿತ್ತಂದ್ರೆ, ಈ ಟೈಪ್ ಅಂದ್ರೆ ಯಾವ್ದೋ ಒಂದು ಜೀವಕ್ಕೆ ಹಾನಿ ಆಗತ್ತದ. ಆ ಇನ್ಫಾರ್ಮೇಶನ್ ಪಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಜೀವಕ್ಕೆ ಹಾನಿ ಇರ್ತದೆ. ಹೌದಾ? ಅಂತ ಸಂದರ್ಭದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಎಷ್ಟು ದಿನ ಟೈಮ್ ಕೊಟ್ರಪ್ಪ? ಒಂದು 2 days.
48 ಅವರ್ಸ್ ಅಲ್ಲಿ ನೀವು ಇನ್ಫಾರ್ಮೇಶನ್ ಕೊಡ್ಲೇಬೇಕು. ಎದಕ್ಕೆ ಸಂಬಂಧಪಟ್ಟಂಗೆ ಓನ್ಲಿ ಇದು ಲೈಫ್ ಅಂಡ್ ಲಿಬರ್ಟಿ. ಇದ್ರ ಕ್ವಶನ್ ಕೇಳ್ತಾನೆ, ನೆನಪಿಟ್ಟು ಯಾಕೆ ಇನ್ಫಾರ್ಮೇಶನ್ ಹೇಳಕೈತಿ ಅಂದ್ರೆ ನೀ ಜಸ್ಟ್ ರೈಟ್ ಟು ಇನ್ಫಾರ್ಮೇಶನ್ ಯಾಕೆ 2005 ಯಾವಾಗ ಗೊತ್ತು ಅಕ್ಟೋಬರ್ 12 2005 ಹಿಂಗ ಓದ್ಕೊಂಡು ಹೋಗಿರ್ತಿ ಯಾವ ಎಟ್ನಾಟಿಗೆ ಓದ್, ಬಟ್ ಒಳಗಡೆ ಏನೋ ಡೀಪ್ ಆಗಿ ಕ್ವಶನ್ ಕೇಳಿದ್ರೆ ಇದನ್ನ ನೆನಪು ಹೋಗ್ಬೇಕು. ಇರ್ಬೋದಿಲ್ಲ? ಕರೆಕ್ಟ್. ಇನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈಗ ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಗ ಯಾವ್ದೋ ಒಂದು ಇನ್ಫಾರ್ಮೇಶನ್ ನೀವು ಪಡ್ಕೊಳ್ತಿ, ಕೊಡ್ತಾನ ಅವನ 30 ದಿವಸದಲ್ಲಿ ಕೊಡ್ತಾರ. 30 ದಿವಸ ಕೊಟ್ಟ ಅದು ನಿನಗೆ ಏನಪ್ಪಾ ಸ್ಯಾಟಿಸ್ಫೈ ಆಗಂಗಿಲ್ಲ. ಅದು ಸ್ಯಾಟಿಸ್ಫೈ ಅಂದ್ರೆ ಫಸ್ಟ್ ಅಪಿಲೇಟ್ ಅಥಾರಿಟಿ ಮುಖಾಂತರ ನೀವು ಪಡ್ಕೊಂಡಿರ್ತಿ, ಅದನ್ನ ಸ್ಯಾಟಿಸ್ಫೈ ಆಗಂಗಿಲ್ಲ. ನೀನ್ ಮತ್ತೆ ವಾಪಸ್ ಏನಪ್ಪಾ ಅಂದ್ರೆ ಮತ್ ಬೇರೆ ಯಾವ್ದೋ ಒಂದು ಸೆಕೆಂಡ್ ಅಪಿಲೇಟ್ ಅಥಾರಿಟಿಗೆ ನೀನ್ ಏನಾದ್ರು ಮತ್ತೆ ವಾಪಸ್ ನೀನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಷ್ಟು ಟೈಮಿಂಗ್ ಐತಿ ಅಂದ್ರೆ 90 ದಿನದ ಒಳಗಡೆ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕು. ನೀನ್ ಕ್ವಶನ್ ಕೇಳ್ತಾನೆ ಎಷ್ಟು ದಿನ ಏನು ಅಂತೇಳಿ. 90 ದಿನ ಅಂದ್ರೆ ಹೆಂಗಲ್ಲಿ ನೋಡ್ರಿ, ಜುಡಿಷಿಯಲ್ ರಿವ್ಯೂ ಅಥವಾ ರಿವ್ಯೂ ಪಿಟಿಷನ್ ಯಾವ ಸುಪ್ರೀಂ ಕೋರ್ಟ್ ನ ಹಾಕ್ತಿರ್ಲಿಲ್ಲ ನೀವು, ರಿವ್ಯೂ ಪಿಟಿಷನ್ 137 ಆಲ್ರೆಡಿ ಡಿಸೈಡ್ ಮಾಡಿದ್ ನಾವು. ಆತರ ಇಲ್ಲಿ ನೀವೇನಾದ್ರು ಅಪ್ಲಿಕೇಶನ್ ವಾಪಸ್ ಹಾಕ್ಬೇಕಂದ್ರೆ ನಿಮ್ ಕೊಟ್ಟಿರೋ ಇನ್ಫಾರ್ಮೇಶನ್ ಸ್ಯಾಟಿಸ್ಫೈ ಆಗಿರಂಗಿಲ್ಲಪ್ಪ. ಅವಾಗ ಸೆಕೆಂಡ್ ಅಪಿಲೇಟ್ ಅಥಾರಿಟಿ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಷ್ಟು ದಿನದ ಒಳಗಡೆ ಹಾಕ್ಬೇಕಪ್ಪ ಅಂದ್ರೆ 90 ದಿನದ ಒಳಗಡೆ ಹಾಕ್ಬೇಕು. 90 ದಿನಗಳ ಹಾಕ್ಬೇಕು. ಹೌದಾ? ಈಗ ನೆಕ್ಸ್ಟ್ ಅದಾದ್ಮೇಲೆ ಈಗ ಅದೇ ರೀತಿ ಏನಪ್ಪಾ ಅಂದ್ರೆ ಈಗ ಏನ್ ಎಲೆಕ್ಷನ್ ಏನು ಇನ್ಫಾರ್ಮೇಶನ್ ಆಕ್ಟ್ ಇನ್ಫಾರ್ಮೇಶನ್ ಆಕ್ಟ್, ನ್ಯಾಷನಲ್ ಇನ್ಫಾರ್ಮೇಶನ್ ಆಕ್ಟ್ ಐತಲ್ಲ, ಈ ಆಕ್ಟ್ ಅಡಿ ಕೆಲವೊಂದೇನಪ್ಪಾ ಅಂದ್ರೆ ಈ ಸೆಕ್ಷನ್ ಟೋಟಲ್ ಸೆಕ್ಷನ್ ಎಷ್ಟಪ್ಪ ಅಂದ್ರೆ 31 ಸೆಕ್ಷನ್ಸ್ ಗಳು ಅದಾವ್ರಿ. ಹೌದಾ? ಈ ಆಕ್ಟ್ ಅಲ್ಲಿ ಇನ್ಫಾರ್ಮೇಶನ್ ಆಕ್ಟ್ ಅಡಿಯಲ್ಲಿ ಏನಪ್ಪಾ ಅಂದ್ರೆ 31 ಸೆಕ್ಷನ್ ಅದಾವ. ಈ 31ರಲ್ಲಿ 8ನೇ ಸೆಕ್ಷನ್ ಹೇಳ್ತಂದ್ರೆ 8ನೇ ಸೆಕ್ಷನ್ ಈಗ ಏನ್ ಕೆಲವೊಂದಿಷ್ಟು ನೀ ಎಲ್ಲಾ ಇನ್ಫಾರ್ಮೇಶನ್ ಕೇಳಿದ ತಕ್ಷಣ ಎಲ್ಲಾ ನಿಮ್ಗೆ ಏನ್ ಕೇಳಿದ್ರದೆಲ್ಲ ಕೊಡಕ್ ಅವಕಾಶ ಇಲ್ಲ. ಹೌದಾ? ಕೆಲವೊಂದು ನ್ಯಾಷನಲ್ ಸೆಕ್ಯೂರಿಟಿ ಸಂಬಂಧಪಟ್ಟ ಕೆಲವೊಂದು ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಅನ್ನ ಎಕ್ಸಾಮ್ಷನ್ಸ್ ಮಾಡ್ಯಾರ. ಹೌದಾ? ಅದ್ರ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಡಂಗಿಲ್ಲ. ಅವ್ರು ಕೊಡ್ಲಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲಿ ಯಾವುದೇ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಸೊ ಅವು ಯಾವಪ್ಪ ಅಂದ್ರೆ ನಿಮ್ ಕ್ವಶನ್ ಕೇಳ್ಬೋದು, ಈಗ ಕೆಲವೊಂದು ಎಕ್ಸಾಮ್ಷನ್ಸ್ ಗಳದಾವಲ್ಲ, ಎಷ್ಟನೇ ಸೆಕ್ಷನ್ ಮುಖಾಂತರ ಅಂದ್ರೆ 8ನೇ ಸೆಕ್ಷನ್ ಮುಖಾಂತರ ಎಕ್ಸಾಮ್ಷನ್ ಕೊಟ್ಟಾರ. ಅವು ಯಾವಪ್ಪ ಅಂದ್ರೆ ಈಗ DRDO ಸಂಬಂಧಪಟ್ಟಂಗ, ಹೌದಾ, ಇಸ್ರೋ ಸಂಬಂಧಪಟ್ಟಂಗ, ಅದೇ ರೀತಿ ಏನಪ್ಪಾ ಅಂದ್ರೆ IB ಇಂಟೆಲಿಜೆನ್ಸ್ ಬ್ಯೂರೋ ಸಂಬಂಧಪಟ್ಟಂಗ, ರಿಸರ್ಚ್ ಅಂಡ್ ಅನಲೈಸ್ ವಿಂಗ್ ಅಂತ ಬರ್ತದೆ, ರಾಗ್ ಸಂಬಂಧಪಟ್ಟಂಗ, ಹೀಗೆ ಮತ್ತೇನಪ್ಪಾ ಅಂದ್ರೆ ನಮ್ ಕ್ಯಾಬಿನೆಟ್ ಕೆಲವು ಸಂಬಂಧಪಟ್ಟಂಗ ಪೇಪರ್ಸ್ ಸಂಬಂಧಪಟ್ಟಂಗ, ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ಸೀಕ್ರೆಟ್ಸ್ ಗಳದಾವ ನಮ್ಮ. ಹೌದಾ? ಅವಕ್ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಅವ್ರಿಗೆ ಕೇಳಿದ್ರು ಕೂಡ ಕೊಡಂಗಿಲ್ಲ. ಹೌದಾ? ಅವಕ್ಕೆ ಏನಪ್ಪಾ ಅಂದ್ರೆ ಎಕ್ಸಾಮ್ಸ್ ಇದಾವ. ಎಷ್ಟನೇ ಸೆಕ್ಷನ್ ಹೇಳಪ್ಪ ಅಂದ್ರೆ ಸೆಕ್ಷನ್ ನಂಬರ್ 8ನೇ ಸೆಕ್ಷನ್ ಹೇಳ್ತಾರೆ. ಹೌದಾ? ಇದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಗೊತ್ತಿರ. ಅದೇ ರೀತಿ ಈಗ ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪ ಯಾವ್ದೋ ಒಂದು ಇನ್ಫಾರ್ಮೇಶನ್ಸ್ ಬೇಕಾದಾಗ ನೀನು ಅಪ್ಲಿಕೇಶನ್ ಹಾಕಿದಾಗ ಯಾವುದೇ ಫಸ್ಟ್ ಅಪಿಲೇಟ್ ಅಥಾರಿಟಿ ಇರುತ್ತಲ್ಲ, ಅವ್ರು ಏನಪ್ಪ ಅವ್ರ ಕಡೆ ಇನ್ಫಾರ್ಮೇಶನ್ ಇರ್ಲಿಲ್ಲ ಅಂದ್ರೆ ಅದನ್ನ ಸೆಕೆಂಡ್ ಅಪಿಲೇಟ್ ಅಥಾರಿಟಿಗೆ ಟ್ರಾನ್ಸ್ಫರ್ ಮಾಡಕ್ ಅವಕಾಶ ಐತಿ. ನಮ್ ಕಡೆ ಇದು ಇನ್ಫಾರ್ಮೇಶನ್ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಗ ನೀವೇ ಅವ್ರಿಗೆ ಸಂಬಂಧಪಟ್ಟಂಗ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳಿ ಸೆಕೆಂಡ್ ಅಪಿಲೇಟ್ ಟ್ರಿಬ್ಯುನಲ್ಗೆ ಟ್ರಾನ್ಸ್ಫರ್ ಮಾಡಕ್ ಅವಕಾಶ ಇಲ್ಲ. ಈ ಟ್ರಾನ್ಸ್ಫರ್ ಮಾಡಕ್ ಮ್ಯಾಕ್ಸಿಮಮ್ ಎಷ್ಟು ಹಂಗೈತೆ ಇನ್ಫಾರ್ಮೇಶನ್ ಇಲ್ಲ ಹಂಗೆ ಕೊಡಂಗಿಲ್ಲ. ಅವಾಗ ಏನಪ್ಪಾ ಅಂದ್ರೆ ಕೆಲವೊಂದು ಟೈಮ್ ಲಿಮಿಟ್ ಅದ. ಆ ಟೈಮ್ ಲಿಮಿಟ್ ಒಳಗಡೆ ಏನಪ್ಪಾ ಅಂದ್ರೆ ನೀವು ಟ್ರಾನ್ಸ್ಫರ್ ಮಾಡ್ಬೇಕು. ಟೇಕ್ ಫಾರ್ ಎಷ್ಟಪ್ಪ ಅಂದ್ರೆ 5 ದಿನ ಟೈಮ್ ಲಿಮಿಟ್ ಅದ. ಅಂದ್ರೆ ಫಸ್ಟ್ ಅಪಿಲೇಟ್ ಟ್ರಿಬ್ಯುನಲ್ ಅಥಾರಿಟಿಯಿಂದ ಸೆಕೆಂಡ್ ಅಪಿಲೇಟ್ ಅಥಾರಿಟಿಗೆ ಆ ಒಂದು ನಿಮ್ಮ ಫೈಲ್ ಅನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಎಷ್ಟು ದಿನ ಅವಕಾಶ ಇತ್ತಪ್ಪ ಅಂದ್ರೆ ಓನ್ಲಿ 5 ಡೇಸ್ ಅವಕಾಶ. ಓನ್ಲಿ 5 ಡೇಸ್ ಅವಕಾಶ. ಈಗ ನೆಕ್ಸ್ಟ್ ಇದೇ ಹೇಳಿದೆ ನಿಮ್ಗೆ ಏನಪ್ಪಾ ಅಂದ್ರೆ ಇದು ಫ್ರೀ ಆಫ್ ಕಾಸ್ಟ್ ಇಲ್ಲ. 10 ರೂಪೀಸ್ ಏನಪ್ಪಾ ಅಂದ್ರೆ ಇದ್ರದ ಫೀಸ್ ಅದ. ಇದ್ರ ಕೆಲವೊಂದು ಏನಪ್ಪಾ ಅಂದ್ರೆ ಈ BPL ಬಿಲೋ ಪಾವರ್ಟಿ ಲೈನ್ ಹೊಂದಿದಾರಲ್ಲ ಅವ್ರ ಏನಪ್ಪಾ ಅಂದ್ರೆ ಇತರ ಅಡಿ ಯಾವುದೇ ಪೇಮೆಂಟ್ ಇಲ್ಲ, ಅದು ಫೀಸ್ ಕೊಡಂಗಿಲ್ಲ, ಅವ್ರ ಎಕ್ಸಾಮ್ಷನ್ ಅದ ಇದರಲ್ಲಿ. ಹೌದಾ? ಅದು ನಿಮ್ಗೆ ಗೊತ್ತಿಲ್ಲ. ಇನ್ಫಾರ್ಮೇಶನ್ ಯಾಕೆ ಆಗೈತೆ ಅಂದ್ರೆ ಅವ್ನು ಈ ಆಕ್ಟ್ ಮುಖಾಂತರ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮುಖಾಂತರ ಏನೇ ಕ್ವಶನ್ ಕೇಳಿ ಮಿಸ್ ಆಗಬಾರ್ದು. ಮತ್ತೆ ಇದು ನಮ್ಮ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್, ರೈಟ್? ಅದೇ ರೀತಿ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮುಖಾಂತರ ಸೆಂಟ್ರಲ್ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರ. ಅದ್ಯಾವಪ್ಪ ಅಂದ್ರೆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂತೇಳಿ. ಹೌದಾ? ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಸ್ಥಾಪನೆ ಮಾಡ್ತಾರ. ಆ ಸ್ಥಾಪನೆ ಮಾಡಿರ್ತಕ್ಕಂಥ ಡೇಟ್ ಯಾವಾಗಪ್ಪ ಅಂದ್ರೆ ಸೇಮ್ ಇದು ಯಾವಾಗ ಜಾರಿಗೆ ಬರ್ತಲ್ಲ, ಅಕ್ಟೋಬರ್ 12, 2005 ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಹೌದಾ? ಈ ಸ್ಥಾಪನೆ ಮಾಡಿ ಇತರ ಅಧ್ಯಕ್ಷರು ಅಥವಾ ಚೇರ್ಮನ್ ಅನ್ನ ನೇಮಕ ಮಾಡೋರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಬಟ್ ಇವ್ರು ಕ್ವಶನ್ ಕೇಳ್ತಾನ, ಈ ಒಂದು ಆ ಅಧ್ಯಕ್ಷ ನೇಮಕ ಮಾಡಕ್ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಕಮಿಟಿ ಬರತ್ರಿ. ಸೆಟ್ ಆಫ್ ಮೆಂಬರ್ಸ್ ಇರ್ತಾರ. ಆ ಮೆಂಬರ್ಸ್ ಅನ್ನು ರಾಷ್ಟ್ರಪತಿಗೆ ರೆಕಮೆಂಡ್ ಮಾಡ್ಬೇಕು. ಆಮೇಲೆ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಆ ಕಮಿಟಿ ಒಳಗಡೆ ಮೆಂಬರ್ಸ್ ಯಾರಿರ್ತಾರ ಮತ್ತೆ ಅಧ್ಯಕ್ಷ ಯಾರಿರ್ತಾರ ಕ್ವಶನ್ ಕೇಳ್ತಾನೆ. ಆ ಕಮಿಟಿ ಅಧ್ಯಕ್ಷ ಯಾರಾಗಿರ್ತಾರ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರ. ಆ ಕಮಿಟಿಯಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಮೆಂಬರು ಒಬ್ಬ ಪ್ರಧಾನಮಂತ್ರಿಗಳು, LOP ಲೀಡರ್ ಆಫ್ ಅಪೋಸಿಷನ್. ಹೌದಾ? ಅದಾದ್ಮೇಲೆ ಯಾವ್ದಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು ನೇಮಕ ಮಾಡೋ ಕ್ಯಾಬಿನೆಟ್ ಮಂತ್ರಿ ಇರ್ತಾರೆ.
ಹೌದಾ. ಅವು ಕ್ಯಾಬಿನೆಟ್ ಮಂತ್ರಿ, LOP, ಇನ್ನೊಬ್ರು ಯಾರ್ರಿ ಪ್ರಧಾನಮಂತ್ರಿ ಇರ್ತಾರೆ. ಈ 3 ಮಂದಿ ಹೊಂದಿರತಕ್ಕಂತ ಒಂದು ಕಮಿಟಿ ರೆಕಮೆಂಡ್ ಮಾಡೋದು ಯಾರಿಗೆ, ರಾಷ್ಟ್ರಪತಿಗಳು. ಅವ್ರ ಅಧ್ಯಕ್ಷರು ಮತ್ತು ಸದಸ್ಯರು ನೇಮಕ ಮಾಡ್ತಾರೆ. ಈ ಕಮಿಟಿ ಅಧ್ಯಕ್ಷರಾಗಿರ್ತಾರಪ್ಪ ಅಂದ್ರೆ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಹೌದಾ, ಅದು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು, ರೈಟ್. ಅದಾದ್ಮೇಲೆ ರೈಟ್ ಟು ಇನ್ಫಾರ್ಮೇಶನ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಇದ್ಲ, ಇದಕ್ಕೆ ಅಧ್ಯಕ್ಷರು ಇವ್ರ ಅಧಿಕಾರಾವಧಿ ಎಷ್ಟು ವರ್ಷ ಕೇಳ್ತಾರೆ ಎಕ್ಸಾಮ್. ಹೌದಾ, 3 ಅಥವಾ 65 ವರ್ಷ, 3 ವರ್ಷ ಅಥವಾ 65 ವರ್ಷ ಇವ್ರದೇನಪ್ಪ ಅಧಿಕಾರಾವಧಿ. ಇವ್ರು ರಿಟೈರ್ಡ್ ಆದ್ಮೇಲೆ, ಹೌದಾ, ರಿಟೈರ್ಡ್ ಆದ್ಮೇಲೆ ಇವ್ರು ರಿಅಪಾಯಿಂಟ್ಮೆಂಟ್ ಎಲಿಜಿಬಲ್ ಹೌದು ಅಲ್ಲೋ ಕೇಳ್ತಾರೆ. ಹೌದಾ, ಇವ್ರು ಯಾವುದೇ ರಿಅಪಾಯಿಂಟ್ಮೆಂಟ್ ಮಾಡಕ್ ಅವಕಾಶ ಇಲ್ಲ. ಒಮ್ಮೆ ರಿಟೈರ್ಡ್ ಆದ್ಮೇಲೆ ಮುಗಿದೋತ್ರಿ, ರಿಅಪಾಯಿಂಟ್ಮೆಂಟ್ ಮಾಡಕ ಕ್ವಶನ್ ಕೇಳ್ತಾರೆ, ನೆನಪಿಟ್ಕೋಬೇಕು. ಹೌದಾ. ಹೌದಾ, ನೆಕ್ಸ್ಟ್ ಇದಾದ್ಮೇಲೆ ಇದ್ರ ಕೇಂದ್ರ ಕಚೇರಿ ಐತಪ್ಪ ಅಂದ್ರೆ ಡೆಲ್ಲಿ ಒಳಗಡೆ. ಈ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಐತಿಲ್ಲ, ಇದು ಯಾವ ಒಂದು ಸಚಿವಾಲಯದ ಕೆಲಸ ಮಾಡುತ್ತದೆ ಅಂತ ಕ್ವಶನ್ ಕೇಳ್ತಾನೆ. ಹೌದಾ, ಅದು ಯಾವ ಸಚಿವಾಲಯಪ್ಪ ಅಂದ್ರೆ ಮಿನಿಸ್ಟರ್ ಆಫ್ ಪರ್ಸನಲ್ ಮತ್ತು ಗ್ರೀವ್ಯಾನ್ಸ್ ಅಂತ ಬರೋದು. ಸೊ ಹತ್ರ ಹಿಡಿಯೋದು ಕೆಲಸವನ್ನ ಮಾಡುತ್ತೆ. ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಹೌದಾ, ಅದಾದ್ಮೇಲೆ ನೆಕ್ಸ್ಟ್ ಪ್ರಸ್ತುತ PR ರಮೇಶ್ ಅಂತ ಹೇಳಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಧ್ಯಕ್ಷದ ಕೇಳ್ತಾನೆ ಎಕ್ಸಾಮ್ PR ರಮೇಶ್ ಅಂತ ಹೇಳಿ. ಅದೇ ರೀತಿ ರಾಜ್ಯದ ಒಳಗಡೆ ನಮ್ಗೆ ರಾಜ್ಯನೂ ಇಂಪಾರ್ಟೆಂಟ್. ಇಲ್ಲಪ್ಪ ಅಂದ್ರೆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಬರೋದು. ಅಲ್ಲಿ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ಇಲ್ಲಿ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್. ಈ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅಧ್ಯಕ್ಷರ ಮನೆ ನೇಮಕ ಮಾಡಿದಾರೆ. ಹೌದಾ, ಅದು ನಮಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸತ್ಯವತಿ ಅಂತೇಳಿ. ಹೌದಾ, ಸತ್ಯವತಿ ಅಂತೇಳಿ ಇತ್ತೀಚೆಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಧ್ಯಕ್ಷರನ್ನ ನೇಮಕ ಮಾಡ್ಯಾರ. ಹೌದಾ, ಇವರು ಕೂಡ ರಿಅಪಾಯಿಂಟ್ಮೆಂಟ್ ಎಲಿಜಿಬಲ್ ಅಂತ ಕೇಳಿದ್ರೆ ರಿಅಪಾಯಿಂಟ್ಮೆಂಟ್ ಎಲಿಜಿಬಲ್ ಇರಂಗಿಲ್ಲ, ರಿಅಪಾಯಿಂಟ್ಮೆಂಟ್ಗೆ ಎಲಿಜಿಬಲ್ ಇರಲ್ಲ. ಸೊ ಅದು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಪದೇ ಪದೇ ಕ್ವಶನ್ ಏಕಪ್ಪ ಅಂದ್ರೆ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಇದ್ಲ, ಈ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಯಾವ ಒಂದು ಕಾಯ್ದೆ ಅಡಿ ಸ್ಥಾಪಿಸಲಾಗಿದೆ ಅಂತ ಕ್ವಶನ್ ಕೇಳ್ತಾನೆ. ಬಹಳ ಸಲ ಕ್ವಶನ್ ಕೇಳೋಣ, ಹೇಳ್ಬಿಡ್ಬೇಕು. ಇದಪ್ಪ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಡಿ ಈ ಒಂದು ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಹೌದಾ, ಹಾಗಾದ್ರೆ ಸ್ಥಾಪನೆ ಮಾಡಿದ್ದೆ ಯಾವಾಗ? ನಾನು ಇದೇ ಹೇಳಿದೆ, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಸ್ಥಾಪನೆ ಆಗಿದ್ದು ಅಕ್ಟೋಬರ್ 12, 2005 ಬಟ್ ಇದು ಯಾವಪ್ಪ ಅಂದ್ರೆ ಮಾರ್ಚ್ 2 ಮಾರ್ಚ್ 2, 2006 ಸ್ಥಾಪನೆ ಮಾಡ್ತಾರೆ. ಈ ಡೇಟ್ ಇಂಪಾರ್ಟೆಂಟ್, ಕ್ವಶನ್ ಕೇಳ್ತಾನ. ಮಾರ್ಚ್ 2, 2006 ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್ ಅನ್ನ ಸ್ಥಾಪನೆಯನ್ನ ಮಾಡ್ತಾರ. ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ನಿನಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಎಲ್ಲಿ ಸಿಗಂಗಿಲ್ಲ. ನಾನು ಯಾಕೆ ಹೇಳಿದ್ನಪ್ಪ ಅಂದ್ರೆ ಪದೇ ಪದೇ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದಾನ. ಏನೇ ಕ್ವಶನ್ ಕೇಳಿದ್ರು ನೀನಪ್ಪ ಅಂದ್ರೆ ಈ ಟ್ಯಾಕಲ್ ಮಾಡ್ಬೇಕು. ಹೌದಾ, ಇದಕ್ಕೆ ನ್ಯೂಸ್ ಅಲ್ಲಿ ಇತ್ತು ಕೂಡ ಆಲ್ರೆಡಿ ಇದಕ್ಕಿಂತ ಮುಂಚೆ ಹೇಳಿದ್ದಾರೆ. ಹೌದಾ, ಇಷ್ಟ ಏನಪ್ಪ ಇನ್ಫಾರ್ಮೇಶನ್ ನೀನ್ ನೆನಪಿಟ್ಕೋಬೇಕು, ಇನ್ಫಾರ್ಮೇಶನ್. ಈ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೂರನೇ ನ್ಯೂಸ್ ಏನಪ್ಪಾ ಅಂದ್ರೆ ಈ ಏನಪ್ಪಾ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಂತ ಆಚರಣೆ ಮಾಡ್ತೀವಿ ನಾವು. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಮೇ 18ನೇ ತಾರೀಕು ಆಚರಣೆ ಮಾಡ್ತೀವಿ. ಮೇ 18ನೇ ತಾರೀಕು ಇದನ್ನ ಆಚರಣೆ ಮಾಡ್ತೀವಿ. ಯಾವುದೇ ದಿನಾಚರಣೆ ಓದುವಾಗ ನೀವು 2 ಪಾಯಿಂಟ್ ನೆನಪಿಡ್ಬೇಕು. ಅದನ್ನ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರೋ ಮತ್ತೆ ಅದರ ಧ್ಯೇಯ ವಾಕ್ಯ ಏನು ಅನ್ನೋದು 2 ಪಾಯಿಂಟ್ ನೆನಪಿಡ್ಬೇಕು. ಮ್ಯಾಕ್ಸಿಮಮ್ ಫಸ್ಟ್ ಆಚರಣೆ ಮಾಡಕ್ ಯಾವಾಗಿಂದ ಸ್ಟಾರ್ಟ್ ಮಾಡೋದು ಇಶ್ಯೂ ಅಂತ ನೆನಪಿಟ್ಕೋರು. ಅದ ಆಕ್ಚುಲಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಯಾವುದು ಈ ಎನ್ವೈರನ್ಮೆಂಟ್ ಡೇ ಯಾವಾಗ ಆಚರಣೆ ಮಾಡ್ತಾರೆ ಫಸ್ಟ್ ಟೈಮ್ ಅಂತ ಕ್ವಶನ್ ಕೇಳಿದೆ. PDA ಕ್ವಶನ್ ಕೇಳಿದ್ರು ಫಸ್ಟ್ ಟೈಮ್ ಎನ್ವೈರನ್ಮೆಂಟ್ ಡೇ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಯಾವಾಗ ಅಂತ. ಸೊ ಅಂತವ ಇಂಪಾರ್ಟೆಂಟ್ ಫಸ್ಟ್ ಟೈಮ್ ಆಚರಣೆ ಮಾಡಕ್ ಸ್ಟಾರ್ಟ್. ಬಟ್ ಆಕ್ಚುಲಿ ಇದನ್ನ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದ್ರ ಹೇಳಕತ್ತೀನಿ 1977 ಫಸ್ಟ್ ಟೈಮ್ ಆಚರಣೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೌದಾ, ಇದನ್ನ ಆಚರಣೆ ಮಾಡೋರು ಯಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅನ್ನ ಯಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಕೌನ್ಸಿಲ್ ಅಂತ ಬರುತ್ತೆ. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಕೌನ್ಸಿಲ್ 1963 ಸ್ಥಾಪನೆ ಮಾಡ್ತಾರ. ಅಂದ್ರೆ ಮ್ಯೂಸಿಯಂ ಸಂಬಂಧಪಟ್ಟಂಗೆ ಇದೇನಪ್ಪ ಅಂದ್ರೆ ನೋಡ್ಕೊಳ್ತೈತಿ. ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ ಇದು ಇಂಟರ್ನ್ಯಾಷನಲ್ ಮ್ಯೂಸಿಯಂ ಕೌನ್ಸಿಲ್ ಅಂತೇಳಿ ಅವ್ರು ಇದನ್ನ ಆಚರಣೆ ಮಾಡ್ತಾರೆ. ರೈಟ್, ಅದು ಸ್ಥಾಪನೆ 1963 ಏನೋ ಸ್ಥಾಪನೆ ಆಗುತ್ತೆ. ಅದು ಅದರ ಕೇಂದ್ರ ಕಚೇರಿ ಅದು ಪ್ಯಾರಿಸ್ ಒಳಗಡೆ ಕೇಂದ್ರ ಕಚೇರಿ ಐತಿ. ಪ್ಯಾರಿಸ್ ಒಳಗಡೆ ಫ್ರಾನ್ಸ್ ನ ಪ್ಯಾರಿಸ್ ಒಳಗಡೆ ಕೇಂದ್ರ ಕಚೇರಿ ಐತಿ. ಅದನ್ನ ಹಾಗಾದ್ರೆ ಧ್ಯೇಯವಾಕ್ಯ ಏನು? ಧ್ಯೇಯವಾಕ್ಯ ಏನಪ್ಪಾ ಅಂದ್ರೆ ಮ್ಯೂಸಿಯಮ್ಸ್ ಆರ್ ಯುನೈಟಿಂಗ್ ಡಿವೈಡೆಡ್ ವರ್ಲ್ಡ್ ಅಂತೇಳಿ. ಅಂದ್ರೆ ಈ ಏನೇ ಹರಿದು ಹಂಚಿ ಹೋಗಿರ್ತಕ್ಕಂಥ ಈ ಜಗತ್ತನ್ನ ಈ ಮ್ಯೂಸಿಯಂಗಳು, ಸಂಗ್ರಹಾಲಯಗಳು ಕೂಡಿಸುತ್ತವೆ ಅಂತ ಹೇಳಿ ಅರ್ಥ. ಮ್ಯೂಸಿಯಮ್ಸ್ ಆರ್ ಯುನೈಟಿಂಗ್ ಡಿವೈಡೆಡ್ ವರ್ಲ್ಡ್ ಅಂತೇಳಿ ಈ ವರ್ಷದ ಏನಪ್ಪಾ ಅಂದ್ರೆ ಥೀಮ್ ಇದು. ಇಷ್ಟ ನೆನಪಿಡವು. ಹೌದಾ, ಈ ಕೆಲವು ಮ್ಯೂಸಿಯಮ್ಸ್ ಗಳ ಲಾಸ್ಟ್ ಒಂದು 5-6 ತಿಂಗಳಲ್ಲಿ ಕೆಲವು ಮ್ಯೂಸಿಯಮ್ಸ್ ಗಳು ಏನಪ್ಪಾ ನ್ಯೂಸ್ ಅಲ್ಲಿ ಅದಾವ, ಸ್ಥಾಪನೆ ಮಾಡಿದಾರೆ ಕ್ವಶನ್. ಹೌದಾ, ಇಂಡಿಯಾಸ್ ಫಸ್ಟ್ ಅರ್ತ್ ಕ್ವೇಕ್ ಮ್ಯೂಸಿಯಂ ಅಂತ ಮಾಡಿದಾರೆ. ಅಂದ್ರೆ ರೀಸೆಂಟ್ ಆಗಿ ಮಾಡಿದ್ರು. ಅದೆಲ್ಲಪ್ಪ ಅಂದ್ರೆ ಗುಜರಾತ್ ಒಳಗಡೆ ಮಾಡಿದಾರೆ ಇಂಡಿಯಾಸ್ ಫಸ್ಟ್ ಅರ್ತ್ ಕ್ವೇಕ್ ಮ್ಯೂಸಿಯಂ. ಇನ್ನು ನೆಕ್ಸ್ಟ್ ಅಪ್ಪ ಅಂದ್ರೆ ದೊಲವೀರ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅಂತ ಮಾಡಿದಾರೆ. ಹೌದಾ, ಅದೆಲ್ಲಪ್ಪ ಅಂದ್ರೆ ಇದು ದೊಲವೀರ. ಅಲ್ಲಿ ದೊಲವೀರ ಇದ್ರೆ ಅದು ಕೂಡ ಗುಜರಾತ್ ಒಳಗಡೆ ದೊಲವೀರ ಆರ್ಕಿಯಾಲಜಿಕಲ್ ಮ್ಯೂಸಿಯಂ.
ಹೌದಾ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಈ ಸಿಂಧು ನದಿ ನಾಗರಿಕತೆ ಸಂಬಂಧಪಟ್ಟಂಗ ಅಂದ್ರೆ ಏನೇನ್ ಪಳೆಯುಳಿಕೆ ಸಿಕ್ಕದವಲ್ಲ ಅವುಗಳೊಂದು ಮ್ಯೂಸಿಯಂ ಮಾಡಿದಾರೆ. ಅದೆಲ್ಲಿ ಮಾಡಿದಂತ ಕ್ವಶನ್ ಕೇಳ್ತಾನ. ಅದೇಪ್ಪ ರಾಖಿಗರ್, ಎಲ್ಲಿತ್ತದು ಹರಿಯಾಣ ಒಳಗಡೆ ಐತಿಲ್ಲ ರಾಖಿಗರು ಅಲ್ಲೇ. ಹೌದಾ. ಇತ್ತೀಚೆಗೆ ಏನಪ್ಪಾ ಅಂದ್ರೆ ನೆಹರು ಸಂಗ್ರಹಾಲಯ ಅಂತ ಇತ್ತು ಡೆಲ್ಲಿ ಒಳಗಡೆ, ಅದನ್ನ ಚೇಂಜ್ ಮಾಡಿ ಪ್ರಧಾನ ಮಂತ್ರಿಗಳ ಸಂಗ್ರಹಾಲಯ ಅಂತ ಮಾಡ್ಯಾರ. ಅದೆಲ್ಲಿತ್ತಿರೋದು ಡೆಲ್ಲಿ ಒಳಗಡೆ. ಹೌದಾ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಇಂಡಿಯನ್ ಮ್ಯೂಸಿಯಂ ಅಂತ ಅದೇ ಕೋಲ್ಕತ್ತಾ ಒಳಗಡೆ ಮಾಡಿದಾರೆ. ಹೌದಾ. ಅದಾದ್ಮೇಲೆ ಈ ವಿಕ್ಟೋರಿಯಾ ಮ್ಯೂಸಿಯಂ ಅಂತ ಬರೋದು. ವಿಕ್ಟೋರಿಯಾ ಮ್ಯೂಸಿಯಂ ಅದೇನಪ್ಪ ಅಂದ್ರೆ ಅದು ಕೂಡ ಕೋಲ್ಕತ್ತಾದಲ್ಲಿ. ವಿಕ್ಟೋರಿಯಾ ಮ್ಯೂಸಿಯಂ ಕೋಲ್ಕತ್ತಾದಲ್ಲಿ. ಇನ್ನು ನ್ಯಾಷನಲ್ ಮ್ಯೂಸಿಯಂ ಅಂತ ಬರ್ತದೆ. ನ್ಯಾಷನಲ್ ಮ್ಯೂಸಿಯಂ ಏನಪ್ಪ ಅಂದ್ರೆ ಅದು ಕೂಡ ಈ ಡೆಲ್ಲಿ ಒಳಗಡೆ. ನ್ಯಾಷನಲ್ ಮ್ಯೂಸಿಯಂ ಐತ್ರಿ ಡೆಲ್ಲಿ ಒಳಗಡೆ. ಇನ್ನೊಂದು ಇತ್ತೀಚೆಗೆ ಏನಪ್ಪಾ ಅಂದ್ರೆ ಈ ಎಲ್ಲಿ ಲೋತಾಲ್ ಒಳಗಡೆ. ಹೌದಾ. ನ್ಯಾಷನಲ್ ಮೆರಿಟೈಮ್ ಯಾವುದು ನ್ಯಾಷನಲ್ ಮೆರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಸ್ಥಾಪನೆ ಮಾಡಿ ಕ್ವಶನ್ ಕೇಳ್ತಾನೆ ಎಕ್ಸಾಮ್. ಇತ್ತೀಚೆಗೆ ನ್ಯಾಷನಲ್ ಮೆರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಎಲ್ಲಿ ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರೆ ಅದು ಲೋತಾಲ್ ಗುಜರಾತ್. ಹೌದಾ. ಲೋತಾಲ್ ಗುಜರಾತ್ ಒಳಗೆ ಅದನ್ನು ಕೂಡ ಸ್ಥಾಪನೆ ಮಾಡ್ಯಾರ, ನಿಮ್ಗೆ ಗೊತ್ತಿರ್ಬೇಕು. ಅದಾದ್ಮೇಲೆ ಇಂಡಿಯಾಸ್ ಫಸ್ಟ್ ಅಂಡರ್ ಗ್ರೌಂಡ್ ನೋಡಿ ಹೆಂಗೈತಿ ಅಂಡರ್ ಗ್ರೌಂಡ್ ಮ್ಯೂಸಿಯಂ ಮಾಡ್ಯಾರಂತ. ಅದಕ್ಕೆ ಸಂಕೇನ್ ಮ್ಯೂಸಿಯಂ ಅಂತ ಕರೀತಾರೆ. ನಿಮ್ ಕ್ವಶನ್ ಕೇಳ್ತಾನ ಈ ಇತ್ತೀಚೆಗೆ ಇಂಡಿಯಾಸ್ ಫಸ್ಟ್ ಅಂಡರ್ ಗ್ರೌಂಡ್ ಮ್ಯೂಸಿಯಂ ಅನ್ನ ಮಾಡಿದಾರಲ್ಲ ಅದಕ್ಕೆ ಸಂಕೇನ್ ಮ್ಯೂಸಿಯಂ ಅಂತ ಕರೀತಾರ. ಅದನ್ನ ಎಲ್ಲಿ ಸ್ಥಾಪನೆ ಮಾಡ್ಯಾರ ಅಂತ ಕ್ವಶನ್ ಕೇಳ್ಬೋದು. ಅದೇನಪ್ಪ ಅಂದ್ರೆ ಅದು ಡೆಲ್ಲಿ ಒಳಗಡೆ ಸ್ಥಾಪನೆ ಮಾಡ್ಯಾರ. ಹೌದಾ. ಡೆಲ್ಲಿ ಒಳಗಡೆ ಸ್ಥಾಪನೆ ಮಾಡ್ಯಾರ, ಅದು ನಿಮ್ಗೆ ಗೊತ್ತೈತಿ. ಅದಾದ್ಮೇಲೆ ಸಾಮ್ರಾಟ್ ಸಂಪ್ರೀತಿ ಮ್ಯೂಸಿಯಂ ಅಂತ ಮಾಡ್ಯಾರ. ಸಾಮ್ರಾಟ್ ಸಂಪ್ರೀತಿ ಮ್ಯೂಸಿಯಂ ಅದೆಲ್ಲಿಪ್ಪ ಅಂದ್ರೆ ಅದು ಕೂಡ ಗುಜರಾತ್ ಒಳಗಡೆ ಸ್ಥಾಪನೆ ಅನ್ನ ಮಾಡಿ. ಹೌದಾ. ಗುಜರಾತ್ ಒಳಗಡೆ ಸ್ಥಾಪನೆಯನ್ನ ಮಾಡ್ಯಾರ. ನಿಮ್ಗೆ ಇಷ್ಟ ಏನಪ್ಪಾ ಅಂದ್ರೆ ಮ್ಯೂಸಿಯಂ ಸಂಬಂಧಪಟ್ಟಂಗ ಗೊತ್ತಿರ್ಬೇಕು. ಹೌದಾ. ಮ್ಯೂಸಿಯಂ ಸಂಬಂಧಪಟ್ಟಂಗ ಎಲ್ಲೆಲ್ಲಿ ಮ್ಯೂಸಿಯಂಗಳನ್ನ ಮಾಡಕತ್ತಾರ ಏನು ಎಂತ. ಹೌದಾ. ಮ್ಯೂಸಿಯಂ ಡೇ ಯಾವಾಗ ಆಚರಣೆ ಮಾಡ್ತಾರ ಅನ್ನೋದು ಸಂಬಂಧಪಟ್ಟಂಗ ಇಷ್ಟ ಏನಾರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಬಂದಿದ್ದು ಕೆಲವೊಂದು ಆಪರೇಷನ್ಸ್ ಗಳನ್ನ ಮಾಡ್ತಾರ. ಹೌದಾ. ಆಪರೇಷನ್ಸ್ ಗಳನ್ನ ಮಾಡ್ತಾರ. ಈಗ ಕಾಲಭೈರವ ಅಂತ ಹೇಳಿದ್ರೆ ಏನು ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್, ಇದು ಯುದ್ಧ ವಿಮಾನ ಇದು. ಹೌದಾ. ಕಾಲಭೈರವ ಅಂತೇಳಿ ಇದೊಂದು ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್. ಇದು ಇಂಡಿಯನ್ ಕಂಪನಿದವರು ಇದನ್ನ ಡೆವಲಪ್ ಮಾಡ್ತಾರೆ. ಇದು ಯುದ್ಧ ವಿಮಾನ. ಕ್ವಶನ್ ಕೇಳ ಡೈರೆಕ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾಲಭೈರವ ಅನ್ನೋದು ಏನು ಅಂತೇಳಿ. ಇದೊಂದು ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ ಯುದ್ಧ ವಿಮಾನ ಇದು. ಹೌದಾ. ಇದು ಯಾಕೆ ನ್ಯೂಸ್ ಇಲ್ಲಪ್ಪ ಅಂದ್ರೆ ಇದನ್ನ ಇಂಡಿಯನ್ ಪ್ರೈವೇಟ್ ಕಂಪನಿ ಒಂದು ಪೋರ್ಚುಗೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಡೆವಲಪ್ ಮಾಡಾಕತ್ತೈತಿ. ಪೋರ್ಚುಗಲ್ ಯುರೋಪ್ ಕಂಟ್ರಿದ ಏನಪ್ಪಾ ಅಂದ್ರೆ ಪೋರ್ಚುಗಲ್ ದೇಶ ಇಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಡೆವಲಪ್ಮೆಂಟ್ ಮಾಡಕತ್ತಾರ. ಏನ್ ಕೇಳ್ತಾನ ಅದಕ್ಕೊಂದು ಆಪರೇಷನ್ಸ್ ಇಟ್ಟಾರ. ಆಪರೇಷನ್ಸ್ ಯಾವಪ್ಪ ಅಂದ್ರೆ ಆಪರೇಷನ್ 777 ಅಂತೇಳಿ. ಹೌದಾ. ನೆನಪಿಟ್ಕೋತ್ರಿ ಆಪರೇಷನ್ 777 ಅದಕ್ಕೆ ಸಂಬಂಧಪಟ್ಟದ್ದು ಪೋರ್ಚುಗಲ್ ದೇಶದಲ್ಲಿ ಕಾಲಭೈರವ ಅನ್ನುವಂತ ಕಾಂಬ್ಯಾಕ್ಟ್ ಏರ್ ಕ್ರಾಫ್ಟ್ ಅನ್ನು ಡೆವಲಪ್ ಮಾಡಕತ್ತಾರ. ಅದ್ರ ಡೆವಲಪ್ ಮಾಡೋದು ಯಾರಪ್ಪ ಅಂದ್ರೆ ಭಾರತದ ಒಂದು ಪ್ರೈವೇಟ್ ಕಂಪನಿ ಡೆವಲಪ್ಮೆಂಟ್ ಮಾಡತ್ತೆ. ಅದು ಎಲ್ಲಿಪ್ಪ ಅಂದ್ರೆ ಪೋರ್ಚುಗಲ್ ದೇಶದಲ್ಲಿ. ಅದು ಆಪರೇಷನ್ ಹೆಸರೇನು ಆಪರೇಷನ್ 777 ಅಂತ. ಹೌದಾ. ನೆನಪಿಟ್ಕೊಳ್ಬೇಕು. ಕ್ವಶನ್ ಕೇಳ್ತಾರೆ. ಹೌದಾ. ಈ ಆಪರೇಷನ್ಸ್ ಅಂತ ಬಂದಾಗ ನೀವ್ ಏನಪ್ಪಾ ಅಂದ್ರೆ ಒಂದೇ ಓದಿ ಬಿಡಬಾರ್ದು. ಮತ್ತೆ ಲಾಸ್ಟ್ ಕೆಲವೊಂದಿಷ್ಟು ಆಪರೇಷನ್ಸ್ ಗಳನ್ನ ಮಾಡ್ಯಾರ ಅದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಕೇಳ್ತಾನೆ, ರಿವಿಷನ್ ಮಾಡ್ಕೊತ ಹೋಗ್ಬೇಕು. ಹೌದಾ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ನಾನು ಹಂಗೆ ಹೇಳ್ತಾ ಹೋಗ್ತೀನಿ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತಾವು, ಅದು ಜಸ್ಟ್ ರಿವಿಷನ್ಗೋಸ್ಕರ. ಹೌದಾ. ಈಗ ನೋಡ್ರಿ ಆಪರೇಷನ್ ಗಂಗಾ ಅಂತ ಮಾಡಿದ್ರು ಯಾವ ದೇಶಪ್ಪ ಅಂದ್ರೆ ಉಕ್ರೇನ್ ದೇಶ. ಆಪರೇಷನ್ ದೇವಿ ಶಕ್ತಿ ಅಂತ ಮಾಡಿದ್ರು ಯಾವ ದೇಶದು ಅಫ್ಘಾನಿಸ್ತಾನ್ ದೇಶ. ಹೌದಾ. ನೆಕ್ಸ್ಟ್ ಆಪರೇಷನ್ ಕಾವೇರಿ ಅಂತ ಮಾಡಿದ್ರು. ಹೌದಾ. ಆಪರೇಷನ್ ಕಾವೇರಿ ಅಂತ ಮಾಡಿದ್ರು. ಆಪರೇಷನ್ ಕಾವೇರಿ ಏನು ಗೊತ್ತಾ, ಈ ಆಫ್ರಿಕಾ ಖಂಡ ಐತಲ್ಲ, ಆಫ್ರಿಕಾ ಖಂಡದಲ್ಲಿ ಸೌತ್ ಸುಡಾನ್ ಅಂತ ಒಂದು ದೇಶ ಐತಲ್ಲಿ. ಹೌದಾ. ಸೌತ್ ಸುಡಾನ್ ಅಲ್ಲಿ ಸಿವಿಲಿಯನ್ ವಾರ್ ನಾಗರಿಕ ದಂಗೆಗಳು ನಡೆಯುತ್ತೆ. ಅಂದ್ರೆ ಎರಡು ಗುಂಪುಗಳ ಮಧ್ಯೆ ದಂಗೆ ನಡೆಯಕದ. ಸೊ ಆ ದಂಗೆದಲ್ಲಿ ಸಿಲುಕಿರ್ತಕ್ಕಂಥ ನಮ್ಮ ದೇಶದ ಕೆಲವೊಂದು ಏನಪ್ಪಾ ಅಂದ್ರೆ ಜನ ಹೋಗಿದ್ರಲ್ಲಿ ವ್ಯಾಪಾರಕ್ಕಂತ. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಟ್ರೈಬ್ ಬರ್ತೈತ್ರಿ. ಹೌದಾ. ಇಂಪಾರ್ಟೆಂಟ್ ಟ್ರೈಬ್. ಆ ಟ್ರೈಬ್ ಅಂದ್ರೆ ಆ ಟ್ರೈಬ್ ನಮ್ಮ ನಮ್ಮ ಕರ್ನಾಟಕದ ಟ್ರೈಬ್. ಹೌದಾ. ಆ ಟ್ರೈಬ್ ಯಾವ್ದಂತೇಳಿ ಕಮೆಂಟ್ ಹಾಕ್ಬೇಕು. ಆ ಟ್ರೈಬ್ ಅನ್ನ ನಮ್ಮ ದೇಶಕ್ಕೆ ಏನಪ್ಪಾ ಅಂದ್ರೆ ವಾಪಸ್ ಕರೆ ತಗೊಂಬಂತಾರ. ಆ ಒಂದು ಆಪರೇಷನ್ ಯಾವುದು ಕಾವೇರಿ. ಆಪರೇಷನ್ ಕಾವೇರಿ. ಅದು ಆ ಟ್ರೈಬ್ ಯಾವ್ದಂತೆ ಕಮೆಂಟ್ ಹಾಕಿ. ರೈಟ್. ಇದು ಎರಡನೇ ಕ್ವಶನ್. ಅದೊಂದು ಕ್ವಶನ್ ಮತ್ತೆ ಇದೊಂದು ಕ್ವಶನ್. ಎರಡು ಕ್ವಶನ್ಸ್ ಏನಪ್ಪಾ ಅಂದ್ರೆ ನೀವು ಕಮೆಂಟ್ ಹಾಕ್ಬೇಕು. ಆಪರೇಷನ್ ಕಾವೇರಿ ಆಯ್ತು. ನೆಕ್ಸ್ಟ್ ಆಪರೇಷನ್ ಅಜಯ್ ಅಂತ ಬರೋದು. ಹೌದಾ. ಆಪರೇಷನ್ ಅಜಯ್ ಏನಪ್ಪಾ ಅಂದ್ರೆ ಈ ಇಸ್ರೇಲ್ ದೇಶದ ಇಸ್ರೇಲ್ ಇರಾನು ಯುದ್ಧ ರೆಡಿ ಆಗತ್ತಲ್ರಿ, ಇಸ್ರೇಲ್ ಇರಾನ್ ಮತ್ತು ಅಮೆರಿಕ ನಡಿಕೆ. ಸೊ ಆ ಒಂದು ದೇಶದಿಂದ ವಾಪಸ್ ತರ್ಲಿಕ್ಕೆ ಏನ್ ಮಾಡ್ಯಾರಪ್ಪ ಅಂದ್ರೆ ಈ ಆಪರೇಷನ್ ಅಜಯ್ ಅಂತ ಮಾಡ್ಯಾರ. ಆಪರೇಷನ್. ಹೌದಾ. ಅದೇನು ಆಪರೇಷನ್ ಸಮುದ್ರ ಸೇತು ಅಂತ ಬರುತ್ತೆ. ಹೌದಾ. ಸಮುದ್ರ ಸೇತು ಅಂತೇಳಿ ಅದು ಶ್ರೀಲಂಕಾ ದೇಶ. ಹೌದಾ. ಶ್ರೀಲಂಕಾ ದೇಶದಲ್ಲಿ ಇರ್ತಕ್ಕಂಥ ಅವ್ರಿಗೆ ಸಹಾಯ ಮಾಡೋದು ಮತ್ತೆ ಅಲ್ಲಿರ್ತಕ್ಕಂಥ ನಮ್ಮ ಇಂಡಿಯನ್ಸ್ ವಾಪಸ್ ಕರ್ಕೊಂಡು ಆಪರೇಷನ್ ಸಮುದ್ರ ಸೇತು ಅಂತ ಮಾಡ್ಯಾರ. ರೈಟ್. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಪರೇಷನ್ ಬ್ರಹ್ಮ. ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್. ಹೌದಾ. ಆಪರೇಷನ್ ಬ್ರಹ್ಮ ಅನ್ನೋದು ಮಯನ್ಮಾರ್ ದೇಶ. ಅಂದ್ರೆ ಮಯನ್ಮಾರ್ ದೇಶದಲ್ಲಿ ಏನಪ್ಪಾ ಅರ್ಥಕ್ವೇಕ್ ಆಗಿರ್ತೈತ್ರಿ.
ಹೌದಾ. ಅರ್ಥಕ್ವೇಕ್ ಆದಾಗ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಮೆಡಿಕಲ್ ಅಸಿಸ್ಟೆಂಟ್ ಅನ್ನ ಕೊಟ್ಟಿರ್ತೀವಿ, ಮೆಡಿಕಲ್ ಸಂಬಂಧಪಟ್ಟಂಗೆ ಮೆಟೀರಿಯಲ್ಸ್ ಅನ್ನ ಕೊಟ್ಟಿರ್ತೀವಿ, ಅಲ್ಲೊಂದು ಮೆಡಿಕಲ್ ಹಾಸ್ಪಿಟಲ್ ನ ಸ್ಥಾಪನೆ ಮಾಡ್ಯಾವ ನಾವು ಈ ಒಂದು ಆಪರೇಷನ್ ಬ್ರಹ್ಮಾಡಿ ಗೋತ್ರ. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಆಪರೇಷನ್ ದೋಸ್ತ್ ಅಂತ ಬರ್ತದೆ. ಈ ಆಪರೇಷನ್ ದೋಸ್ತ್ ಎದಕ್ ಗೊತ್ತಾ, ಈಗ ಟರ್ಕಿ ಮತ್ತು ಸಿರಿಯಾ ಮಧ್ಯೆ ಅರ್ಥಕ್ವೇಕ್ ಆಗ್ತದೆ. ಅರ್ಥಕ್ವೇಕ್ ಆದಾಗ ನಮ್ಮ ದೇಶದಿಂದ NDRF SDRF ಅನ್ನ ಕಳಿಸಿ ಅವ್ರಿಗೆ ನಾವು ಸಹಾಯ ಮಾಡೇವು. ಮೆಡಿಕಲ್ ಕಿಟ್, ಫುಡ್ ಕಿಟ್ ಅನ್ನ ಕೊಟ್ಟು ನಾವು ಅವರಿಗೆ ಸಹಾಯ ಮಾಡೇವೆ. ಅದು ಟರ್ಕಿ ಮತ್ತು ಸಿರಿಯಾದಲ್ಲಿ ಭೂಕಂಪ ಆದಾಗ ಅದು ಆಪರೇಷನ್ ದೋಸ್ತ್ ಅಂತೇಳಿ. ಹೌದಾ. ನೆಕ್ಸ್ಟ್ ಇತ್ತೀಚೆಗೆ ಒಂದ್ ಏನಪ್ಪಾ ಅಂದ್ರೆ ಆಪರೇಷನ್ ಫ್ರೀಡಮ್ ಅಂತ ಮಾಡಿದ್ರು. ಆಪರೇಷನ್ ಫ್ರೀಡಮ್ ಯಾವ ದೇಶಪ್ಪ ಅಂದಿದ್ದು ಅಮೆರಿಕ ದೇಶರು ಮಾಡ್ತಾರ. ಇದೇನಪ್ಪಾ ಅಂದ್ರೆ ಈಗ ಏನು ಸ್ಟೇಟ್ ಆಫ್ ಹಾರ್ಮುಜ್ ಐತ್ಲ, ಈ ಸ್ಟೇಟ್ ಆಫ್ ಹಾರ್ಮುಜ್ ಇಂದ ಎಲ್ಲಾ ಹಡಗುಗಳಿಗೆ ಫ್ರೀ ಆಗಿ, ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯ ಅಂದ್ರೆ ಫ್ರೀಡಮ್ ಆಗಿ ಫ್ರೀ ಆಗಿ ಏನಪ್ಪಾ ಅಂದ್ರೆ ದಾಟ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಏನ್ ಮಾಡ್ಯಾರಪ್ಪ ಅಂದ್ರೆ ಆಪರೇಷನ್ ಫ್ರೀಡಮ್ ಅಂತ ಮಾಡಿದ್ರು. ಆಪರೇಷನ್ ಫ್ರೀಡಮ್, ರೈಟ್. ನೆಕ್ಸ್ಟ್ ಆಪರೇಷನ್ ಎಪಿಕ್ಯೂರಿ ಅಂತ ಮಾಡ್ತಾರೆ. ಎಪಿಕ್ಯೂರಿ, ಹೌದಾ. ಅದ್ ಯಾವ ದೇಶಪ್ಪ ಅಂದ್ರೆ ಅಮೆರಿಕಾದವ್ರು ಮಾಡ್ತಾರೆ. ಎಪಿಕ್ಯೂರಿ ಆದ್ರೆ ಅಮೆರಿಕ. ನೆಕ್ಸ್ಟ್ ಅದಾದ್ಮೇಲೆ ಆಪರೇಷನ್ ಲಯನ್ ರೈಸಿಂಗ್ ಲಯನ್ ರೋರರ್ ಅಂತ ಬರೋದು. ಆಪರೇಷನ್ ಲಯನ್ ರೋರರ್ ಅಂತ ಬರೋದು, ಹೌದಾ. ಇವು ಯಾವ ದೇಶಪ್ಪ ಅಂದ್ರೆ ಇದು ಇಸ್ರೇಲ್ ದೇಶದವ್ರು ಮಾಡಿರ್ತಕ್ಕಂಥದ್ದು, ಹೌದಾ. ಇಸ್ರೇಲ್ ದೇಶದವರು ಮಾಡಿರ್ತಕ್ಕಂಥದ್ದು. ನಿಮ್ಗ ಇವು ಇಂಪಾರ್ಟೆಂಟ್ ಗೊತ್ತಿರ್ಬೇಕು, ಹೌದಾ. ಇಷ್ಟು ಇನ್ಫಾರ್ಮೇಶನ್ ಇತ್ತೀಚೆಗೆ ಹೊಸದಾಗಿ ಮಾಡಿರ್ತಕ್ಕಂಥ ಕೆಲವೊಂದು ಆಪರೇಷನ್ಸ್ ಗಳಿವೆಲ್ಲ, ಹೌದಾ. ನಿಂಗ್ ಮತ್ ಬೇಕಾದ್ರೆ ಆಪರೇಷನ್ ಆಹತ್ತು, ಆಪರೇಷನ್ ಅಮಾನತ್ತು, ಆಪರೇಷನ್ ಮೇರಿ ಸಹೇಲಿ, ಆಪರೇಷನ್ ಆದ್ಮೇಲೆ ಆಪರೇಷನ್ ಕವಚು, ಹೌದಾ. ಇವೆಲ್ಲವೂ ಎದಕ್ಕಪ್ಪ ಅಂದ್ರೆ ರೈಲ್ವೆಗೆ ಸಂಬಂಧಪಟ್ಟಂಗೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ರೈಲ್ವೆದವರು ಸ್ಟಾರ್ಟ್ ಮಾಡಿರ್ತಕ್ಕಂಥವು ಇವೆಲ್ಲ. ಯಾವುದು ಆಪರೇಷನ್ ಅಮಾನತ್, ಆಪರೇಷನ್ ಆಹತ್, ಆಪರೇಷನ್ ಮೇರಿ ಸಹೇಲಿ, ಆಪರೇಷನ್ ಕವಚ್, ಹೌದಾ. ಇವ್ ನಾಲ್ಕು ಎದಕ್ಕೂ ರೈಲ್ವೆಗೆ ಸಂಬಂಧಪಟ್ಟಾಗ. ಯಾರಕ್ಕೆ ಕೇಳ್ತಾರೆ ನಿಮ್ಗೆ ಆಪರೇಷನ್ ಇವೆಲ್ಲ ಯಾವ್ದು ಕೊಟ್ಬಿಟ್ಟು ಯಾವ್ದಕ್ ಸಂಬಂಧಪಟ್ಟದಪ್ಪ ಅಂದ್ರೆ ಇವು ಯಾವ ದೇಶ ವಿಚಾರ ಮಾಡಬಾರ್ದು ನೀವು. ಯಾವ್ದಕ್ ಸಂಬಂಧಪಡೋದು ಓನ್ಲಿ ರೈಲ್ವೆಗೆ ಸಂಬಂಧಪಟ್ಟಾಗ, ರೈಲ್ವೆ, ಹೌದಾ. ಮಹಿಳೆಯರನ್ನ ಕಾಪಾಡುದು ಆಪರೇಷನ್ ಮೇರಿ ಸಹೇಲಿ, ಹೌದಾ. ಇದ್ರ ಆಪರೇಷನ್ ಕವಚ್ ಅಂದ್ರೆ ಏನು, ಎರಡು ಟ್ರೈನ್ಗಳು ಒಂದೇ ಮುಖಾಮುಖಿಯಾಗಿ ಒಂದೇ ಹಳ್ಳಿಯಲ್ಲಿ ಬಂದಾಗ ಅವುಗಳನ್ನ ಯಾವ ತರ ಸ್ಟಾಪ್ ಮಾಡಬೇಕು ಆಟೋಮೆಟಿಕ್ ಆಗಿ, ಅದು ಆಪರೇಷನ್ ಕವಚು. ನಿಮ್ಗೆಲ್ಲ ಗೊತ್ತದ, ಜಸ್ಟ್ ಗೊತ್ತಿರ್ಲಿ, ನಾನು ಜಸ್ಟ್ ರಿವಿಷನ್ ಮಾಡಕತ್ತೀನಿ, ಅದಕ್ಕೆ ಇನ್ಫಾರ್ಮೇಶನ್ ನಿಮ್ಗ ಗೊತ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನಪ್ಪಾ ಅಂದ್ರೆ ನಾನು ಮಾತಾಡ್ತಾ ಇರೋದು 18 ಮತ್ತು 19, 18ನೇ ತಾರೀಕು ನಾ ಕರೆಂಟ್ ಅಫೇರ್ಸ್ ಮಾತಾಡಕತ್ತೀನಿ. 18 ಕರೆಂಟ್ ಅಫೇರ್ಸ್ ಮಾಡಕತ್ತೀನಿ. ಲೇಟ್ ಆಗೈತಿ ವಿಡಿಯೋ. ಒಟ್ ನೆಕ್ಸ್ಟ್ ನಾನು ಮತ್ತೆ ಕವರ್ ಮಾಡ್ತೀನಿ 19, 20 ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಜಸ್ಟ್ ನಾ ಮಾತಾಡ್ತೀನಿ ಅಂದ್ರೆ 18ನೇ ತಾರೀಕಿಂದು ದಿನಾಂಕಿಂದು ಕರೆಂಟ್ ಅಫೇರ್ಸ್, ರೈಟ್. ನೆಕ್ಸ್ಟ್ ನೋಡ್ರಿ, ಈ ಕೆಲವು ಫೆಸ್ಟಿವಲ್ಸ್ ಗಳಾಗ್ತಾವ ಬೇರೆ ಬೇರೆ ರಾಜ್ಯಗಳಲ್ಲಿ. ಫೆಸ್ಟಿವಲ್ ಉತ್ಸವಗಳು, ಹಬ್ಬಗಳಾಗ್ತಾವ, ಹೌದಾ. ಆ ಹಬ್ಬಗಳನ್ನ ಕ್ವಶನ್ ಕೇಳ್ತಾನೆ. ಜಸ್ಟ್ ಹಬ್ಬಗಳು ಬಹಳ ಅದಾವ, ಯಾವ್ದು ಹೇಳಂಗಿಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಬಂದ ಬೇರೆ ಬೇರೆ ರಾಜ್ಯದ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗಿ, ಅಂದ್ರೆ ಒಂದೇ ವಿಡಿಯೋದಲ್ಲಿ ಜಾಸ್ತಿ ಆಗ್ಬಾರ್ದು ಅಂತೇಳಿ, ಹೌದಾ. ಹಂಗ ಹೇಳಕ್ ಕೂತ್ರ 50 ಹಬ್ಬಗಳನ್ನ ಹೇಳ್ಬಲ್ಲೆ, ಬಟ್ ಅವೆಲ್ಲ ಬ್ಯಾಡ. ಇವಾಗ ಜಸ್ಟ್ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ರಾಜ್ಯದ ಹಬ್ಬಗಳ ಡಿಸ್ಕಷನ್ ಮಾಡ್ತಾ ಹೋಗೋಣ, ರೈಟ್. ಈಗ ನೋಡ್ರಿ, ಈಗ ಪಂಜಾತ್ ಫೆಸ್ಟಿವಲ್ ಅಂತೇಳಿ ಡೈರೆಕ್ಟ್ ಹಿಸ್ಟ್ ಕ್ವಶನ್ ಕೇಳ್ತಾನ. ಇತ್ತೀಚೆಗೆ ಪಂಜಾತ್ ಫೆಸ್ಟಿವಲ್ ಅನ್ನೋದು ಯಾವ ಒಂದು ರಾಜ್ಯದಲ್ಲಿ ಮಾಡಲಾಗಿದೆ ಅಂತ ಕ್ವಶನ್ ಕೇಳ್ತಾನೆ, ಹೌದಾ. ಯಾವ ಒಂದು ರಾಜ್ಯದಲ್ಲಿ ಮಾಡಲಾಗಿದೆ ಕ್ವಶನ್ ಕೇಳ್ತಾನ. ಯಾವ ರಾಜ್ಯಪ್ಪ ಅಂದ್ರೆ ಜಮ್ಮು ಕಾಶ್ಮೀರಲ್ಲಿ ಮಾಡ್ಯಾರ, ನಾವು ಯೂನಿಯನ್ ಟೆರಿಟರಿ ಅದು. ಅಲ್ಲಿ ಪಂಜಾತ್ ಫೆಸ್ಟಿವಲ್. ಏನ್ ಪಂಜಾತ್ ಫೆಸ್ಟಿವಲ್ ಅಂದ್ರೆ ಬ್ಯಾಟ್ ಹಾಕ್ಬೇಡ್ರಿ, ಏನು ಎಂತ ನೆನಪಿಟ್ಕೊಂಡ್ರೆ ನಿಮ್ಗದು ಫಾರೆವರ್ ನೆನಪು ಉಳಿತೈತಿ, ಬಹಳ ದಿನಗಳು ನೆನಪು ಉಳಿತೈತಿ. ನೀವು ಬಯಾಟ್ ಹಾಕಿದ್ರೆ ನೆಕ್ಸ್ಟ್ ದಿನ ಮತ್ತೆ ನಿಮ್ಗೆ ರಿವಿಷನ್ ಮಾಡ್ಲಿಕ್ಕೆ ನೆನಪು ಹಾರಿಬಿಡೋದು. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸ್ವಲ್ಪ ಒಂದು ಎರಡು ವಾಕ್ಯದಲ್ಲಿ ನಿಮ್ಗೆ ಅದು ನೆನಪು ಜಾಸ್ತಿ ಟೈಮ್ ನೆನಪು ಉಳಿಯುವಂತ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪಂಜಾತ್ ಫೆಸ್ಟಿವಲ್ ಎಲ್ಲಿ ಮಾಡೋದು, ಜಮ್ಮು ಕಾಶ್ಮೀರಲ್ಲಿ ಮಾಡೋದು. ಏನೈತಿ ಉದ್ದೇಶ ಅಂದ್ರೆ ಈ ಒಂದು ಸೀಸನ್ ಇಂದ ಮತ್ತೊಂದು ಸೀಸನ್, ಅಂದ್ರೆ ಬೇಸಿಗೆ ಮುಗಿದು ಮಳೆಗಾಲ ಬರಾಕತ್ತಲ್ಲ ಇವಾಗ, ಹೌದಾ. ಈ ಒಂದು ಸೀಸನ್ ಗಳ ಚೇಂಜ್ ಆಗೋ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಮೀನುಗಾರರು ಅಂದ್ರೆ ಮೀನುಗಾರರ ಹಬ್ಬ ಇದು. ಮೀನುವನ್ನ ಹಿಡಿಯುವಂತ ಒಂದು ಹಬ್ಬ ಇದು. ಆ ಮೀನನ್ನು ಹಿಡಿಯುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸರೋವರಗಳನ್ನ, ನದಿಗಳನ್ನ ಏನಪ್ಪಾ ಅಂದ್ರೆ ಸ್ವಚ್ಛ ಮಾಡುವಂತ ಒಂದು ಹಬ್ಬ ಇದು. ಸಿಂಪಲ್ ಇಷ್ಟು ಗೊತ್ತಿರಲಿ, ಹೌದಾ. ಪಂಜಾತ್ ಫೆಸ್ಟಿವಲ್ ಏನ್ ಮಾಡಿದ್ರೆ ಜಮ್ಮು ಕಾಶ್ಮೀರ. ಇದು ಕರೆಂಟ್ ಅಫೇರ್ಸ್. ಇನ್ನು ಅಲ್ಲಿ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಹಬ್ಬಗಳನ್ನ ಮಾಡ್ತಾರ. ಅವು ಹೆರಾತ್ ಫೆಸ್ಟಿವಲ್ ಅಂತ ಬರುತ್ತೆ, ಅದಲ್ಲಿ ಜಮ್ಮು ಕಾಶ್ಮೀರ್. ಸ್ಫೂರ್ತಿ ಗಸ್ಟರ್ ಫೆಸ್ಟಿವಲ್ ಬರುತ್ತೆ, ಅದಲ್ಲಿ ಜಮ್ಮು ಕಾಶ್ಮೀರ್, ಹೌದಾ, ಜಮ್ಮು ಕಾಶ್ಮೀರ್. ಅದಾದ್ಮೇಲೆ ಟುಲಿಪ್ ಫೆಸ್ಟಿವಲ್ ಹೆರಾತು, ಮತ್ತೆ ಟುಲಿಪ್ ಹೆರಾತ್ ಫೆಸ್ಟಿವಲ್ ಅಂತ ಬರುತ್ತೆ ಜಮ್ಮು ಕಾಶ್ಮೀರ್. ಅದಾದ್ಮೇಲೆ ಯಾವ್ದು ಬರುತ್ತಪ್ಪ ಅಂದ್ರೆ ಖೀರ್ ಭವಾನಿ ಫೆಸ್ಟಿವಲ್ ಬರುತ್ತೆ, ಅದು ಜಮ್ಮು ಕಾಶ್ಮೀರ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಬೋಟ್ ಫೆಸ್ಟಿವಲ್ ಅಂತ ಬರುತ್ತೆ, ಅದು ಕೂಡ ಜಮ್ಮು ಕಾಶ್ಮೀರ್. ಅಂದ್ರೆ ಮತ್ತೆ ಗುರೇಜ್ ನೋಡ್ರಿ, ಗುರೇಜ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರ್.
ಫೋರ್ಟ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರ್, ಟೂಲಿಪ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರ್, ಹೆರಾತ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರ್, ಸ್ಫೂರ್ತಿ ಗಸ್ಟರ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರ್. ಅದಾದ್ಮೇಲೆ ಈ ಹೊಸದಾಗಿ ಈ ಕರೆಂಟ್ ಅಫೇರ್ಸ್ ಇರೋದು ಪಂಜಾತ್ ಫೆಸ್ಟಿವಲ್ ಜಮ್ಮು ಕಾಶ್ಮೀರ್. ಹೌದಾ, ಜಮ್ಮು ಕಾಶ್ಮೀರ್. ನೆಕ್ಸ್ಟ್ ಹಾರ್ನ್ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್. ಹೌದಾ, ಇಂಥವೆಲ್ಲ ನಾನು ಮಾತಾಡ್ತೀನಿ. ಆಮೇಲೆ ಇನ್ನು ಬಹಳ ಅದಾವ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸದಾಗಿ ಬೇರೆ ಒಂದು ದಿನ ಒಂದು ರಾಜ್ಯದ ಮಾತಾಡೋಣ. ಒಂದು ದಿನ ಮಾತಾಡ್ಬಿಡ್ರೆ ಅದು ಗೊತ್ತಿರ. ಹೌದು, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ನರೇಂದ್ರ ಮೋದಿ ಅವರು, ಹೌದಾ, ನರೇಂದ್ರ ಮೋದಿ ಅವರು 5 ದೇಶಗಳಿಗೆ ವಿಸಿಟ್ ಕೊಟ್ಟಾರ. ನಿಮ್ ಕ್ವಶನ್ ಕೇಳ್ತಾನೆ ಆಲ್ರೆಡಿ ಆ ಪೋಸ್ಟ್ ಅಲ್ಲಿ ಏನು ಯೂಟ್ಯೂಬ್ ಚಾನಲ್ ಪೋಸ್ಟ್ ಅಂತ ಬರುತ್ತೆ. ಆ ಪೋಸ್ಟ್ ಅಲ್ಲಿ ಪ್ರತಿದಿನ ನನಗೆ ಟೈಮ್ ಸಿಕ್ಕಾಗ ಏನಪ್ಪಾ ಅಂದ್ರೆ ಕೆಲವೊಂದು ಕ್ವಶನ್ಸ್ ಗಳನ್ನ ಹಾಕಾಕತ್ತೀನಿ. ಆ ಕ್ವಶನ್ಸ್ ಗಳಿಗೆ ಕರೆಂಟ್ ರಿಲೇಟೆಡ್ ಇರ್ತಾವ. ಹೌದಾ, ಅವುಗಳನ್ನ ಟ್ರೈ ಟು ಸಾಲ್ವ್ ಅಂದ್ರೆ ಒಂದು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಹೌದಾ, ನಿಮ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ಎಲ್ಲ ಕೊಟ್ಟಿರ್ತೀನಿ, ತಪ್ಪಾದ್ರೂ ಪರವಾಗಿಲ್ಲ, ಅದನ್ನ ತಿಳ್ಕೊಡ್ರಿ. ಹೌದಾ, ಆತರ ಏನ್ ಕ್ವಶನ್ ಕೇಳ್ತಾನೆ ನೆಕ್ಸ್ಟ್ ಕೇಳಿದವು. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಈ ಒಂದು 5 ದೇಶಕ್ಕೆ ವಿಸಿಟ್ ಕೊಟ್ಟಾರ. ಅವ್ ಏನ್ ಮಾಡ್ತಾನೆ ಗೊತ್ತಾ, ಒಂದ್ ಕಡೆ ಆ ಒಂದು ದೇಶದ ಪ್ರಧಾನಮಂತ್ರಿಗಳು ಅಥವಾ ಅಧ್ಯಕ್ಷನ ಕೊಟ್ಬಿಡ್ತಾನ. ಒಂದಿಷ್ಟು ಬೇರೆ ಕ್ವಶನ್ ಕೇಳೋ ಚಾನ್ಸ್ ಇರತ್ತೆ. ನಾ ಆಲ್ರೆಡಿ ಪೋಸ್ಟ್ ಮಾಡೀನಿ, ಅಲ್ಲಿ ಹೋಗಿ ಏನಪ್ಪಾ ಚೆಕ್ ಮಾಡ್ರಿ, ರೈಟ್. ಆತರ ಈಗೇನಪ್ಪಾ ಅಂದ್ರೆ ಈ ಯಾವ್ದು ನಾರ್ವೆ ದೇಶ, ಕೆಲವೊಂದು ಏನಪ್ಪಾ ಅಂದ್ರೆ ದೇಶದವರು ಆ ಒಂದು ಪ್ರಧಾನಮಂತ್ರಿ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅತ್ಯುನ್ನತ ಅವಾರ್ಡ್ ಗಳನ್ನ ಕೊಡಾಕತ್ತಾರೆ, ಗ್ಲೋಬಲ್ ಅವಾರ್ಡ್. ಇಲ್ಲಿವರೆಗೂ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರಿಗೆ 32 ಗ್ಲೋಬಲ್ ಅವಾರ್ಡ್ ಸಿಕ್ಕವ್ರು. 32 ಗ್ಲೋಬಲ್ ಅವಾರ್ಡ್ ಸಿಕ್ಕವ್. ಆ 30ನೇ ಅವಾರ್ಡ್ ಕೊಟ್ಟಿದ್ದ ಯಾವ್ದು, 32ನೇ ಅವಾರ್ಡ್ ಲಾಸ್ಟ್ ಅವಾರ್ಡ್ ಕೊಟ್ಟಿದ್ದ ಯಾವಪ್ಪ ಅಂದ್ರೆ ಈ ನಾರ್ವೆ ದೇಶದವರು ಕೊಟ್ಟಾರ. ಅದ್ರ ಹೆಸರು ಏನಪ್ಪಾ ಅಂದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್. ಏನು, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ದಿ ಮೆರಿಟ್ ಅವಾರ್ಡ್ ಅಂತೇಳಿ. ಹೌದಾ, ಹೆಸರು ನಾರ್ವೇಜಿಯನ್ ಮೆರಿಟ್ ಅವಾರ್ಡ್. ಸಿಂಪಲ್ ಅಷ್ಟೇ. ನಾರ್ವೇಜಿಯನ್ ಮೆರಿಟ್ ಅವಾರ್ಡ್ ಯಾವ ದೇಶ ಕೊಟ್ಟಿರೋದನ್ನ, ನಾರ್ವೆ ದೇಶದವರು. ಎಷ್ಟನೇ ಅವಾರ್ಡ್ ಇದು, 32ನೇ ಅವಾರ್ಡ್. ಇನ್ನು ಅದೇ 31ನೇ ಅವಾರ್ಡ್ ಇದನ್ನ ಯಾರು ಕೊಟ್ಟಾರಪ್ಪ ಅಂದ್ರೆ ಅದು ಸ್ವೀಡನ್ ದೇಶದವರು. ಹೌದಾ, ಸ್ವೀಡನ್ ದೇಶ ಕೊಟ್ಟರೆ ಅದು ರಾಯಲ್ ಆರ್ಡರ್ ಆಫ್ ಪೋಲಾರ್ ಸ್ಟಾರ್ ಅಂತೇಳಿ. ಈಜಿ ಐತಿ ಇದು, ರಾಯಲ್ ಆರ್ಡರ್ ಆಫ್ ಪೋಲಾರ್ ಸ್ಟಾರ್ ಅಂತೇಳಿ. ಎಷ್ಟನೇದಿದು, 31ನೇ ಅವಾರ್ಡ್. ಹೌದಾ, ಇವೆರಡು ಅವಾರ್ಡ್ ಅನ್ನ ಕೊಟ್ಟಾರ. ನಿನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಬೇಕು. ಹೌದಾ, ನೀವು ಅದು ಲಿಸ್ಟ್ ಐತಿ, ಅದನ್ನೊಂದು ಲಿಸ್ಟ್ ಒಂದ್ಸಲ ಜಸ್ಟ್ ಒಂದು ಕಣ್ಣಾಡಿಸಿದಾಗ ನಿಮ್ಗೆ ಅಷ್ಟೇ ಸಲ ಏನಪ್ಪಾ ಅಂದ್ರೆ ಪ್ರೆಡಿಕ್ಟ್ ಮಾಡಬಹುದು ಕ್ವಶನ್ಸ್ ಅಲ್ಲಿ, ರೈಟ್. ಎಷ್ಟು ಗೊತ್ತಿರಲಿ. ಇನ್ನು ನರೇಂದ್ರ ಮೋದಿ ಅವರು ಸ್ವೀಡನ್ ಆಯ್ತು, ನಾರ್ವೆ ಆಯ್ತು, ಅದೇ ರೀತಿ ಬಂದ್ರೆ ಅಲ್ಲಿ ನೆದರ್ಲ್ಯಾಂಡ್ಗೂ ಕೂಡ ಏನಪ್ಪಾ ಅಂದ್ರೆ ವಿಸಿಟ್ ಅನ್ನ ಕೊಟ್ಟಾರ. ನೆದರ್ಲ್ಯಾಂಡ್ ಇದು ಇಂಪಾರ್ಟೆಂಟ್, ನಿಮ್ ನೆನಪಿರ್ಲಿ. ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಅಗ್ರಿಮೆಂಟ್ ಗೆ ಸೈನ್ ಹಾಕಿದಾರ ಅವ್ರು. ಅಗ್ರಿಮೆಂಟ್ ಗೆ ಸೈನ್ ಎಲ್ಲಿ ನಾ ಮಾತಾಡ್ತಿರೋದು, ನೆದರ್ಲ್ಯಾಂಡ್ ಅಲ್ಲಿ ನಾ ಮಾತಾಡ್ತಿರೋದು, ರೈಟ್. ಅಲ್ಲಿ ಒಂದು ಅಗ್ರಿಮೆಂಟ್ ಗೆ ಸೈನ್ ಹಾಕಿದಾರ. ಅಗ್ರಿಮೆಂಟ್ ಎದಕ್ಕೆ ಸಂಬಂಧಪಡಪ್ಪ ಅಂದ್ರೆ ಈ ಗುಜರಾತ್ ರಾಜ್ಯಕ್ಕೆ ಮೊದಲು ಅಲ್ಲಿ ಪ್ರಾಶಸ್ತ್ಯ ಕೊಟ್ಟರೆ ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥ ನದಿಗಳನ್ನ ಮತ್ತು ಡ್ಯಾಮ್ಗಳನ್ನ, ಹೌದಾ, ಡ್ಯಾಮ್ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ, ಅಭಿವೃದ್ಧಿಯನ್ನು ಪಡಿಸೋಗೋಸ್ಕರ ಅವರೊಂದು ಅಗ್ರಿಮೆಂಟ್ ಗೆ ಸಹಿ ಹಾಕಿದಾರ. ಅದ್ ಅಗ್ರಿಮೆಂಟ್ ಯಾವ್ದಪ್ಪ ಅಂದ್ರೆ ಕಲ್ಪಸಾರ ಪ್ರಾಜೆಕ್ಟ್ ಅಂತೇಳಿ. ಡೈರೆಕ್ಟ್ ಕ್ವಶನ್ ಕೇಳ್ತಾನ, ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಕಲ್ಪಸಾರ ಪ್ರಾಜೆಕ್ಟ್ ಯಾವ ಒಂದು ದೇಶದ ಮಧ್ಯೆ ಸಹಿ ಹಾಕಲಾಗಿದೆ? ಯಾವಪ್ಪ ಅಂದ್ರೆ ಭಾರತ ಮತ್ತು ನೆದರ್ಲ್ಯಾಂಡ್. ಯಾವ ರಾಜ್ಯದಲ್ಲಿ ಇದನ್ನಪ್ಪ ಸಂಬಂಧಪಡಪ್ಪ ಅಂದ್ರೆ ಗುಜರಾತ್ ರಾಜ್ಯ. ಇದು ಪ್ರಾಜೆಕ್ಟ್ ಅಡಿ ಏನ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಏನಪ್ಪ ಅಂದ್ರೆ ರಿವರ್ಸು ಡ್ಯಾಮ್ಸ್ ಗಳನ್ನ ಅಭಿವೃದ್ಧಿ ಮಾಡೋದು. ಏನ್ ಗೊತ್ತಾ ಈ ಕಾನ್ಸೆಪ್ಟ್? ಯಾಕೆ ಹಿಂಗ್ ಮಾಡಿದಾರಪ್ಪ ಅಂದ್ರೆ ನೆದರ್ಲ್ಯಾಂಡಿನ PM ಮತ್ತೆ ನಮ್ಮ ದೇಶದ PM ಅವ್ರು ಇಬ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಡ್ಯಾಮ್ ಬರುತ್ತಲ್ಲಿ. ಆ ಡ್ಯಾಮ್ ಹೆಸರಪ್ಪ ಅಂದ್ರೆ ಅಲ್ಪೈ ಟೆ ಡೈಕ್ ಅಂತ, ಅಲ್ಪೈ ಟೆ ಡೇಕ್ ಅಂತೇಳಿ, ಹೌದಾ, ಡೇಕ್ ಅಂತೇಳಿ ಇದು ಡ್ಯಾಮ್ ಹೆಸರು. ಇದು ಡ್ಯಾಮ್ ಹೆಸರಂತೆ ಉಲ್ಟ ಹೊಸ ಬೇರೆ ಬೇರೆ ವಿದೇಶಕ್ಕೆ ಹೋದಾಗ ಬೇರೆ ಬೇರೆ ಹೆಸರು ಏನಪ್ಪಾ ಅಂದ್ರೆ ಒಂಥರ ಇರ್ತಾವ, ನಮ್ ದೇಶದ ತರ ಇರಂಗಿಲ್ಲ. ಸೊ ಗೊತ್ತ್ರಿ, ಅಲ್ಪೈಟೆ ಡೈಕ್ ಅನ್ನೋದು ಒಂದು ಡ್ಯಾಮ್. ಇದು ಯಾವ ಇತಿಹಾಸ ಸುದ್ದಿಲಿ ಐತಿ, ಯಾವ ದೇಶದಲ್ಲಿ ಕ್ವಶನ್ ಕೇಳ್ತಾರೆ. ಯಾವ ದೇಶಪ್ಪ ಅಂದ್ರೆ ಇದು ನೆದರ್ಲ್ಯಾಂಡ್ ದೇಶದಲ್ಲಿ. ಏನ್ ಉದ್ದೇಶ ಗೊತ್ತಾ, ಇವ್ರು ಇಬ್ರು ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಿಬಿಟ್ಟು ಏನಪ್ಪಾ ಅಂದ್ರೆ ಅಂದ್ರೆ ಇದು ಡ್ಯಾಮು ಎದಕ್ ಫೇಮಸ್ ಅಂದ್ರೆ ಇದ್ರದ್ದು ಡಿಸೈನು, ಇದ್ರ ಕನ್ಸ್ಟ್ರಕ್ಷನ್, ಹೌದಾ, ಇಡೀ ಜಗತ್ತಿನಲ್ಲೇ ಒಂದು ಫೇಮಸ್ ಡ್ಯಾಮ್ ಇದು. ಸೊ ಈ ಡ್ಯಾಮ್ ಹತ್ರ ಹೋಗಿ ಒಂದು ಅಗ್ರಿಮೆಂಟ್ ಗೆ ಸೈನ್ ಹಾಕಿದಾರ. ಆ ಡ್ಯಾಮ್ ಯಾವುದು, ಅದ್ರ ಕಲ್ಪಸಾರ ಪ್ರಾಜೆಕ್ಟ್ ಎದಕ್ಕೆ ಸಂಬಂಧಪಟ್ಟದ್ದು, ಯಾವ ರಾಜ್ಯ ಯಾವ ದೇಶಗಳಿಗೆ ಸಂಬಂಧಪಟ್ಟಂಗ ಅಂತೇಳಿ ನೀವೇನಪ್ಪ ಅಂದ್ರೆ ನೆನಪು ಇಟ್ಕೋತಿರಲ್ಲ. ಓಕೆ, ಈಗ ಸೇಮ್ ಈಗ ಸಂಬಂಧಪಟ್ಟಂಗ ಈ ನ್ಯೂಸ್ ನಿಮ್ಗೆ ಗೊತ್ತಿಲ್ಲ. ನಾನು ಇನ್ನು ನೆಕ್ಸ್ಟ್ ಮಾತಾಡ್ತೀನಿ ಹೋಗ್ತಾ ಜಸ್ಟ್ ಇದೇನಪ್ಪ ಅಂದ್ರೆ ಬಿಗಿನಿಂಗು, ಇನ್ನು ನಾ ಮಾತಾಡೋದ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ
ಈ ಆಂಧ್ರ ಪ್ರದೇಶ್ ಯಾವ್ದ್ರಿ? ಈ ಆಂಧ್ರ ಪ್ರದೇಶ್ ಈ ಆಂಧ್ರ ಪ್ರದೇಶ ಅವ್ರು ಏನ್ ಮಾಡಿದ್ರೆ ನ್ಯೂಸ್ ಅಲ್ಲಿ ಐತಿ. ಈಗ ಏನಪ್ಪಾ ಅಂದ್ರೆ ಈ ಜನಸಂಖ್ಯೆನ ಹೆಚ್ಚು ಮಾಡೋಗೋಸ್ಕರ ಆಂಧ್ರ ಪ್ರದೇಶದಲ್ಲಿ ಜನಸಂಖ್ಯೆನ ಹೆಚ್ಚು ಮಾಡೋಗೋಸ್ಕರ ಕೆಲವೊಂದು ಏನಪ್ಪಾ ಅಂದ್ರೆ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ ಅವ್ರು. ಏನ್ ಅನೌನ್ಸ್ಮೆಂಟ್ ಮಾಡ್ಯಾರಪ್ಪ ಅಂದ್ರೆ ಥರ್ಡ್ ಚೈಲ್ಡ್ ಅಂದ್ರೆ 3ನೇ ಮಗು ಹುಟ್ಟಿದ್ರೆ ಅದಕ್ಕೆ 30,000 ರೂಪಾಯಿ ಕೊಡ್ತೀವಿ, 4ನೇ ಮಗು ಹುಟ್ಟಿದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ 40,000 ರೂಪಾಯಿ ಕೊಡ್ತೀವಿ ಅಂತೇಳಿ ಒಂದು ಘೋಷಣೆ ಮಾಡಿದ್ರೆ. ಜಸ್ಟ್ ಗೊತ್ತಿರಲಿ ನಿಮ್ಗೆ ಸುತ್ತಮುತ್ತ ಏನ್ ನಡೆಯಕತ್ತತಿ ಅಂತ ಹೇಳಿ. ಹೌದಾ? ಇದು ಮಾಡಿರೋ ಉದ್ದೇಶ ಏನ್ ಗೊತ್ತಾ? ಜನಸಂಖ್ಯೆನ ಹೆಚ್ಚು ಮಾಡೋದು. ಅಂದ್ರೆ ಯೂತ್ ಪಾಪ್ಯುಲೇಷನ್ ಕಡಿಮೆ ಹಾಕೋತ ಹೋದಂಗ ಏನಪ್ಪಾ ಅಂದ್ರೆ ಆ ರಾಜ್ಯದ ಪ್ರೊಡಕ್ಟಿವಿಟಿ, ಆ ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಆ ರಾಜ್ಯದ ಪ್ರೊಡಕ್ಟಿವಿಟಿ ಕಡಿಮೆ ಆಗೈತಿ. ಹೌದಾ? ಎಕನಾಮಿಕ್ ಗ್ರೋತ್ ಕಡಿಮೆ ಆಗೈತಿ. ಸೊ ಯೂತ್ ಪಾಪ್ಯುಲೇಷನ್ ನ ಹೆಚ್ಚಿಗೆ ಮಾಡೋಗೋಸ್ಕರ ಆಂಧ್ರ ಪ್ರದೇಶ ಅವರು ಈ ಒಂದು ಯೋಜನೆನ ಜಾರಿಗೆ ತಗೊಂಡ್ಬಂದ ಗೊತ್ತಿರ. ಈಗ ನೋಡ್ರಿ ಅದೇ ರೀತಿ ಏನಪ್ಪಾ ಅಂದ್ರೆ ಈ ಉತ್ತರ ಪ್ರದೇಶ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು ಕೂಡ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶವು ಜನಸಂಖ್ಯೆ ಜಾಸ್ತಿನೇ ಹೊಂದಿತ್ತು. ಅದು ಜನಸಂಖ್ಯೆ ಅತಿ ಹೆಚ್ಚು ಹೊಂದಿರ್ತಕ್ಕಂಥ ರಾಜ್ಯದಲ್ಲಿ ಉತ್ತರ ಪ್ರದೇಶ ಫಸ್ಟ್ ಐತೆ. ಸೊ ಆತರ 2 ಚೈಲ್ಡ್ ಪಾಲಿಸಿನ ಜಾರಿ ತಂದಿರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ಫಸ್ಟ್ ತಂದಿರ್ತಕ್ಕಂಥ ರಾಜ್ಯ ಯಾವುದು? ಅದು ಉತ್ತರ ಪ್ರದೇಶ. ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಅದೇ ರೀತಿ 2 ಚೈಲ್ಡ್ ಪಾಲಿಸಿನ ಜಗತ್ತಿನಲ್ಲಿ ಜಾರಿ ತಂದಿರ್ತಕ್ಕಂಥ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಅದು ಚೀನಾ. ಪಾಪ್ಯುಲೇಷನ್ ಅಲ್ಲಿ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಅದು ಭಾರತ, 142 ಕೋಟಿ ಇದೆ ನಾವು. ಎರಡನೇದು ಯಾವುದು? ಅದು ಚೀನಾ. ನಿಮ್ಗೆ ಗೊತ್ತಿರೋ ವಿಚಾರ. ನೆಕ್ಸ್ಟ್ ಇತ್ತೀಚೆಗೆ ಒಂದು ರಾಜ್ಯ ಯಾರಾದ್ರೂ ಎರಡು ಮಕ್ಕಳಕ್ಕಿಂತ ಜಾಸ್ತಿ ಮಕ್ಕಳನ್ನ ಜನ್ಮ ನೀಡಿದ್ರೆ ಆ ಒಂದು ಫ್ಯಾಮಿಲಿ ಮೆಂಬರ್ಗಳಿಗೆ ಏನಪ್ಪಾ ಅಂದ್ರೆ ಯಾವುದೇ ಗೌರ್ಮೆಂಟ್ ಜಾಬ್ ಅನ್ನ ಕೊಡಂಗಿಲ್ಲ. ಅದಾದಪ್ಪ ಅಂದ್ರೆ ಅದು ಅಸ್ಸಾಂ ರಾಜ್ಯ. ಯಾವ್ದ್ರಿ? ಅಸ್ಸಾಂ ರಾಜ್ಯ. ನೆಕ್ಸ್ಟ್ 2 ಮಕ್ಕಳಿಗಿಂತ ಜಾಸ್ತಿ ಏನಾದ್ರು ನೀವು ಮಕ್ಕಳಿಗೆ ಜನ್ಮ ನೀಡಿದ್ರೆ ನಾವು ಪಂಚಾಯತಿಗಳಿಗೆ ಎಲೆಕ್ಷನ್ ಹಿಡಿದಿಲ್ಲ, ಅಲ್ಲಿ ಎಲೆಕ್ಷನ್ ನಿಲ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡಂಗಿಲ್ಲ ಅಂತ. ಹೌದಾ? ಎಲೆಕ್ಷನ್ಗೆ ಅವಕಾಶ ಮಾಡಿ ಕೊಡಂಗಿಲ್ಲ ಅಂತ. ಅದು ಯಾವ ರಾಜ್ಯಪ್ಪ ಅಂದ್ರೆ ಫಸ್ಟ್ ಮಾಡಿರ್ತಕ್ಕಂಥದ್ದು ಅದು ರಾಜಸ್ಥಾನ್. ಹೌದಾ? ಇದಕ್ಕೇನಪ್ಪಾ ಅಂದ್ರೆ ಈ ತರ ಮಕ್ಕಳಿಗೆ ಸಂಬಂಧಪಟ್ಟಂಗ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಿರ. ಹೌದಾ? ಅದಾದ್ಮೇಲೆ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಓಕೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ಈ ಕೆಲವೊಂದು ಏನ್ ಗೊತ್ತಾ, ಈ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗ ಕೆಲವೊಂದು ನ್ಯೂಸ್ ಅಲ್ಲಿ ಬರ್ತಿರ್ತಾವ. ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಬರ್ತಿರ್ತಾವ. ಅವನ್ನ ಏನಪ್ಪಾ ಅಂದ್ರೆ ಓದ್ಕೊಳ್ಬೇಕು. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಗ ರೆಡ್ ನೆಕ್ಡ್ ಫಾಲ್ಕನ್ ಅಂತೇಳಿ ಒಂದು ಪ್ರಾಣಿ. ಇದು ರೆಡ್ ನೆಕ್ಡ್ ಫಾಲ್ಕನ್ ಅಂತೇಳಿ ಒಂದು ಪ್ರಾಣಿ. ಸೊ ಇದನ್ನ ಏನಪ್ಪಾ ಅಂದ್ರೆ ಇತ್ತೀಚೆಗೆ ಇದನ್ನ ಫೈಂಡ್ ಔಟ್ ಮಾಡ್ಯಾರ. ಹೌದಾ? ಎಲ್ಲೈತಪ್ಪ ಅಂದ್ರೆ ಇದು ಈ ಕಾವಲ್ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಕಾವಲ್ ಟೈಗರ್ ರಿಸರ್ವ್ ಅಂತ ಹೇಳಿ ಬರುತ್ತೆ. ಕ್ವಶನ್ ಕೇಳ್ತಾನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಾವಲ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಅದೇಪ್ಪ ಅಂದ್ರೆ ತೆಲಂಗಾಣದಾಗ. ಎದಕ್ಕೆ ಅಂದ್ರೆ ರೇರ್ ರೆಡ್ ನೆಕ್ಡ್ ಫಾಲ್ಕನ್ ಅಲ್ಲಿ ಇತ್ತೀಚೆಗೆ ಕಂಡು ಬಂದ. ಹೌದಾ? ಈ ತರ ಕೆಲವೊಂದು ಹೇಳೋದಾದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ಈ ಟರ್ಟಲ್ಸ್ ಆಮೆಗಳು ಕಂಡು ಬರ್ತಾವ. ಹೌದಾ? ಈ ಆಮೆಗಳಿಗೆ ಸ್ಯಾಟಲೈಟ್ ಗಳನ್ನ ಫಿಕ್ಸ್ ಮಾಡಿದಾರೆ. ಆನೆಗಳಿಗೆ ಸ್ಯಾಟಲೈಟ್ ಗಳನ್ನ ಫಿಕ್ಸ್ ಮಾಡಿ ಅವುಗಳೇನಪ್ಪಾ ಅಂದ್ರೆ ಅವತ್ತು ಚಲನವಲನಗಳು, ಅವು ಎಲ್ಲಿ ತತ್ತಿಯನ್ನು ಇಡ್ತಾವ. ಹೌದಾ? ಅವತ್ತರದ್ದು ಮರಿ ಹಾಕುವಂತ ಸೀಸನ್ ಯಾವುದು, ಯಾವ ಸೀಸನ್ ಅತಿ ಹೆಚ್ಚು ಮರಿಗಳನ್ನ ಹಾಕ್ತಾವ ಅಂತೇಳಿ ಅದನ್ನ ಟ್ರ್ಯಾಕ್ ಮಾಡಕ ಸ್ಯಾಟಲೈಟ್ ಅನ್ನ ಫಿಕ್ಸ್ ಮಾಡಿ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಒಂದು ಟರ್ಟಲ್ ಗಳನ್ನ ಬಿಟ್ಟಾರ. ಅದು ಎಲ್ಲಿ ಅಂತ ಕ್ವಶನ್ ಕೇಳ್ತಾನ. ಅದೆಲ್ಲಪ್ಪ ಅಂದ್ರೆ ನಿಮ್ಗೆ ಗೊತ್ತಿರೋ ವಿಚಾರ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಆಸಾಮ್ ಅಲ್ಲಿ. ಸೊ ಅಲ್ಲಿ ಇದನ್ನ ಮಾಡಿದಾರೆ. ಹೌದಾ? ಯಾವ ನದಿ ಬೇಸಿನ್ ಅಂತ ಕ್ವಶನ್ ಕೇಳಿದ್ರೆ ಕಾಜಿರಂಗದಾಗ ಯಾವ್ದಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿ ಬೇಸಿನ್, ಬ್ರಹ್ಮಪುತ್ರ ರಿವರ್ ಬೇಸಿನ್ ನಲ್ಲಿ ಇದನ್ನ ಟೈಟಲ್ ಗಳನ್ನ ಬಿಟ್ಟಾರ. ಫಸ್ಟ್ ಟೈಮ್ ಇದು ಇಂಡಿಯಾದಲ್ಲಿ. ಹೌದಾ? ಫಸ್ಟ್ ಟೈಮು ನಿಮ್ಗೆ ಅದ್ರ ಬಗ್ಗೆ ಗೊತ್ತು. ಹೌದಾ? ಅದಾದ್ಮೇಲೆ ನಮ್ಮ ಕರ್ನಾಟಕದಿಂದ ಬಂದಾಗ ಈ ಪಿಳಿಕುಳಿ ವನ್ಯಜೀವಿಧಾಮ ಅಂತ ಬರುತ್ತೆ. ಇದನ್ನ ಕೇಳಿದ ಕ್ವಶನ್ ಕೇಳ್ತಾನೆ ಪದೇ. ಈ ಪಿಳಿಕುಳಿ ವನ್ಯಜೀವಿಧಾಮದಲ್ಲಿ ಏನಪ್ಪಾ ಅಂದ್ರೆ ಈ ನಾಗರ ಹಾವುಗಳು ಇರ್ತಾವಲ್ಲ, ಈ ಹಾವುಗಳಿಗೆ ಏನಪ್ಪಾ ಅಂದ್ರೆ ಕೆಲವೊಂದು ಡಿವೈಸ್ ಅನ್ನ ಸೆಟ್ ಮಾಡ್ತಾರೆ. ಟ್ರ್ಯಾಕ್ ಮಾಡೋ ಡಿವೈಸ್ ಅನ್ನ ಸೆಟ್ ಮಾಡಿ ಅವ್ನ್ ಬಿಟ್ಬಿಡೋದು. ಬಿಟ್ರೆ ಅದ್ರದ್ದು ಏನಪ್ಪಾ ಅಂದ್ರೆ ಅದು ಚಲನವಲನಗಳನ್ನ ಐಡೆಂಟಿಫೈ ಮಾಡೋದು. ನಾಗರ ಹಾವುಗಳಿಗೆ ಏನ್ ಮಾಡಿದಾರೆ. ಹೌದಾ? ಎಲ್ಲಿ ಮಾಡ್ಯಾರ ಅದನ್ನ? ಪಿಳಿಕುಳಿ ವನ್ಯಜೀವಿಧಾಮ. ಈ ಪಿಳಿಕುಳಿ ವನ್ಯಜೀವಿಧಾಮ ಎಲ್ಲೈತೈತ್ರಿ? ಇತ್ತೀಚೆಗೆ ರೀಸೆಂಟ್ ಲಾಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ ಕ್ವಶನ್ ಕೇನ ಅದು ಮಂಗಳೂರಲ್ಲಿ. ಹೌದಾ? ಪಿಳಿಕುಳಿ ವನ್ಯಜೀವಿಧಾಮ ಮಂಗಳೂರಲ್ಲಿ. ಅಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ಈ ನಾಗರ ಹಾವುಗಳಿಗೆ ಒಂದು ಡಿವೈಸ್ ಅನ್ನ, ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಕುಣಿಸ್ಬಿಟ್ಟು ಅವತರಗಳನ್ನ ಟ್ರ್ಯಾಕ್ ಮಾಡುವಂತದೊಂದು ಒಂದು ಕಾನ್ಸೆಪ್ಟ್ ಇದು. ಸೊ ಅದನ್ನ ಮಾಡಿದಾರೆ. ಸೊ ನಿಮ್ಗೆ ಅದ್ರ ಬಗ್ಗೆನೂ ಗೊತ್ತಿರ್ಲಿ. ಅದೇ ರೀತಿ ಏನಪ್ಪಾ ಅಂದ್ರೆ ಈ ಪನ್ನಾ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಪನ್ನಾ ವನ್ಯಜೀವಿಧಾಮ ಇಲ್ಲಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಅಲ್ಲಿ ಏನಪ್ಪಾ ಅಂದ್ರೆ ಚೀತಾಗಳನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಹೌದಾ? ಯಾವ ದೇಶ? ಬೋಟ್ಸ್ವಾನಾ,
ಸೌತ್ ಆಫ್ರಿಕಾ ಮತ್ತು ನಮೀಬಿಯಾ ಈ 3 ದೇಶಗಳಿಂದ ತರಾಕತ್ತೀವಿ ನಾವು. ಯಾವುದು ಪ್ರಾಜೆಕ್ಟ್ ಚೀತಾಗಳನ್ನ 2021 ಜಾರಿಗೆ ಬರುತ್ತದು. ರೈಟ್, ಫಸ್ಟ್ ಚೀತಾ ಅದನ್ನ ತಗೊಂಬಂದು ಎಲ್ಲಿ ಮಾಡ್ಯಾರಪ್ಪ ಅಂದ್ರೆ ಈ ಪಣ್ಣ ಟೈಗರ್ ರಿಸರ್ವ್ ಬರುತ್ತೆ ಎಲ್ಲಿ ಮಧ್ಯಪ್ರದೇಶ ಒಳಗಡೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಅವುಗಳನ್ನ ಬಿಟ್ಟಿದಾರ, ಅದು ನಿಮ್ಗೆ ಓದತಿ. ಫಸ್ಟ್ ಚೀತಾ ಏನಪ್ಪಾ ಅಂದ್ರೆ ಇದನ್ನಾಗಿದ್ದು 1951 1 ಮತ್ತು 2 ಎಕ್ಸ್ಟೆಂಟ್ ಆಗಿ ಹೋಗಿದ್ದವು. ಸೊ ಅವುಗಳನ್ನ ಇಂಟ್ರಡ್ಯೂಸ್ ಮಾಡ್ಯಾರ. ಎಲ್ಲಿ ಮಾಡ್ಯಾರಪ್ಪ ಅಂದ್ರೆ ಮಧ್ಯಪ್ರದೇಶದ ಪಣ್ಣ ಟೈಗರ್ ರಿಸರ್ವ್. ಹೌದಾ, ಇಷ್ಟು ನಿಮ್ಗ ಗೊತ್ತಿರ್ಲಿ. ಯಾವ್ಯಾವ ದೇಶ ನಮೀಬಿಯಾ ಮತ್ತೆ ಯಾವ್ದ್ರಿ ಬೋಟ್ಸ್ವಾನಾ ಮತ್ತು ಸೌತ್ ಆಫ್ರಿಕಾದಿಂದ ತಗೊಂಡ್ಬಂದು ಮಾಡಾಕತ್ತಾರ. ಅದು ನಿಮ್ಗೆ ಗೊತ್ತಿರೋ ವಿಚಾರ. ರೈಟ್, ನಾನು ಇನ್ನೂ ಕರೆಂಟ್ ಅಫೇರ್ಸ್ ಮಾತಾಡೋದ ಅಪ್ ಕಮಿಂಗ್ ವಿಡಿಯೋದಲ್ಲಿ ಡೇ ಬೈ ಡೇ ನಾನು ಮಾತಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇದು 18ನೇ ತಾರೀಕು 19ನೇ ತಾರೀಕು ಏನಪ್ಪಾ ಅಂದ್ರೆ ನಾವು ಡಿಸ್ಕಷನ್ ಅನ್ನ ಮಾಡೋಣ. ಅದನ್ನ ಒಂದು ಏನಪ್ಪಾ ಅಂದ್ರೆ ವಿಡಿಯೋ ಅದನ್ನ ನೋಡ್ಕೊಂಡು ಚೆನ್ನಾಗಿ ಇದನ್ನ ರಿವಿಷನ್ ಮಾಡಿ ನೆಕ್ಸ್ಟ್ ಅನ್ನ ಕಂಟಿನ್ಯೂ ಮಾಡ್ಕೋತ ಹೋಗೋಣ. ಪ್ರತಿದಿನಾನು ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ಯಾರು ಕೂಡ ನೆಗ್ಲೆನ್ಸಿ ಮಾಡಕ್ ಹೋಗ್ಬಾರ್ದು. ಅದನ್ನ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿದ್ದ ಪಾಯಿಂಟ್ ಅನ್ನ ಬಿಟ್ಟು ಅದನ್ನ ಕಂಟಿನ್ಯೂ ಮಾಡಿ. ಹೌದಾ, ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಲಾಸ್ಟ್ ಈ ಒಂದು ವಿಡಿಯೋದಲ್ಲಿ ಏನ್ ಡಿಸ್ಕಷನ್ ಮಾಡಿದಪ್ಪ ಅಂದ್ರೆ ರಿಕ್ಯಾಪ್ ಮಾಡೋಣ. ಫಸ್ಟ್ ಮಾಡಿದೇನಪ್ಪಾ ಅಂದ್ರೆ ನಾವು ಅದಕ್ಕಿಂತ ಮುಂಚೆ ವಿಡಿಯೋದಲ್ಲಿ ಮಾಡಿರ್ತಕ್ಕಂತ ಈ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ರ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ತರೋವಾಗಿ ಡಿಸ್ಕಷನ್ ಮಾಡಿದ್ದೇನೆ. ಹೌದಾ, ಅದನ್ನ ರಿವಿಷನ್ ಮಾಡಿ ನೆನ್ಪಿಟ್ಕೋ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಸಿಎಂಗಳ ಸಂಬಂಧಪಟ್ಟಂಗ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲಿ ಏನೇನ ಹೊಸ ನೇಮಕ ಮಾಡ್ಯಾರ ಮತ್ತೆ ಸಂವಿಧಾನದ ಪ್ರೊವಿಷನ್ಸ್ ಗಳು ಏನೇನದಾವ, ಅವ್ರು ಯಾವ್ದಾದ್ರು ಅಧ್ಯಕ್ಷರಾಗಿರ್ತಾರ ಅನ್ನೋದನ್ನ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ BCCI ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. BCCI ಸಂಬಂಧಪಟ್ಟಂಗ ಆ BCCI ಯಾವಾಗ ಸ್ಥಾಪನೆ ಆಯ್ತು ಏನು ಅದನ್ನ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ್ಯೂಸ್ ಅಲ್ಲಿ ಇತ್ತು, ಆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಸಂಬಂಧಪಟ್ಟಂಗ ತರೋವಾಗಿ ಡಿಸ್ಕಷನ್ ಮಾಡಿದ್ವಿ. ಹೌದಾ, ತರೋವಾಗಿ ಕೂಡ ಡಿಸ್ಕಷನ್ ಮಾಡಿದ್ವಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ನಮ್ ನರೇಂದ್ರ ಮೋದಿ ಅವರು ಬೇರೆ ದೇಶಕ್ಕೆ ಏನು ವಿಸಿಟ್ ಕೊಟ್ಟಾರಲ್ಲ ಅಲ್ಲಿ ಕೆಲವೊಂದು ಪ್ರಾಜೆಕ್ಟ್ ಗಳಿಗೆ ಸೈನ್ ಮಾಡಿದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಕಲ್ಪತರ ಪ್ರಾಜೆಕ್ಟ್ ಅಂತೇಳಿ. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ಕಾಲಭೈರವ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ರೈಟ್, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ರೆಡ್ ನೆಕ್ಡ್ ಫಾಲ್ಕನ್ ಸಂಬಂಧಪಟ್ಟ ಡಿಸ್ಕಷನ್ ಮಾಡಿದ್ವಿ. ಅದೆಲ್ಲಿ ಕಾವಲ್ ಟೈಗರ್ ರಿಸರ್ವ್ ಎಲ್ಲಿದೆ ತೆಲಂಗಾಣದಾಗ ಐತಿ. ಅದಾದ್ಮೇಲೆ ಈ ಸ್ಯಾಟಲೈಟ್ ಗಳನ್ನ ಫಿಕ್ಸ್ ಮಾಡಿರಂತಿದೆ ಟರ್ಟಲ್ ಗಳು ಎಲ್ಲಿಪ್ಪ ಅಂದ್ರೆ ಕಾಜಿರಂಗ ಬ್ರಹ್ಮಪುತ್ರ ರಿವರ್ ಬೇಸಿನ್, ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ. ರೈಟ್, ಹೀಗೆ ಏನಪ್ಪಾ ಅಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಸಂಬಂಧ ಆಪರೇಷನ್ 777 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ನೀವ್ ಏನ್ ಮಾಡ್ಬೇಕು ಗೊತ್ತಾ, ಇದ್ರಲ್ಲಿ ಯಾವ್ದು ಪಾಯಿಂಟ್ಸ್ ನಿಮ್ಗೆ ಗೊತ್ತಿಲ್ಲಲ್ಲ ಅದನ್ನ ಬಿಟ್ಟು ಗೊತ್ತಿಲ್ಲದೆ ಇರೋ ಪಾಯಿಂಟ್ಸ್ ಗಳನ್ನ ಗೊತ್ತಿರೋದನ್ನ ಬಿಟ್ಟು ಗೊತ್ತಿಲ್ಲದ ಪಾಯಿಂಟ್ಸ್ ಗಳನ್ನ ನೋಟ್ಸ್ ಮಾಡ್ಕೊಡ್ರಿ, ಅವುಗಳನ್ನ ದಿನಾಲು ರಿವಿಷನ್ ಮಾಡೋದು. ಹೌದಾ, ಇನ್ನು ಈ ಜಸ್ಟ್ ಇದು ಬಿಗಿನಿಂಗು. ಇನ್ನು ನಾವು ಏನಪ್ಪಾ ಅಂದ್ರೆ ದಿನಾಲು ನನಗ್ ಟೈಮ್ ಸಿಕ್ಕಾಗ ದಿನಾಲು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಕ್ ಪ್ರಯತ್ನ ಮಾಡ್ತೀನಿ, ಅದನ್ನ ಯೂಸ್ ತಗೊಳ್ರಿ. ಹೌದಾ, ಇಷ್ಟ ಹೇಳ್ತಾ ಏನಪ್ಪಾ ಅಂದ್ರೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.